ಅಂತ್ಯಕ್ಕೆ ತೋರು ಈ ನುಡಿ ಸೊಲ್ಲ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ಜೇಬಿಗಳೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು. ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟು ಕರಾರು. ಏನಿಹುದೇನಿದು ಅರಿತವರಾರು, ಏನಿಹುದೇನಿದು ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲ. ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎಂಬುವುದೆಲ್ಲ ಜಂಬದ ಸೊಲ್ಲ. ಅಂತ್ಯಕ್ಕೆ ತೋರುವುದು ಈ ನುಡಿ ಸೊಲ್ಲ, ಅಂತ್ಯಕ್ಕೆ ತೋರುವುದು ಈ ನುಡಿ ಸೊಲ್ಲ. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಇಷ್ಟನು ಕೊಟ್ಟಿದಾತನ ಕರುಣೆ ಒಂದಿಷ್ಟಾದರೂ ಉಪಕೃತ ಸ್ಮರಣೆ. ಇಷ್ಟನು ಕೊಟ್ಟಿದಾತನ ಕರುಣೆ ಒಂದಿಷ್ಟಾದರೂ ಉಪಕೃತ ಸ್ಮರಣೆ. ತಿಳಿದರೆ ಒಳಿತು ಬಾಡಿಗೆ ಸಲ್ಲಿತು, ತಿಳಿದರೆ ಒಳಿತು ಬಾಡಿಗೆ ಸಲ್ಲಿತು, ತಿಳಿದರೆ ಒಳಿತು ಬಾಡಿಗೆ ಸಲ್ಲಿತು. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ನಾವೆಲ್ಲ ಇರುವುದು ದೇವನ ಆಸ್ತಿ, ಈ ಜಗವೆಲ್ಲ ದೇವನ ವಸತಿ. ನಾವೆಲ್ಲ ಇರುವುದು ನಾವೆಲ್ಲ ಇರುವುದು ದೇವನ ಆಸ್ತಿ, ಈ ಜಗವೆಲ್ಲ ದೇವನ ವಸತಿ. ಈ ಜಗವೆಲ್ಲ ದೇವನ ವಸತಿ, ಈ ಜಗವೆಲ್ಲ ಶಿವನ ವಸತಿ. ಈ ಜಗವೆಲ್ಲ ಶಿವನ ವಸತಿ. ದೇವರ ಮನೆಯಿದು
ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವರ ಮನೆಯಿದು ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ದೇವರ ಮನೆಯಿದು ದೇವರ ಮನೆಯಿದು ದೇವರ ಮನೆಯಿದು ಈ ಜಗವೆಲ್ಲ. ಧನ್ಯವಾದ ಡಾಕ್ಟರ್ ಕುಮಾರ್ ಕಣಿ ಅವರಿಗೆ. ಅತ್ಯಂತ ಸುಶ್ರಾವ್ಯವಾಗಿ ಅತ್ಯಂತ ಅರ್ಥಪೂರ್ಣವಾದ ವಚನವನ್ನ ಪ್ರಸ್ತುತಪಡಿಸಿದ ತಮಗೆ 3 ದಿನಗಳ ಕಾಲ ನಮ್ಮೊಂದಿಗೆ ಇದ್ದು ವಚನ ಪ್ರಾರ್ಥನೆಗೈದು ಒಂದು ಶುಭ ಚಾಲನೆ ಮಾಡಿದ್ದೀರಿ. ತಮಗೆ ಅನಂತ ಧನ್ಯವಾದಗಳು. ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ನಮ್ಮ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಸೇಡಂ ಶ್ರೀ ಕೊತ್ತಲ ಬಸವೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಸದಾಶಿವ ಮಹಾಸ್ವಾಮಿಗಳವರು ವಹಿಸಿಕೊಂಡಿದ್ದಾರೆ. ಈಗ ಅವರಿಂದ ಸದಾಶಯ ನುಡಿ ಪೂಜ್ಯ ಶ್ರೀ ಸದಾಶಿವ ಮಹಾಸ್ವಾಮಿಗಳು. ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರ ಅಭಿನಂದನಾ ನುಡಿ ಸಮಾರಂಭದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತ ಸಂಚಾಲಕರಾಗಿರುವಂತ ಶ್ರೀ ಎಸ್ ಹಿರೇಮಠ್ ಸರ್ ಅವರೇ ಮತ್ತು ಶಶಿಶೇಖರ್ ರೆಡ್ಡಿ ಸರ್ ಅವರೇ, ಮುಖ್ಯವಾಗಿ ಮನುಕುಲಕ್ಕೆ ಮನೋಬಲವನ್ನ ತುಂಬುವಂತ ಕಾರ್ಯ ಮಾಡುತ್ತಿರುವಂತ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಸರ್ ಅವರೇ, ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಒಂದು ಮಹತ್ವಪೂರ್ಣವಾದಂತ ಕಾರ್ಯಕ್ರಮ ಇದಾಗಿದೆ. ಮುಖ್ಯವಾಗಿ ನಾವು ಎಲ್ಲಿ ಕಾರ್ಯವನ್ನ ಮಾಡುತ್ತೀವಿ ಅಥವಾ ದುಡಿಯುತ್ತೇವೆ ಆ ನೆಲಕ್ಕೆ ಏನಾದ್ರೂ ಕೊಡ್ಬೇಕನ್ನುವಂತ ಹಂಬಲ ಇರುತ್ತೆ. ಆದ್ರೆ ನಿಮಾನ್ಸ್ ಅನ್ನುವಂತ ಒಂದು ದೊಡ್ಡದಾದಂತ ಸಮುದ್ರದ ಹಾಗೆ ಬೆಳೆದಿರುವಂತ ಒಂದು ಸಂಸ್ಥೆ, ಆ ಸಂಸ್ಥೆಯನ್ನ ಕಟ್ಟಿ ಬೆಳೆಸುವುದರಲ್ಲಿ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರ ಪಾತ್ರ ಬಹಳ ದೊಡ್ಡದು. ಅದರಲ್ಲಿ ಮುಖ್ಯವಾಗಿ ಅವರು ಅದರಲ್ಲಿನೇ ಕಾಯಕ ಮಾಡೋದ್ರ ಜೊತೆಗೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ ಬಹಳ ಅದ್ಭುತವಾದಂತ ಕಾರ್ಯವನ್ನ ಇವತ್ತು ಮಾಡಿದ್ದಾರೆ. ಬುದ್ಧಿ ಕ್ಯಾಮ್ರಾ ಆನ್ ಮಾಡಿ, ಬುದ್ಧಿ ಕ್ಯಾಮ್ರಾ ಆನ್ ಮಾಡಿ. ಬುದ್ಧಿ ಆನ್ ಇದೆ ನೋಡಿ, ಆನ್ ಇದೆ, ಕ್ಯಾಮ್ರಾ ಆನ್ ಇದೆ. ಹೀಗೆ ಆನ್ ಇದೆಯಾ ಕ್ಯಾಮ್ರಾ? ಈ ಸರ್ ಆನ್ ಇದೆ. ಅಂತಹ ಒಬ್ಬ ಮಾನಸಿಕ ಅಲ್ಲದೇನೆ ಒಬ್ಬ ಪಡುತ್ತೇನೆ. ಯಾಕಂದ್ರೆ ಹಳ್ಳಿಯ ಜನರಿಂದ ಹಿಡ್ಕೊಂಡು ದಿಲ್ಲಿಯ ಜನರವರೆಗಿನೂ ಮನೋಬಲವರು ಬೆಂಗಳೂರಿನಲ್ಲಿರುವಂತಹ ನಿಮಾನ್ಸ್ ಅನ್ನುವಂತ ಒಂದು ದೇಶ ವಿದೇಶದಿಂದ ವ್ಯಕ್ತಿಗಳೆಲ್ಲ ಬಂದಿದ್ದಾರೆ. ಆದರೆ ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳ ಮತ್ತು ಶಿಕ್ಷಕರನ್ನ ಸಭೆಯ ಮುಖಾಂತರ ಆಪ್ತವಾಗಿ ಅವರನ್ನ ನೇರವಾಗಿ ಮಾತನಾಡಿಸುವುದರ ಜೊತೆಗೆ ಶಿಕ್ಷಕರು ಕೂಡ ಮಕ್ಕಳ ಬಗ್ಗೆ ಕೌನ್ಸಿಲಿಂಗ್ ಮಾಡುವಂತ ಪರಿಜ್ಞಾನವನ್ನ, ಅದರೊಟ್ಟಿಗೆ ನಾಡಿನಲ್ಲಿರುವಂತ ಜನರಿಗೆ ಒಂದಿಷ್ಟು ಇಚ್ಛಾಶಕ್ತಿಯನ್ನ ಕ್ರಿಯಾಶಕ್ತಿಯನ್ನ ತುಂಬುವಂತ ಕೆಲಸವನ್ನ ಮಾಡಿದಂತವ್ರು ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಸರ್ ಅವರು. ಅವರು ಕೇವಲ ಒಬ್ಬ ಉದ್ಯೋಗಿಯಾಗಿ ಕೆಲಸ ಮಾಡದೆ ಒಬ್ಬ ಸಂತನ ಹಾಗೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರ ಸರಳ ವ್ಯಕ್ತಿತ್ವ, ಅವರ ಕಾಯಕ, ಅವರ ದುಡಿಮೆ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ. ಮತ್ತು ತಾವು ಎಲ್ಲಿ ದುಡಿದಿದ್ರೋ ಆ ಸಂಸ್ಥೆ ಇನ್ನಷ್ಟು ಹೆಮ್ಮರವಾಗಿ ಬೆಳಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಉದಾರವಾದಂತ ದೇಣಿಗೆಯನ್ನು ಸಮರ್ಪಣೆ ಮಾಡಿದ್ದು ನೋಡಿದ್ರೆ ನಮ್ಮೆಲ್ಲರಿಗೂ ಒಂದು ಆದರ್ಶವಾದಂತ ಬದುಕಿಗೆ ಪ್ರೇರಣೆಯನ್ನು ಕೊಟ್ಟಂತದ್ದು. ಬಹಳಷ್ಟು ಕಡೆ ಹೇಳ್ತಾರೆ, ನಾನು ಅಲ್ಲಿ ಬೆಳೆದಿದ್ದೆ ಅಂತ ಹೇಳೋರಿದ್ದಾರೆ. ಆದ್ರೆ ಸಂಸ್ಥೆಗೆ ತಮ್ಮ ಬದುಕನ್ನ ಸಮರ್ಪಣೆ ಮಾಡೋದ್ರ ಜೊತೆಗೆ ತಮ್ಮ ದುಡಿಮೆಯ ಫಲವನ್ನು ಕೂಡ ಸಮರ್ಪಣೆ ಮಾಡಿದಂತವ್ರು ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಸರ್ ಅವರು. ಇವತ್ತೆಲ್ಲಾ ವೈದ್ಯರಿಗೆ ಮತ್ತು ಇವತ್ತು ನಾಡಿನ
ಮಾರ್ಗದರ್ಶನದ ಮೈಲುಗಲ್ಲು ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು. ಅವರ ಬದುಕು ನಮ್ಗೆಲ್ಲರಿಗೂ ಕೂಡ ಆದರ್ಶ. ಒಂದ್ ಕಡೆ ಸರ್ವಜ್ಞ ಮೂರ್ತಿ ಹೇಳ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿದ್ದು ಬುತ್ತಿ ಅಂತ. ಜ್ಞಾನವನ್ನು ಮುಚ್ಚಿಟ್ರು, ದುಡ್ಡು ಸಂಪತ್ತನ್ನು ಮುಚ್ಚಿಟ್ರು ಕೆಟ್ಟೋಕತಿ. ಅದನ್ನ ಎರಡನ್ನೂ ಹಂಚುವ ಕೆಲಸವನ್ನು ಮಾಡ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರು. ಒಂದ್ ಕಡೆ ಸಿದ್ಧಗಂಗಾ ಸ್ವಾಮೀಜಿ ಅವರು ಚಂದ್ರಶೇಖರ್ ಅವರ ಬದುಕು ನಮ್ಮೆಲ್ಲರಿಗೂ ಕೂಡ ಆದರ್ಶ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತಾ, ಇವತ್ತಿನ ಈ ಒಂದು ಅಂತರ್ಜಾಲದ ದೇಶ ಮಟ್ಟದಲ್ಲಿರುವಂತ ಪ್ರತಿಭಾನ್ವಿತರ ಜೊತೆಗೆ ನಮ್ಮನ್ನು ಕೂಡ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಎರಡೂ ಸಂಘಟನೆಯ ಪ್ರಮುಖರಿಗೆ ಮತ್ತೊಮ್ಮೆ ಶರಣೆಂದು, ಇದರಲ್ಲಿ ಭಾಗಿಗಳಂತ ಎಲ್ಲಾ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಮತ್ತೊಮ್ಮೆ ಶರಣೆಂದು ನನ್ನ ಮಾತಿಗೆ ವಿರಾಮ ಇಡ್ತೇನೆ. ಸರ್ವರಿಗೂ ಶರಣಾರ್ಥಿಗಳು. ಕೇಳಿಸ್ತಾ ಇಲ್ಲ. ಸರ್ ಕೇಳಿಸ್ತಾ ಇಲ್ಲ ನನ್ಗೆ. ಕೇಳಿಸ್ತಾ ಇಲ್ಲ. ಹಾ ಕೇಳಿಸ್ತಾ ಇದೆ. ಇಲ್ಲ, ಬರ್ಲಿಲ್ಲ. ಕೇಳಿಸ್ತಾ ಇಲ್ಲ. ಹಾ ಕೇಳಿಸ್ತಾ ಇದೆ ಸರ್. ಹಿರೇಮಠ ಅವ್ರದ್ದು ಕೇಳಿಸ್ತಾ ಇಲ್ಲ. ಹಿರೇಮಠ ಅವ್ರದ್ದು ಕೇಳಿಸ್ತಾ ಇಲ್ಲ. ಅಕ್ಕ ಅವ್ರು ಈಗ ಕೇಳ್ತದೆ? ಹಾ ಕೇಳಿಸ್ತಾ ಇದೆ. ಪೂಜ್ಯರಿಗೆ ಧನ್ಯವಾದ ಹೇಳ್ತೇನೆ. ಈಗ 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 ಮಾತು ಈಗ ಕೇಳ್ದೆ. ಈಗ ಮಾತು ಕೇಳಿಸ್ತಾ ಇಲ್ಲ. ಈಗ ಕೇಳಿಸ್ತಾ ಇದೆ. ಈಗ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಓಕೆ, ಇವಾಗ ಇಂಪ್ರೂವ್. ಬಂಧುಗಳೇ, ಈಗ ನಮ್ಮೊಂದಿಗೆ ಕರ್ನಾಟಕ ಕಂಡಂತಹ ಒಬ್ಬ ಅಪರೂಪದ ಹೃದ್ರೋಗ ತಜ್ಞೆ. ಅವರನ್ನು ಬರೀ ಹೃದ್ರೋಗ ತಜ್ಞೆ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಬಹುಮುಖ ಪ್ರತಿಭೆ, ನಮ್ಮೆಲ್ಲರಿಗೂ ಅತ್ಯಂತ ಆದರ್ಶಪ್ರಾಯವರು. ಅವರು ಕೂಡ ಸಿ.ಆರ್. ಚಂದ್ರಶೇಖರ್ ತರಹ ಕಾಲಿಗೆ ಚಕ್ರ ಕಟ್ಟಿಕೊಂಡು ಕರ್ನಾಟಕಾದ್ಯಂತ ಮಾತ್ರವಲ್ಲ ಭಾರತಾದ್ಯಂತ ತಿರುಗಾಡ್ತಾನೆ ಇರ್ತಾರೆ. ಆರೋಗ್ಯದ ಚಿಂತನೆಗಳನ್ನ, ಜ್ಞಾನದ ಚಿಂತನವನ್ನ ಮಾಡ್ತಾನೆ ಇರ್ತಾರೆ. ನಾನಂತೂ ಅವರನ್ನ ನನ್ನ ಹಿರಿಯ ಸಹೋದರರಂತಾನೆ ತಿಳಿದಿದ್ದೇನೆ. ಈಗ ಸಹೋದರಿ ಅವರು ಸಿ.ಆರ್. ಚಂದ್ರಶೇಖರ್ ಕುರಿತಾಗಿ ಗೌರವವನ್ನು ಹೇಳಬೇಕಂತ ಅವರಲ್ಲಿ ಕೋರ್ತಾ ಇದ್ದೇನೆ. ಓಂ ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದಂತಹ ದಿವಂಗತ ರಾಜೇಶ್ವರಿ ಅವರಿಗೆ ಸಂಸ್ಮರಿಸುತ್ತಾ ವಂದಿಸುತ್ತಾ, ದಿವ್ಯ ಸಾನ್ನಿಧ್ಯ ವಹಿಸಿದಂತ ಶ್ರೀ ಸದಾಶಿವ ಮಹಾಸ್ವಾಮಿಗಳು ಕೊತ್ತಲ ಬಸವೇಶ್ವರ ಸಂಸ್ಥಾನ ಸೇಡಂ ಇವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಇಂದಿನ ಡಾಕ್ಟರ್ ಸಿ.ಆರ್. ಚಂದ್ರಶೇಖರ್ ಅವರ ಅಭಿನಂದನಾ ಕಾರ್ಯಕ್ರಮಕ್ಕಾಗಿ ಶ್ರಮಿಸಿದ ಮತ್ತು ಇಂದು ಜೋಡಿಸಿಕೊಂಡಂತ ಎಲ್ಲಾ ಸಿ.ಆರ್. ಚಂದ್ರಶೇಖರ್ ಅವರ ಅಭಿಮಾನಿ ವೃಂದದವರಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಶರಣಾರ್ಥಿಗಳು. ಸತಿಪತಿಗಳು ಒಂದಾಗಿ ಮಾಡಿದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಹೇಳ್ತಾರೆ. ಹಾಗೆ ದಿವಂಗತ ರಾಜೇಶ್ವರಿ ಅವರು ಮತ್ತೆ ಸಿ.ಆರ್. ಚಂದ್ರಶೇಖರ್ ಅವರು ಶಿವಶಕ್ತಿಯಂತೆ ಅರ್ಧ ನಾರೀಶ್ವರರಂತೆ ತಮ್ಮ ಬದುಕನ್ನ ಬಂಗಾರ ಮಾಡುವುದಲ್ಲದೆ ಸಮಾಜಕ್ಕೆ ಶ್ರಮಿಸಿದ್ದಾರೆ. ತಮಗಾಗಿ ಬದುಕುವರು ಕೋಟ್ಯಾನು ಕೋಟಿ, ಆದರೆ ಜನರಿಗಾಗಿ ಬದುಕುವಂಥವ್ರು, ತಮ್ಮ ಸರ್ವಸ್ವವನ್ನು ಸಮಾಜಕ್ಕೆ ಅರ್ಪಿಸುವಂತವ್ರು ಕೋಟಿಗೆ ಒಬ್ಬರು. ಅಂಥವ್ರು ನಮ್ಮ ಸಿ.ಆರ್. ಚಂದ್ರಶೇಖರ್ ಅವರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಸಿ.ಆರ್. ಚಂದ್ರಶೇಖರ್ ಅವರು ಎಲ್ಲರಿಗೂ ಆದರಣೀಯ, ಅನುಕರಣೀಯ ಅಂತ ಆದರ್ಶ ಅಂತ ಹೇಳ್ಬಹುದು. ದಾನಶೂರ ಕರ್ಣ ಇವತ್ತಿಗೂ ಜನ ನೆನ್ಪಿಟ್ಟಿದ್ದಾರೆ. ಎಲ್ರೂ ಅಮರರಾಗ್ಬೇಕು ಅಂತಾರೆ, ಆದ್ರೆ ಅಮರರಾಗೋದು ಕೇವಲ ಯಾರು ಸಮಾಜಕ್ಕಾಗಿ ಬದುಕಿರ್ತಾರೋ, ಸಮಾಜಕ್ಕೆ ಸಮರ್ಪಿಸಿಕೊಂಡಿರ್ತಾರೋ ಅವ್ರು ಮಾತ್ರ ಅಮರರಾಗ್ತಾರೆ. ಈ ದಾನಶೂರ ಕರ್ಣರಂತೆ 19ನೇ ಶತಮಾನದಲ್ಲಿ ಸಿರ್ಸಂಗಿ ದೇಸಾಯಿರು ತಮ್ಮ ಇಡೀ ಆಸ್ತಿಯನ್ನ ಸಮಾಜಕ್ಕೆ ಶಿಕ್ಷಣಕ್ಕೆ ಕೊಟ್ಟಿದ್ರು. ಆಗಿನ ಕಲೆಕ್ಟರ್ ಆದಂತ ಬ್ರಿಟಿಷ್ ಆಫೀಸರು ಹೇಳಿದ್ರು, ನೆವರ್ ಇನ್ ದ ಹಿಸ್ಟ್ರಿ ಆಫ್ ದಿಸ್ ಸೆಂಚುರಿ ಯು ವಿಲ್ ಸಿ ಅ ಮ್ಯಾನ್ ಲೈಕ್ ಸಿರ್ಸಂಗಿ ದೇಸಾಯಿ ಅಂತ
ಬಹುಶಃ 21ನೇ ಶತಮಾನದಲ್ಲಿ ನಾವು ಸಿ ಆರ್ ಚಂದ್ರಶೇಖರ್ ಅವರ ಹಾಗೆ ಕೈಯಲ್ಲಿ ಲೇಖನಿ ಹಿಡಿದು ಲೇಖಕರಾಗಿ ಜನರ ಸಾಂತ್ವನ ಹೇಳ್ತಾ ಅವರ ಕಣ್ಣೀರು ಒರೆಸುವಂತ ಕೈಯಾಗಿ ಮನಸ್ಸಿಗೆ ಮುದ ಕೊಡುವಂತ ವ್ಯಕ್ತಿಯಾಗಿ ಸಾಂತ್ವನ ಹೇಳುವುದರ ಜೊತೆಗೆ ದಾನಶೂರ ಕರ್ಣರ ಹಾಗೆ ದಾಸೋಹಿಗಳಾಗಿದ್ದು ಅತ್ಯಂತ ಉತ್ಕೃಷ್ಟವಾದಂತ ವಿಚಾರ. 60ಕ್ಕೆ ಅರಳು ಮರಳು ಅಂತಾರೆ, ಆದ್ರೆ 60ಕ್ಕೆ ಮರಳಿ ಅರಳಿದಂತ ನಮ್ಮ ಸಿ ಆರ್ ಚಂದ್ರಶೇಖರ್ ಅವರು ಕೇವಲ ತಾವೊಬ್ಬರೇ ಅರಳದಲ್ಲದೆ ಇಡೀ ಸಮಾಜದಲ್ಲಿರುವಂತ ಎಲ್ಲಾ ಮುದುಕರು ಕೂಡ ಅವರ ಮನಸ್ಸಿನ ಚೆನ್ನಾಗಿದ್ದು ಅವರು ಅರಳುವಂತೆ ಮಾಡಕ್ಕಾಗಿ 1 ಕೋಟಿ ರೂಪಾಯಿ ಕೊಟ್ಟಿದ್ದು ಅದು ಸಾಮಾನ್ಯ ಅಲ್ಲ. ಇದು ಶಿವಶರಣರ ತತ್ವ. ಅಂದ್ರೆ ಸತ್ಯಶುದ್ಧ ಕಾಯಕ ಮಾಡಿ ಗಳಿಸಿದ್ದನ್ನ ಬಳಸ್ಕೊಂಡು ಮಿಕ್ಕಿದ್ದನ್ನ ಸಮಾಜಕ್ಕೆ ಕೊಡುವಂತ ದಾಸೋಹಿ ಇವರು ಅಂತ ಹೇಳ್ಬೋದು. ಇಲ್ಲಿ ನನಗೆ ಸರ್ವಜ್ಞನ ಒಂದು ವಚನ ನೆನಪಾಗುತ್ತೆ. ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಭುವನದ ಸಕಲ ಜೀವಾತ್ಮರಿಗೆ ಆದವನೇ ಮಹಾದೇವ ಸರ್ವಜ್ಞ ಅಂತ. ಹಾಗಾಗಿ ನಮ್ಮ ಸಿ ಆರ್ ಚಂದ್ರಶೇಖರ್ ಅವರು ಅವರ ಧರ್ಮ ಪತ್ನಿಯ ಹೆಸರಿನಲ್ಲಿ ಇಂಥ ಉತ್ಕೃಷ್ಟ ಕಾರ್ಯ ಮಾಡ್ತಾ ಇರೋದು ಅವರು ಮಹಾದೇವ ಸ್ವರೂಪರೇ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಸಕಾರಾತ್ಮಕ ಚಿಂತನೆಯ ಸಾಕಾರ ಮೂರ್ತಿಯಾಗಿ ಲೇಖಕರಾಗಿ ಜನ ಜಾಗೃತಿ ಮೂಡಿಸುವುದರ ಜೊತೆಗೆ ಜನಸಾಮಾನ್ಯರ ಕಷ್ಟ ಸುಖಕ್ಕೆ ಸ್ಪಂದಿಸಿದಂತ ಇಂಥ ಅದ್ಭುತ ವ್ಯಕ್ತಿಯನ್ನ ನೆನ್ಸ್ಕೊಂಡ್ರೆ ನಮಗೆ ನೆನಪಾಗೋದು ಸೋಹಂ ಎಂಬುದು ಅಹಂಕಾರದ ಮದ ನೋಡಯ್ಯ, ಶಿವೋಹಂ ಎಂಬುದು ಬಹಿರಂಗದ ಮದ ನೋಡಯ್ಯ, ಈ ದ್ವಂದ್ವವನ್ನು ಅಳಿಸಿ ದಾಸೋಹೆಂಬೆಂದೆನಿಸಯ್ಯ ಅಂತ ಸಿದ್ದರಾಮೇಶ್ವರರ ಹಾಗೆ ದೈವೀ ಸ್ವರೂಪವಾದಂತ ಸಮಾಜಕ್ಕೆ ದಾಸನಾಗಿ ಕೊಡುವಂತ ಸಿ ಆರ್ ಚಂದ್ರಶೇಖರ್ ಅವ್ರಿಗೆ ನಮೋ ನಮಃ ಅಂತ ಹೇಳ್ತೀನಿ. ಭಗವಂತ ಅವರಿಗೂ ಅವರ ಅಭಿಮಾನಿಗಳಿಗೂ ಆರೋಗ್ಯ, ಆಯುಷ್ಯ, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಯಶಸ್ಸು, ತೇಜಸ್ಸು, ವರ್ಚಸ್ಸನ್ನ ಕೊಟ್ಟು ಕಾಯಕವೇ ಕೈಲಾಸವಂತ ಕಾಯಕ ಯೋಗಿಗಳಾಗಿ ಮಾಡ್ಲಿ ಅಂತ ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ನಮಸ್ಕಾರ. ಶರಣಾರ್ಥಿಗಳು ಅಕ್ಕ ಅವರಿಗೆ ಬಹಳ ಅದ್ಭುತವಾದ ಮಾತುಗಳನ್ನ ಆಡಿದ್ರಿ. ನಿಮ್ಮನ್ನ ಒಬ್ಬ ವೈದ್ಯರಂತ ನಾವ್ ಹೇಗೆ ತಿಳ್ಕೊಳ್ಳೋದು, ನೀವೊಬ್ಬರ ಕನ್ನಡದ ಒಬ್ಬ ಪ್ರಾಧ್ಯಾಪಕರು, ಕನ್ನಡದ ಕವಿನೋ ಅನ್ನೋ ಹಾಗೆ ಅಷ್ಟೊಂದು ಚತುರರಾಗಿ ವಾಗ್ಮಿಗಳು ತಾವು. ತಮಗೆ ಶರಣ ಹೇಳ್ತೇನೆ. ಬಹಳ ಅರ್ಥಪೂರ್ಣವಾದಂತಹ ಮಾತನ್ನ ಹೇಳ್ತಾ ಅವರ ವ್ಯಕ್ತಿತ್ವವನ್ನ ಕಟ್ಟಿಕೊಟ್ರಿ. ಅವರನ್ನ ಶಿರ್ಸಂಗಿ ಲಿಂಗರಾಜ್ ದೇಸಾಯಿ ಅವ್ರಿಗೆ ಹೋಲಿಸ್ತಾ ಇದ್ರಿ. ದಾನಿಗಳು ಮಾತ್ರ ಅಮರ ಆಗಿರ್ತಕ್ಕಂಥ ಮಾತನ್ನ ಹೇಳಿದ್ರಿ. ನಿಜಕ್ಕೂ ಒಳ್ಳೆಯ ಪ್ರಾರಂಭವನ್ನು ಮಾಡಿದ್ದೀರಿ. ತಮಗೆ ಅನಂತ ಧನ್ಯವಾದಗಳು. ಈಗ ನಮ್ಮೊಂದಿಗೆ ನವ ಕರ್ನಾಟಕಕ್ಕೆ ಸಮಾನಾದ ಅರ್ಥ ಏನು ಅಂದ್ರೆ ಉಡುಪವರು ಅಂತ ಅರ್ಥ. ರಮೇಶ್ ಉಡುಪವರು ನಮ್ಮೊಂದಿಗಿದ್ದಾರೆ. ಅವರು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಒಂದಿಗೆ ಅತ್ಯಂತ ಆತ್ಮೀಯರು, ನಿಕಟವರ್ತಿಗಳು ಮತ್ತು ಸದ್ಯ ನವ ಕರ್ನಾಟಕ ಪಬ್ಲಿಕ್ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಈಗ ಶ್ರೀ ರಮೇಶ್ ಉಡುಪ ಅವರು ಸಿ ಆರ್ ಸಿ ಅವರಿಗೆ ಗೌರವ ನುಡಿ ಹೇಳ್ಬೇಕಂತ ಹೇಳಿ ಅವರಲ್ಲಿ ಕೋರ್ತಾ ಇದ್ದೇನೆ. ರಮೇಶ್ ಉಡುಪ ಅವರು. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆಯಾ ಸರ್? ಹಾ, ಕೇಳಿಸ್ತಾ ಇದೆ. ನಮಸ್ಕಾರ. ಕಾಣಿಸ್ತಾ ಇಲ್ಲ? ಹೌದು. ಪರವಾಗಿಲ್ಲ, ಆಕಾಶವಾಣಿ ಅಂತ ಬಂತು, ಮಾತಾಡಿ. ಆಗ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಜಾಲಗೋಷ್ಠಿಯ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರಿಗೆ ಅಭಿನಂದನೆ ಸಲ್ಲಿಸುವಂತಹ ಈ ಅವಕಾಶದಲ್ಲಿ ನನಗೂ ಕೂಡ ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತಹ ಆಫ್ ಆಗಿದೆ ಸರ್ ಅವರಿಗೆ. ಸರ್ ನೆಕ್ಸ್ಟ್ ಹೋಗೋಣ. ರೇಮಠ್ ಸರ್, ಹಾ, ಸ್ವಲ್ಪ ಸೌಂಡ್ ಇನ್ಕ್ರೀಸ್ ಮಾಡ್ಲಿಕ್ಕಾಗುತ್ತಾ? ತುಂಬಾ ಲೋ ಕೇಳಿಸ್ತಾನೆ ಇಲ್ಲ. ಈಗ ಸರ್ ನಿಮ್ದೇ ಜಾಸ್ತಿ ಮಾಡ್ಕೊಳ್ಳಿ ವಾಲ್ಯೂಮ್. ಫುಲ್ ವಾಲ್ಯೂಮ್ ಇದೆ. ಹಾ, ಅವರು
ಆ ಪುಸ್ತಕಗಳನ್ನ ಜನರಿಗೆ ತಲುಪಿಸುವಂತಹ ಕೆಲಸದಲ್ಲಿ ಕೂಡ ಅವರು ಬಹಳ ದೊಡ್ಡ ಪಾತ್ರವನ್ನ ವಹಿಸಿದ್ದಾರೆ. ಅವರು ಬರೆದಿರುವಂತಹ ಸುಮಾರು 250 ಪುಸ್ತಕಗಳಲ್ಲಿ ಸುಮಾರು 150 ಪುಸ್ತಕಗಳನ್ನ ಪ್ರಕಟಿಸಿರುವ ಹೆಮ್ಮೆ ನವಕರ್ನಾಟಕ ಪ್ರಕಾಶನ ಸಂಸ್ಥೆಯದು. ಆಮೇಲೆ ಈ ಪುಸ್ತಕಗಳನ್ನ ಬರೆದುಕೊಳ್ಳೋದು ಮಾತ್ರ ಅಂತ ಅವ್ರ ಕೆಲಸ ಭಾವಿಸಿಲ್ಲ. ಅವ್ರು ಹೋದಡೆ ಎಲ್ಲ ಕೊಂಡೊಯ್ದು ತಾವೇ ಕೊಂಡೊಯ್ದು ತಾವು ಎಲ್ಲೆಲ್ಲಿ ಭಾಷಣ ಮಾಡ್ತಾರೆ, ತಾವೆಲ್ಲೆಲ್ಲಿ ಮಾನಸಿಕ ಶುಶ್ರೂಷೆ ಅಥವಾ ಬೇರೆ ಬೇರೆ ಆಪ್ತ ಸಲಹೆಗಳನ್ನು ಕೊಡ್ತಾರೆ. ಅಂಥ ಸಂದರ್ಭಗಳಲ್ಲಿ ಆ ಪುಸ್ತಕಗಳನ್ನು ಕೊಂಡೊಯ್ದು ಅದರ ಪ್ರಯೋಜನವನ್ನು ಈ ರೋಗಿಗಳಿಗೆ ಮತ್ತು ರೋಗಿಗಳನ್ನು ನೋಡಿಕೊಳ್ಳುವಂಥ ಫ್ಯಾಮಿಲಿಯವರಿಗೆ, ಕುಟುಂಬದವರಿಗೆ ಎಲ್ರಿಗೂ ಸಿಗುವಂಥ ರೀತಿಯಲ್ಲಿ ಅದನ್ನು ಎಲ್ಲ ಕಡೆ ಪ್ರಚಾರ ಕೂಡ ಮಾಡ್ತಾ ಬಂದಿದ್ದಾರೆ. ಈ ಕಾರಣಕ್ಕಾಗಿ ಅವರಿಗೆ ಭಾರತ ಸರ್ಕಾರ ವಿಜ್ಞಾನ ಕ್ಷೇತ್ರದ ಪ್ರಶಸ್ತಿಯಾದಂತಹ ರಾಷ್ಟ್ರೀಯ ವಿಜ್ಞಾನ ಸಂವಹನ ಪ್ರಶಸ್ತಿ ಕೂಡ ನೀಡಿದೆ. ಅವರ ಸೇವೆ, ಅವರ ಏನು ಈ ಕರ್ನಾಟಕದ ಜನರಿಗೆ, ಕನ್ನಡ ಜನರಿಗೆ ಅವರು ಬರೀ ಮನೋವೈದ್ಯಕೀಯ ಸಲಹೆ ಮಾತ್ರವಲ್ಲದೆ ಅವರು ಎಲ್ಲ ರೀತಿಯಲ್ಲೂ ಆರೋಗ್ಯ ಸೇವೆ ಇರ್ಬೋದು, ವ್ಯಕ್ತಿ ವಿಕಸನದ ಒಂದು ಕಾರ್ಯಕ್ರಮ ಇರ್ಬೋದು, ಮಕ್ಕಳಲ್ಲಿ ಆತ್ಮಸ್ಥೈರ್ಯ ತುಂಬುವಂತಹ ಕಾರ್ಯಕ್ರಮ ಇರ್ಬೋದು, ಅಥವಾ ಹೆತ್ತವರಿಗೆ ಮಕ್ಕಳನ್ನು ಹೇಗೆ ನೋಡ್ಕೋಬೇಕು, ಮಕ್ಕಳಲ್ಲಿ ಅವರ ಚಿಂತೆಗಳನ್ನು ಹೇಗೆ ದೂರ ಮಾಡಬೇಕು ಅನ್ನುವ ರೀತಿಯ ತರಬೇತಿ ಕೊಡುವುದರಲ್ಲಾಗಲಿ, ಹಾಗೂ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಯಾವ ಥರ ಪಾಠ ಮಾಡಬೇಕು, ಅವರು ಪರೀಕ್ಷೆಯಲ್ಲಿ ಉನ್ನತ ಅಂಕಗಳನ್ನು ಗಳಿಸಲಿಕ್ಕೆ ಅವರಿಗೆ ಏನೇನು ಸಲಹೆಗಳನ್ನು ಕೊಡಬೇಕು, ಈ ರೀತಿ ಇಡೀ ಕರ್ನಾಟಕದ ಒಂದು ಸರ್ವತೋಮುಖ ಆರೋಗ್ಯದ ಬೆಳವಣಿಗೆಗೆ ಅವರು ಮಾಡಿರುವಂಥ ಸೇವೆ ಬಹಳ ದೊಡ್ಡದು. ಆ ಕಾರಣಕ್ಕಾಗಿ ಅವ್ರನ್ನ ನಮ್ಮ ಕನ್ನಡ ಜನ ಮರೆಯುವಾಗಿಲ್ಲ. ಅವರು ಸಾಕಷ್ಟು ಸಂವಹನ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಅನೇಕ ಕಾರ್ಯಕ್ರಮಗಳನ್ನು ದೂರದರ್ಶನ ಮತ್ತು ಕಿರುತೆರೆ ಹಾಗೂ ರೇಡಿಯೋ ಕಾರ್ಯಕ್ರಮದ ಮೂಲಕ ಮತ್ತು ರಾಜ್ಯಾದ್ಯಂತ ಅವರು ಪ್ರವಾಸ ಮಾಡ್ತಾ ಶಾಲೆ ಕಾಲೇಜುಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕೂಡ ಅವರ ಜ್ಞಾನದ ಏನು ಅವರಲ್ಲಿ ಆಸ್ತಿ ಇದೆ ಅದನ್ನೆಲ್ಲ ಜನರಿಗೆ ಹಂಚ್ಕೊಂಡು ಬಂದಿದ್ದಾರೆ. ಇದು ಮಾತ್ರವಲ್ಲದೆ ಇತ್ತೀಚೆಗೆ ಅವರು ಮಾಡಿರುವಂಥ ಈ ನಿಮ್ಹಾನ್ಸ್ನಲ್ಲಿ ಒಂದು ಪ್ರತ್ಯೇಕ ಘಟಕವನ್ನು ಆರಂಭಿಸಲಿಕ್ಕೆ ಅವರು ಅವರ ಶ್ರೀಮತಿಯವರ ಹೆಸರಲ್ಲಿ 1 ಕೋಟಿ ರೂಪಾಯಿಯ ದಾನ ನೀಡಿರುವಂಥದ್ದು ಬಹಳ ದೊಡ್ಡ ಒಂದು ಕನ್ನಡದ ಜನತೆಗೆ, ಕನ್ನಡದ ಆರೋಗ್ಯ ಸುಧಾರಣೆಗೆ ಬಹಳ ದೊಡ್ಡ ಒಂದು ಕೊಡುಗೆ ಅಂತ ಕೂಡ ನಾನು ಹೇಳ್ತೇನೆ. ಅವರಿಗೆ ಈ ಥರ ಅವರು ನಮ್ಮ ಕನ್ನಡದ ಸೇವೆ, ಕರ್ನಾಟಕದ ಸೇವೆಯನ್ನು ಇನ್ನಷ್ಟು ಮಾಡಲಿಕ್ಕೆ ಅವರಿಗೆ ಅವಕಾಶ ಸಿಗಲಿ. ಮತ್ತು ಈಗಾಗಲೇ ಅವರು ಸಾಕಷ್ಟು ಜನಪ್ರಿಯತೆ ಗಳಿಸಿದ್ದಾರೆ. ಅವರಿಗೆ ಇನ್ನಷ್ಟು ಹೆಚ್ಚಿನ ಪ್ರಶಸ್ತಿಗಳು, ಪ್ರೋತ್ಸಾಹಗಳು ಸಿಗಲಿ. ನಮ್ಮ ಕನ್ನಡದ ಜನತೆ ಅವರನ್ನು ಯಾವತ್ತೂ ಮರೆಯುವಂತಾಗಲಿ ಅಂತೇಳಿ ನಾನು ನನ್ನ ಪರವಾಗಿ ಮತ್ತು ನವಕರ್ನಾಟಕ ಪರವಾಗಿ ಅವರನ್ನು ಅಭಿನಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಆಯೋಜಕರಿಗೆ ಕೂಡ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ನಮಸ್ಕಾರ. ಧನ್ಯವಾದ ಸರ್. ಬಹಳ ಸರ್ ಧನ್ಯವಾದ ಸರ್. ಬಹಳ ಅತ್ಯಂತ ಸೂಕ್ತವಾದಂತಹ ಕನ್ನಡಿಗರ ಮನದಲ್ಲಿ ಸದಾ ಸ್ಮರಣೀಯರಾಗಿರ್ತಕ್ಕಂಥ CRC ಅವ್ರ ಬಗ್ಗೆ ಅತ್ಯುತ್ತಮವಾದಂಥ ನುಡಿಗಳನ್ನು ಹೇಳಿದ್ದೀರಿ. ತಮಗೆ ಅನಂತ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಸಾಗರದಿಂದ ಡಾಕ್ಟರ್ ಪ್ರಭಾಕರ್ ರಾವ್ ಕೆ ಅವರಿದ್ದಾರೆ. ಡಾಕ್ಟರ್ ಪ್ರಭಾಕರ್ ರಾವ್ ಕೆ ಅವರಿಂದ ಡಾಕ್ಟರ್ CRC ಅವರಿಗೆ ನುಡಿ ಗೌರವ. ಮಾತಾಡಿ ಸರ್. ಒಂದು ಡಾಕ್ಟರ್ CR ಚಂದ್ರಶೇಖರ್ ಸರ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರ್ತಕ್ಕಂಥ ಶ್ರೀ ಸದಾಶಿವಗಳು ಕೊತ್ತಲ ಬಸವೇಶ್ವರ ಸಂಸ್ಥಾನ ಸೇಡಂ ಈ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಡಾಕ್ಟರ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇಡಿ ಸರ್. ಚಂದ್ರಶೇಖರ್ ಅವರಿಗೆ ಕೇಳಿಸ್ತಾ ಇದೆಯಾ ಸರ್? ಹಾ, ಕೇಳಿಸ್ತಾ ಇದೆ. ಇನ್ನೂ ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಸರ್ ಕ್ಯಾಮರಾ ಸ್ವಲ್ಪ ಕೆಳಗೆ ಮಾಡ್ಬೇಕು. ಮಾತಾಡಿ ಸರ್. ಕೇಳಿಸ್ತಿದೆಯಲ್ಲ ಸರ್? ಹಾ, ಕೇಳಿಸ್ತಾ ಇದೆ. ಸ್ವಲ್ಪ ಜೋರಾಗಿ ಮಾತಾಡಿ. ವಾಲ್ಯೂಮ್ ಜಾಸ್ತಿ ಇಟ್ಟು ಜೋರಾಗಿ ಮಾತಾಡಿ. ಪ್ರಭಾಕರ್ ಸರ್ ಮಾತಾಡ್ರಿ. ಈಗ ಕೇಳಿಸ್ತಾ ಇದೆಯಾ? ಹಾ. ಈ ಒಂದು 3 ದಿನಗಳ
ಕಾರ್ಯಕ್ರಮದಲ್ಲಿ ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿರೋದಕ್ಕಾಗಿ ನಾನು ಮೊದಲಿಗೆ ಸಂಘಟಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಸಾಮಾನ್ಯವಾಗಿ ಮನುಷ್ಯನ ಕಣ್ಣೀರಿನಲ್ಲಿ 3 ವಿಧದ ಕಣ್ಣೀರುಗಳಿರ್ತವೆ. ಒಂದು, ನಮ್ಗೆ ಸ್ವಂತಕ್ಕೆ ನೋವಾದಾಗ ಕಣ್ಣೀರು ಬರುತ್ತೆ. ಎರಡನೇದಾಗಿ, ನಮ್ಮ ಸ್ವಂತಕ್ಕೆ ನೆರವಾಗುವ ಕುಟುಂಬದವರಿಗೆ ತೊಂದರೆ ಆದಾಗ ಕಣ್ಣೀರು ಬರುತ್ತೆ. ಆದರೆ ಒಂದು ಸಮುದಾಯಕ್ಕೆ, ಮನುಷ್ಯ ಸಮಾಜಕ್ಕೆ ತೊಂದರೆ ಆದಾಗ ಅದಕ್ಕೆ ಅನುಕಂಪವನ್ನ ಯಾರು ತೋರಿಸ್ತಾರೆ, ಅದಕ್ಕೆ ಸ್ಪಂದಿಸ್ತಾರೆ, ಅವರು ಬಹಳ ಶ್ರೇಷ್ಠರಾಗ್ತಾರೆ. ಇಂತಹ ಶ್ರೇಷ್ಠರ ಸಾಲಿಗೆ ನಿಲ್ತಾ ಇರುವಂತಹ ಕೆಲವು ಜನರಲ್ಲಿ ನಮ್ಮ ಡಾಕ್ಟರ್ CR ಚಂದ್ರಶೇಖರ್ ಅವರು. ಅವರೇ ಒಂದು ಕಡೆಗೆ ಹೇಳಿದ್ದಾರೆ, ಸ್ವಹಿತ ಮತ್ತು ಪರಹಿತ ಎರಡರ ನಡುವೆ ಸಮತೋಲನ ಇದ್ರೆ ಮನುಷ್ಯನ ಜೀವನ ಸಾರ್ಥಕ ಆಗುತ್ತೆ ಅಂತ. ಆದರೆ ನಾವು ಬಹಳಷ್ಟು ಜನ ಸ್ವಾರ್ಥವನ್ನೇ ಬಹಳ ಮುಖ್ಯವಾಗಿ ಮಾಡಿಕೊಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ಪರಹಿತವನ್ನೇ ಪ್ರಧಾನವಾಗಿ ಮಾಡಿಕೊಂಡು ಒಂದು ಮಾನವ ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಗೆಲ್ರಿಗೂ ಪ್ರೇರಣೆ, ಜೊತೆಗೆ ಅನುಕರಣೀಯವಾಗಿ ಆಗಿರುವಂಥದ್ದು ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ದಾನ ಮಾಡ್ಬೇಕಾದ್ರೆ ಈಗಿನ ಕಾಲದಲ್ಲಿ 1000 ತೆಗೆದುಕೊಂಡು ಒಂದು 100 ದಾನ ಮಾಡಿ ದಾನ ಶ್ರೇಷ್ಠರು ಅಂತ ಹೇಳಿ ಒಂದು ಚಿತ್ರಣವನ್ನ ಕೊಡ್ತಕ್ಕಂಥದ್ದೇ ಬಹಳಷ್ಟು ಕಡೆ ನಡೀತಾ ಇದೆ. ಆದ್ರೆ ಈ ದಾನವನ್ನ ಸ್ವೀಕರಿಸ್ತಾ ಇರ್ತಕ್ಕಂಥವ್ರು ಯಾರು ಅನ್ನೋದೇ ಗೊತ್ತಿಲ್ದಾಗ, ಯಾಕೆಂತಂದ್ರೆ ಡಾಕ್ಟರ್ ಸರ್ ಅವರು ಈಗ ಕೊಟ್ಟಿರ್ತಕ್ಕಂಥ ಆಸ್ಪತ್ರೆ ನಿರ್ಮಾಣಕ್ಕೆ ಕೊಟ್ಟಿರ್ತಕ್ಕಂಥ ದಾನ ಮುಂದೆ ಅಲ್ಲಿಯ ಪ್ರತಿಫಲಾಪೇಕ್ಷಿಗಳು ಅಥವಾ ಅದರ ಪ್ರತಿಫಲವನ್ನ ಪಡಿತಾ ಇರತಕ್ಕಂಥವ್ರು ಯಾರು ಅನ್ನೋದು ಡಾಕ್ಟರ್ ಸರ್ ಅವ್ರಿಗೆ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲೂ ಕೂಡ ಯಾರು ಪ್ರತಿಫಲವನ್ನ ಪಡಿತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಆ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಇದ್ರೂ ಕೂಡ ಒಂದು ಸ್ವಾರ್ಥವಿಲ್ಲದೆ ದಾನ ಮಾಡುವಂಥದ್ದು ಒಂದು ದೈವತ್ವದ ಗುಣವನ್ನ ತೋರಿಸುತ್ತೆ. ನಾವು ಡಾಕ್ಟರ್ ಅವರ ಸಂಪರ್ಕಕ್ಕೆ ಬಂದದ್ದು ನಮ್ಮ ಕಾಲೇಜು ಶಿಕ್ಷಣ ಇಲಾಖೆ ಕೌನ್ಸಿಲಿಂಗ್ ಬಗ್ಗೆ ವಿಶೇಷವಾಗಿ ತರಬೇತಿಯನ್ನ ಸುಮಾರು 2004ನೇ ಇಸ್ವಿಯಲ್ಲಿ. ಅಲ್ಲಿಂದ ಅವರಿಂದ ಪ್ರಭಾವವನ್ನು ಪಡೆದ್ವಿ. ಕಾಲೇಜುಗಳಲ್ಲಿ ಕೌನ್ಸಿಲಿಂಗ್ ಕಾರ್ಯವನ್ನ ಹಮ್ಮಿಕೊಂಡ್ವಿ. ಅವರ ಅನೇಕ ಕೃತಿಗಳನ್ನ ಓದಿದ್ವಿ. ಒಂದು ಕಿಂಚಿತ್ತು ಸಮಾಜಕ್ಕೆ, ವಿದ್ಯಾರ್ಥಿ ವಲಯಕ್ಕೆ ಸೇವೆ ಮಾಡ್ತಕ್ಕಂಥ ಮನೋಭಾವವನ್ನ ರೂಢಿಸ್ಕೊಂಡು, ಅಂತ ಮನೋಭಾವವನ್ನ ರೂಢಿಸಿಕೊಳ್ಳೋದಕ್ಕೆ ನಮ್ಗೆ ಆದರ್ಶವಾಗಿರ್ತಕ್ಕಂಥವರು ಡಾಕ್ಟರ್. ಸಾಮಾನ್ಯವಾಗಿ ಈಗಾಗಲೇ ನಿನ್ನೆ ಶ್ರೀಧರ್ ಸರ್ ಅವರು ನಮ್ಮ ಸಾಗರದಲ್ಲಿ ಹಮ್ಮಿಕೊಂಡಂತ ಕಾರ್ಯಕ್ರಮವನ್ನ ಕುರಿತು ಹೇಳಿದ್ದಾರೆ. ಈಗ ನಮ್ಮ ಗುರುಗಳಾಗಿರ್ತಕ್ಕಂಥ YA ದಂತಿಯವರು ಈ ಕಾರ್ಯಕ್ರಮವನ್ನ ಆಯೋಜಿಸಿದವರು ಸಾಗರದಲ್ಲಿ, ಅವರು ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಆದ್ರೆ ನಾವು ನಮ್ಮ ಕಾಲೇಜಿನಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಿದಾಗ ಸುಮಾರು 1800 ಮಕ್ಕಳಿಗೆ ಡಾಕ್ಟರ್ CRC ಅವರು ಮತ್ತು ಡಾಕ್ಟರ್ SS ಹಿರೇಮಠ ಅವರು ಇಬ್ರು ಕೂಡ ಮಾತಾಡಿದ್ರು. ಆ 2ಗಳ ಪ್ರವಾಹ ಹೇಗಿತ್ತು ಅಂತಂದ್ರೆ ಶಾಂತವಾಗಿ ಹರಿಯುವ ಗಂಗಾ ನದಿ ಇದ್ದಂತಿತ್ತು. ಅಲ್ಲೆಲ್ಲೂ ಕೂಡ ಏರುಗತಿಯೂ ಇರಲಿಲ್ಲ, ನಿಧಾನಗತಿಯೂ ಇರಲಿಲ್ಲ. ಮಕ್ಕಳು ಬಹಳ ಅದನ್ನ ಆಸ್ವಾದಿಸಿದ್ರು. ಆನಂತರವೂ ಕೂಡ ಮಕ್ಕಳು ಅನೇಕ ತಮ್ಮ ಪ್ರಶ್ನೆಗಳನ್ನ ಕೇಳಿದ್ರು. ಡಾಕ್ಟರ್ CRC ಅವರು ಪ್ರೌಢಶಾಲೆಯ ಮಕ್ಕಳಿಂದ ಹಿಡಿದು ಹಿರಿಯರಾಗಿರ್ತಕ್ಕಂಥ ಪೋಷಕರವರೆಗೂ ಕೂಡ ಅವರ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ದಣಿವರಿಯದೆ 2 ದಿನಗಳ ಕಾಲ ನಿರಂತರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದು ನಮ್ಮ ಸಾಗರದಲ್ಲಿ ಅನೇಕರ ಕಣ್ಣಲ್ಲಿ ಇವತ್ತಿಗೂ ಕೂಡ ಕಟ್ಟಿಕೊಂಡಿದೆ ಆ ದೃಶ್ಯ. ಹೀಗೆ ಒಂದು ನಿಜವಾದ ಮನುಷ್ಯರಾಗುವ ಬಗ್ಗೆ ದಯೆ, ಅನುಕಂಪವಿಲ್ಲದ ಮನ ಇದ್ದೇನು ಪ್ರಯೋಜನ ಅಂತೇಳಿ ಅವರೇ ಒಂದು ಕಡೆ ಒಂದು ಸಣ್ಣ ಚುಟುಕದಲ್ಲಿ ಹೇಳಿದ್ದಾರೆ. ಎರಡನ್ನೂ ಕೂಡ ಇಟ್ಟುಕೊಂಡು ಒಂದು ಸಮುದಾಯಕ್ಕೆ, ಸಮಾಜಕ್ಕೆ, ಮಾನವ ಸಮಾಜಕ್ಕೆ ಸಹಾಯ ಮಾಡಬೇಕು ಅನ್ನುವತಕ್ಕಂಥ ಒಂದು ಒಳ್ಳೆಯ ಮನಸ್ಸನ್ನ ಇಟ್ಟುಕೊಂಡು ಮನುಷ್ಯತ್ವದ ಗುಣಗಳನ್ನ ಹೊಂದಿರತಕ್ಕಂಥವರು ಡಾಕ್ಟರ್ CRC ಅವರು. ಅವರಿಗೆ ಈ 3 ದಿನಗಳಿಂದ ನಾವೇನೊಂದು ಅಭಿನಂದನೆಗಳನ್ನ, ವಂದನೆಗಳನ್ನ ಅರ್ಪಿಸುವ ಕಾರ್ಯಕ್ರಮ ಮಾಡಿದೀವಿ. ಅದು ನಿಜಕ್ಕೂ ಅರ್ಥಪೂರ್ಣವಾಗಿದೆ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನನಗೊಂದು ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಂಘಟಕರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಡಾಕ್ಟರ್ CRC ಅವರಿಗೆ ನಾನು ಕಿರಿಯನಾಗಿ ಶುಭ ಹಾರೈಕೆಗಳನ್ನ ಬಯಸ್ತೇನೆ. ಅವರ ಆರೋಗ್ಯ ಮತ್ತು ಅವರಿಗೆ ಇನ್ನಷ್ಟು ಸಂಪತ್ತು, ಈ ರೀತಿಯ ಮನೋಭಾವವನ್ನ ಉಳ್ಳವರಿಗೆ ಇರಲಿ ಅಂತ ಹೇಳಿ ಶುಭ ಹಾರೈಕೆಯನ್ನು ಬಯಸ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ. ನಮಸ್ಕಾರ ಸರ್, ಬಹಳ ಅರ್ಥಪೂರ್ಣವಾದ ಮಾತನ್ನು ಹೇಳಿದ್ರಿ. ದಯವಿಟ್ಟು ಎಲ್ಲ
ನುಡಿಗೌರವ ಹೇಳುವ ಮಹನೀಯರಲ್ಲಿ ಹಿರಿಯರಲ್ಲಿ ಒಂದು ಪ್ರಾರ್ಥನೆ. ಸಾಕಷ್ಟು ಜನ ಮಾತಾಡೋರು ಇರೋದ್ರಿಂದ ದಯವಿಟ್ಟು 2.5 ಇಂದ 3 ನಿಮಿಷಕ್ಕೆ ತಮ್ಮ ಮಾತುಗಳನ್ನ ಸೀಮಿತಗೊಳಿಸ್ಬೇಕಂತ ಪ್ರಾರ್ಥನೆ ಮಾಡ್ತಾನೆ. ಸಂಘಟಕರಿಗೆ ಏನ್ ಹೊಳಗುತ್ತಲ್ಲ, ಇದು ನಮ್ಮ ಕರ್ತವ್ಯ, ನಾವು ಮಾಡ್ತಾ ಇದ್ದೀವಿ. ನೇರವಾಗಿ ಸರ್ ಅವ್ರನ್ನ ಉದ್ದೇಶಿಸಿ ಮಾತಾಡಿದ್ರೆ ನಮಗದು ಸಮಾಧಾನ ತಂದು ಕೊಡ್ತದೆ, ನೆಮ್ಮದಿ ಕೊಡ್ತದೆ ಅಂತ ಮಾತನ್ನು ಹೇಳ್ತಾ, ಈಗ ಇದೇ ಸಾಗರದಿಂದ ನಮ್ಮೆಲ್ಲರಿಗೂ ಹಿರಿಯರು ಆದರಣೀಯರು ಆಗಿರ್ತಕ್ಕಂತ ಶ್ರೀ ವೈ ದಂತಿ ಅವರು ಡಾಕ್ಟರ್ CRC ಅವರಿಗೆ ನುಡಿ ಗೌರವ ಶ್ರೀ ವೈ ದಂತಿ. ಸಪ್ರೇಮ ನಮಸ್ಕಾರಗಳು. ಕರೋನಾ ಕಾಯಿಲೆ ಸುಧಾರಿಸಬಹುದು. ವ್ಯಕ್ತಿ ನಿರ್ಮಾಣ ಆಸ್ಪತ್ರೆಯಿಂದ ಸೇವಾ ನಿವೃತ್ತಿ ಹೊಂದಿದರು. ಇಂದಿಗೂ ಬೆಂಗಳೂರಿನಲ್ಲಿ ಮಾನಸಿಕ ಕಾಯಿಲೆಯವರಿಗೆ ಸಲಹೆ ಸಹಕಾರ ಅವರು ಉಚಿತವಾಗಿ ನೀಡುತ್ತಿದ್ದಾರೆ. ಮಾನವ ಸೇವೆಯ ಜೀವನದ ದೊಡ್ಡ ಮಹತ್ವಾಕಾಂಕ್ಷೆಯವರದ್ದು. ತಮ್ಮ ಶ್ರೀಮತಿಯವರ ಹೆಸರಿನಲ್ಲಿ 1 ಕೋಟಿ ದಾನವನ್ನು ನೀಡಿ ಅವರು ದಾನ ಗುಣವನ್ನು ತೋರಿಸುತ್ತದೆ. ಅದು ನಮ್ಮೆಲ್ಲರ ಮಾರ್ಗದರ್ಶನವಾಗಿದೆ. ಮಾನವ ಜೀವನದಲ್ಲಿ ಜೀವನ ಧನ್ಯತೆಯ ಭಾವನೆಯನ್ನು ಪಡೆಯಬೇಕಾದರೆ ಧರ್ಮವು ದಾನ ಮಾಡು ಎಂದು ಹೇಳುತ್ತದೆ. ಡಾಕ್ಟರ್ ಚಂದ್ರಶೇಖರ್ ಅವರು ಮಾನಸಿಕ ಅಸ್ವಸ್ಥತೆಯನ್ನು ಪಡೆದವರಿಗೆ ಉಪಚಾರ ನೀಡಿ ಅವರನ್ನು ಸರ್ವ ರೀತಿ ಆರೋಗ್ಯವಂತರನ್ನಾಗಿ ಮಾಡಿ ಇಡೀ ಕುಟುಂಬದಲ್ಲಿ ಆನಂದ ಸಂತೋಷವನ್ನು ನೀಡಿಸುತ್ತಿದ್ದಾರೆ. ಇದು ಜೀವದಾನ. ಇನ್ನೊಂದು ಧನದಾನ. ನಾವು ಊಹಿಸಲು ಆಗದಷ್ಟು ಮೊತ್ತವನ್ನು ನೀಡಿ ಇಂಥ ಮಾನವತಾ ಹಾಗೂ ದಾನ ಚಿಂತಾಮಣಿಯವರನ್ನು ಕಾಣುವ 2-3 ದಿನಗಳ ಒಡನಾಟದಲ್ಲಿ ಇರುವ ಸೌಭಾಗ್ಯವನ್ನು ನಮಗೆ ಒದಗಿಸಿಕೊಟ್ಟವರು ಬೆಂಗಳೂರಿನ DTP ಚಾಣಕ್ಯ ಶ್ರೀಧರ ಹಾಗೂ ಜ್ಞಾನದಾನಿ ಗುಲ್ಬರ್ಗಾದ HR ಹಿರೇಮಠ ಅವರಿಗೆ ನಾವು ಧನ್ಯವಾದ ಹೇಳುತ್ತೇವೆ. ಡಾಕ್ಟರ್ ಚಂದ್ರಶೇಖರ್ ಅವರ ಉಪನ್ಯಾಸ ನೀಡಲು 28-20ರಂದು 2 ದಿನಗಳ ಮಟ್ಟಿಗೆ ಸಾಗರಕ್ಕೆ ಬಂದರು. 2 ದಿನಗಳಲ್ಲಿ ಪ್ರೌಢಶಾಲೆಗಳು, ಪದವಿ ಕಾಲೇಜು, ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು, ಸಿಬ್ಬಂದಿಗಳಿಗೆ ಹಾಗೂ ಸಾರ್ವಜನಿಕ ಉಪನ್ಯಾಸ ಸಲಹೆಗಳನ್ನು ನೀಡಿದರು. ಭಾಗವಹಿಸಿದವರು ಧನ್ಯತಾ ಭಾವನೆಯನ್ನು ವ್ಯಕ್ತಪಡಿಸಿದರು. ಭಾಗವಹಿಸುತ್ತಿದ್ದವರು ವ್ಯತಿಪಟ್ಟರು. ಕೆಲವರು 1 ಕಾರ್ಯಕ್ರಮ ಹೆಚ್ಚೆಂದರೆ ದಿನದಲ್ಲಿ 2 ಕಾರ್ಯಕ್ರಮ ನೀಡುತ್ತಾರೆ. ಆದರೆ ಡಾಕ್ಟರ್ ಚಂದ್ರಶೇಖರ್ ಅವರು 1 ದಿನದಲ್ಲಿ 4 ಕಾರ್ಯಕ್ರಮಗಳನ್ನು ನೀಡಿದರೂ ಇಳಿ ವಯಸ್ಸಿನ ದಣಿವು ಅವರಲ್ಲಿ ಕಂಡು ಬರಲಿಲ್ಲ. ಆ ಚೈತನ್ಯ ನಮ್ಮಂತವರಿಗೆ ಆಶ್ಚರ್ಯ ಹಾಗೂ ಜೀವನೋತ್ಸಾಹ ನೀಡಿತು. ಅದರಂತೆ ಚಿತ್ರದುರ್ಗ ಚಳ್ಳಿಕೆರೆ ಹಾಗೂ ಯೋಗ ವಾಸಿಷ್ಠದ ಗುರುಗಳ ಸಂಸ್ಥೆಯಲ್ಲಿ ಈ ದಿನಗಳಲ್ಲಿ ಅವರೊಂದಿಗೆ ಇರುವ ಭಾಗ್ಯ ನಮ್ಮದಾಯಿತು. ಅವರನ್ನು ಎಂದೂ ನಾವು ಮರೆಯಲಾರೆವು. ಭಗವಂತನ ಅವರಿಗೆ ಸಕಲ ಭಾಗ್ಯ ನೆಮ್ಮದಿಯನ್ನು ನೀಡಲಿ ಎಂದು ನಮ್ಮ ಪ್ರಾರ್ಥನೆ. ಅವರ ಗುಣಗಳನ್ನು ಹೊಗಳುವುದರಲ್ಲಿ, ಹೇಳುವುದರಲ್ಲಿ, ಭಾಷಣ ಮಾಡುವುದರಲ್ಲಿ ಕಲಿಯುವುದನ್ನು ಬಿಟ್ಟು ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ನಾವು ಕಲಿತರೆ ಅದು ಧನ್ಯತೆಯಾಗುತ್ತದೆ. ಅವರಿಗೂ ಕೂಡ ಅವರು ಮಾಡಿರ್ತಕ್ಕಂತಹ ಕಾರ್ಯಕ್ಕೆ ನಮ್ಮಿಂದ ದೊರೆಯತಕ್ಕಂತಹ ಪ್ರತಿಕ್ರಿಯೆಗೆ ಸಂತೋಷವಾಗುತ್ತದೆ. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ನನ್ನ ಪ್ರಾರ್ಥನೆ. ಈ ಅವಕಾಶ ನೀಡಿಕೊಟ್ಟ ಕಾರ್ಯಕ್ರಮ ಸಂಘಟಕರಿಗೆ ನಾನು ನಮ್ಮ ಕುಟುಂಬದ ವತಿಯಿಂದ, ನಮ್ಮ ಇಡೀ ಸಾಗರದ ಜನರ ವತಿಯಿಂದ ಆಭಾರಿಯಾಗಿದ್ದೇನೆ. ಧನ್ಯವಾದಗಳು. ನಮಸ್ಕಾರ ಸರ್. ಮಾತನ್ನ ಹೇಳಿದ್ರಿ. ಎಲ್ಲ ಹಿರಿಯರಿಗೆ ಒಂದು ಮಾತು ಹೇಳ್ಬೇಕು. ಏನ್ ಬರ್ತದೆ ನೋಡಿ, ಅವರು 95 ವರ್ಷ ಇವತ್ತು ಅವರಿಗೆ. ಅವರು ಈಗ ಒಂದು ಯುವಕರಿದ್ದ ಹಾಗೆ ಸಾಗರದಲ್ಲಿ ಜ್ಞಾನ ಪ್ರಸಾರದ ಒಂದು ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಬನಹಟ್ಟಿಯಿಂದ ಮಕ್ಕಳ ಕವಿ ಜಯವಂತ ಕಾಡದೇವರವರು ಇದ್ದಾರೆ. ದಯವಿಟ್ಟು ಜಯವಂತ ಕಾಡದೇವರು ಡಾಕ್ಟರ್ CRC ಅವರಿಗೆ ತಮ್ಮ ನುಡಿ ಗೌರವವನ್ನು ಸಲ್ಲಿಸಬೇಕು. ಜಯವಂತ ಕಾಡದೇವರ್. ನಮಸ್ಕಾರ ಸರ್ ಎಲ್ಲರಿಗೂ. ನುಡಿಯುವುದರಲ್ಲಿ ಸಂತಸ ಪಟ್ಟು, ಪಡೆದುದರಲ್ಲಿ ಪ್ರೀತಿಯ ಪಟ್ಟು, ಅದರೊಳು ಉಳಿಸಿ ಪರರಿಗೆ ಕೊಟ್ಟು, ನೆರೆಹೊರೆಯವರಲ್ಲಿ ಪ್ರೀತಿಯನ್ನಿಟ್ಟು,
ಉತ್ತಮ ಸಮಾಜ ಕಟ್ಟೋಣ ಬಾ ಅನ್ನುವಂಥ ಮಾತಿಗೆ ಅಕ್ಷರಶಃ ಅನ್ವಯ ಆಗುವಂತ ವ್ಯಕ್ತಿ ಅಂದ್ರೆ ಡಾಕ್ಟರ್ CR ಚಂದ್ರಶೇಖರ್ ಅವರು. ಆಗಲೇ ಒಬ್ರು ಹೇಳಿದ್ರು, ನಾಲ್ಕು ಭಾಷಣಗಳನ್ನು ಮಾಡಿದ್ರು ಅವರಿಗೆ ಧನು ಆಗ್ತಿರಲ್ಲಂತೆ. ಅದು ದುಡಿಯುವುದರಲ್ಲಿ ಅವರಿಗೆ ತೃಪ್ತಿ, ಸಂತಸ. ಆ ಸಂತಸದಿಂದ ಅವರಿಗೆ ಧನು ಆಗ್ತಿರಲಿಲ್ಲ. ಉಳಿಸಿದ್ರು ಕೊಟ್ರು, ಬಲಗೈಯಿಂದ ಕೊಟ್ರು, ಅವ್ರ ಎಡಗೈಗೆ ಗೊತ್ತಾಗ್ಲಿಲ್ಲ. ಯಾರೋ ಒಬ್ಬರು ಮಾಡ್ಕೊಂಡು ಈ ರೀತಿ ಅವರು ಕೊಟ್ರು ಅನ್ನುವಂತ ಮಾತು ಬಂತೆ ಹೊರತು ಅವರು ಏನ್ ಹೇಳ್ಕೊಳ್ಳಿಲ್ಲ. ನಾನು ಅವರನ್ನ ಭೇಟಿಯಾಗಿಲ್ಲ. ಧಾರವಾಡದ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಹಾಲ್ನೊಳಗ 2017 ಇಸ್ವಿಯೊಳಗ ಬಾಲ ಗೌರವ ಪ್ರಶಸ್ತಿ ಮತ್ತು ಪುಸ್ತಕ ಬಹುಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯಮಂತ್ರಿಗಳ ಆಗಮನಕ್ಕಾಗಿ ಎಲ್ಲರೂ ದಾರಿ ಕಾಯ್ತಾ ಇದ್ರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಂತ್ರಿ ಉಮಾಶ್ರೀ ಅವರು ಹಾಜರಿದ್ರು. ಎಲ್ಲ ಹಾಲ್ ತುಂಬಿತ್ತು. ಆ ಹಾಲನ್ನು ಸದುಪಯೋಗ ಪಡಿಸ್ಕೋಬೇಕು. ಶಂಕರ್ ಹಲಗತ್ತಿ ಅವರು ಒಂದು ಐಡಿಯಾ ಮಾಡಿದ್ರು. ಏನಂದ್ರೆ ಡಾಕ್ಟರ್ CR ಚಂದ್ರಶೇಖರ್ ಅವರಿದ್ರು. ಸರ್, ಮುಖ್ಯಮಂತ್ರಿಗಳ ಆಗಮನ ಆಗುವವರೆಗೆ ನೀವು ಈ ಜನರನ್ನು ಉದ್ದೇಶಿಸಿ ಮಾತಾಡ್ರಿ ಅಂತೇಳಿ ಅವರು ಬಂದ್ರು. ಸಹಜವಾಗಿ ಬಂದು ಪ್ರಿಪರೇಷನ್ ಇಲ್ಲ, ಏನೂ ಇಲ್ಲ, ನೋಡಿದ್ರು, ಮಾತಾಡಿದ್ರು. ಆ ಮಾತುಗಳು ಎಂಥವು ಅಂದ್ರೆ, ಪ್ರಥಮ ಬಾರಿಗೆ ನಾನು ಭಾಷಣ ಕೇಳ್ತಾ ಇದ್ದೆ. ಎಂಥ ಮಾತುಗಳು ಅಂದ್ರ, ಶಿಕ್ಷಕರಿಗೆ, ಸಾಹಿತ್ಯರಿಗೆ, ಪಾಲಕರಿಗೆ ಎಲ್ಲರಿಗೂ ಅನ್ವಯ ಆಗುವಂತ ರೀತಿಯೊಳಗೆ ಅವರ ವಿಚಾರಗಳ ಸರಣಿ ಇತ್ತು. ಮತ್ತ 40 ನಿಮಿಷಗಳ ಮಾತಾಡಿದ್ರು. ಅಂಥ ಗದ್ದಲದೊಳಗನು ನಾನು ಕಂಡುಕೊಂಡದ್ದು ಅಂದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಅನ್ನ ಕಂಡುಕೊಂಡೆ. ಅಂದ್ರೆ ಅವರ ಮಾತಿನ ಓಘ ಆ ರೀತಿಯಾಗಿತ್ತು. ಇಂಥ ಒಬ್ಬ ವ್ಯಕ್ತಿ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ, ಜನರ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ತಮ್ಮ ಚಿಂತನೆಗಳನ್ನ, ಆಲೋಚನೆಗಳನ್ನ ಪ್ರಸಾರ ಮಾಡಿದ್ರು. ಅವರ ಈ ಕೆಲಸ ನೋಡಿದ ಕೂಡಲೇ ನನಗೆ ಯಾರು ನೆನಪಕ್ಕಾರ ಅಂದ್ರೆ, ಪೆಥಾಲಜಿ ಮತ್ತು ಮೈಕ್ರೋಬಯಾಲಜಿ ವಿಭಾಗಕ್ಕೆ ಡಾಕ್ಟರ್ ಸಹಜ ನಾಗಲೋಟಿ ಮಠರು ಹೆಂಗೋ, ಪರಿಸರ ಉಳಿವಿಗಾಗಿ, ಪರಿಸರದ ಕಾಪಾಡುವ ಸಲುವಾಗಿ ಡಾಕ್ಟರ್ ನಾಗೇಶ್ ಹೆಗಡೆ ಹೇಗೋ, ಹಾಗೆ ಜನರ ಮಾನಕ್ಕಾಗಿ ಡಾಕ್ಟರ್ CR ಚಂದ್ರಶೇಖರ್ ಅನ್ನುವಂತ ಅಭಿಪ್ರಾಯ ನಾನು ತಾಳಿನಿ. ಇನ್ನೊಂದು ಭಾಷಣ ಕೇಳಿದೆ, ಅದು ಗದಗಿನಾಗಿರ್ಬೋದು ಅಥವಾ ಧಾರವಾಡದಾಗಿರ್ಬೋದು, ನನಗೆ ತಿಳಿದಿಲ್ಲ. ಒಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ರು. ಹಲವಾರು ಪುಸ್ತಕಗಳನ್ನ ಬಿಡುಗಡೆ ಮಾಡಿ ಒಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ರು. ಅವರ ಧಾರಿಷ್ಠ ಎಂತಾದಿತ್ತು, ಅವರ ಧೈರ್ಯ ಎಂತಾದಿತ್ತು ಅಂದ್ರೆ, ಅವರ ನಿರ್ಭೀಡತನ ಎಂತಾದಿತ್ತು ಅಂದ್ರೆ, ಆ ಪುಸ್ತಕದೊಳಗಿನ ಕೆಲವೊಂದು ಸಾಲುಗಳನ್ನ ಕೋಟ್ ಮಾಡಿ, ಇದು ಮಕ್ಕಳಿಗೆ ಕೊಡುವಂತ ಅಲ್ಲ, ಮಕ್ಕಳಿಗಾಗಿ ಈ ಪದ್ಯಗಳು ಈ ಪುಸ್ತಕದಲ್ಲಿ ಸೇರಲೇಬಾರದು. ಆದ್ದರಿಂದ ಈ ಪುಸ್ತಕವನ್ನ ನಾನು ವಿರೋಧ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದು ಕೇಳಿ ನಾನು ಗಾಬರದೆ. ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ, ಯಾಕಪ್ಪ ಮನಸ್ಸು ನೋಯಿಸುದು ಅಂತೇಳಿ ಓಲೈಕೆಯ ಮಾತುಗಳನ್ನೇ ಆಡುವಂಥ ಒಂದು ಜಮಾನದೊಳಗ ಡಾಕ್ಟರ್ CR ಚಂದ್ರಶೇಖರನ್ನು ಅಲ್ಲದ್ದು ಸಲ್ಲದ್ದು ಬೇಡ, ಸರಿಯಾದದ್ದು ಇರಲಿ ಅನ್ನುವಂಥ ಜಾಯಮಾನ. ಅಂಥ ಒಬ್ಬ ವ್ಯಕ್ತಿಯ ಭಾಷೆಗಳನ್ನ 2 ಸಲ ಕೇಳುವ ಸೌಭಾಗ್ಯ ನನಗೆ ಲಭಿಸ್ತು. ಮತ್ತೆ ಅವರ ಲೇಖನಗಳನ್ನ ಅಲ್ಲೇ ಇಲ್ಲೇ ಓದಿದ್ದು ನೆನಪತಿ. ಈಗ ಹೆಸರುಘಟ್ಟ ರಸ್ತೆಯೊಳಗ ತಮ್ಮದೇ ಆದಂತ ಒಂದು ಕ್ಲಿನಿಕ್ ಅನ್ನ ಪ್ರಾರಂಭಿಸಿ ತಾವು ಪುಕ್ಕಟೆಯಾಗಿ ಸಲಹೆ ಕೊಡುವುದರ ಜೊತೆಗೆ ತಮ್ಮ ವಿದ್ಯಾರ್ಥಿಗಳಿಂದಲೂ ಸಲಹೆಗಳನ್ನ ಕೊಡುತ್ತಾ ಮಹತ್ ಕಾರ್ಯದಲ್ಲಿ ಅವರು ತೊಡಗ್ಯಾರು. ಅವರು ದಾನಿಗಳು ಹೌದು ಮತ್ತು ಜ್ಞಾನ ಪ್ರಸಾರಕರು ಹೌದು ಮತ್ತು ಜನರ ಆರೋಗ್ಯ, ಮಾನಸಿಕ ಆರೋಗ್ಯ ಕಾಪಾಡುವಂತವರು ಹೌದು ಅನ್ನುವಂಥ ಒಂದು ಅವರ ಗುಣಕ್ಕೆ ಗೌರವ ಸಲ್ಲಿಸಿ ಅವರಿಗೆ ನುಡಿ ನಮನ ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ನಾವು ಬಹಳ ಅತ್ಯಂತ ಸೂಕ್ತವಾಗಿ, ಅತ್ಯಂತ ಅರ್ಥಪೂರ್ಣವಾಗಿ ಸಹಜ ನಾಗಲೋಟಮಠವನ್ನು ನೆನೆಸ್ಕೊಂಡು, ನಾಗೇಶ್ ಹೆಗಡೆಯವರನ್ನ ನೆನೆಸ್ಕೊಂಡು, ಡಾಕ್ಟರ್ CR ಅವರ ನಿರ್ಭಿಡೆ, ಅದು ಆ ಸಮಚಿತ್ತದ ಭಾವ ಇದ್ದಾಗ ಮಾತ್ರ ಅದೆಲ್ಲ ಸಾಧ್ಯ ಆಗ್ತದೆ ಅಂತ ಮಾತುಗಳನ್ನ ಹೇಳಿದ್ರಿ. ತಮಗೆ ಅನಂತ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಕಾರಟಗಿಯಿಂದ ಆಕ್ಸ್ಫರ್ಡ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ಅದರ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀಮತಿ ಲೀಲಾ ಕಾರಟಗಿ ಸಹೋದರಿಯರಿದ್ದಾರೆ. ದಯವಿಟ್ಟು ಲೀಲಾ ಕಾರಟಗಿ ಅವರು ಡಾಕ್ಟರ್ CR ಅವರಿಗೆ ನುಡಿ ಗೌರವ ಸಲ್ಲಿಸಬೇಕು. ನಮಸ್ಕಾರ ಮೇಡಮ್. ನಮಸ್ತೆ. ಈ ಒಂದು ಕಾರ್ಯಕ್ರಮದ
ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಸದಾಶಿವ ಮಹಾಸ್ವಾಮಿಗಳಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಅನೇಕ ಮಹಿಳೆಯರಿಗೆ ಆದರ್ಶಪ್ರಾಯರು, ನನ್ನ ನೆಚ್ಚಿನ ಮಾತುಗಾರರು ಆಗಿರುವ ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೂ ಕೂಡ ನಮಸ್ಕಾರಗಳನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿರುವಂತ ಎಲ್ಲ ಹಿರಿಯರಿಗೆ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವ ದೇವತಾ ಮನುಷ್ಯ ಅಂತ ಕರೆಯಲ್ಪಡುವ CR ಚಂದ್ರಶೇಖರ್ ಸರ್ ಅವರಿಗೆ ಅನಂತ ನಮಸ್ಕಾರಗಳು ಸಲ್ಲಿಸ್ತಾ ಇದ್ದೇನೆ. ಬಹುತೇಕ ನಿಮ್ಮಂತಹ ದೊಡ್ಡ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ, ಅಲ್ಲಿ ಅನೇಕ ಬದಲಾವಣೆಯನ್ನ ತಂದಿರುವಂತಹ ಒಬ್ಬ ಶ್ರೇಷ್ಠ ಮನೋತಜ್ಞರು ನಮ್ಮಂತ ಪುಟ್ಟ ಕಾರಟಗಿ ಊರಿಗೆ ಬಂದು ಇಲ್ಲಿನ ಜನರಿಗೆ ಉಪನ್ಯಾಸ ಕೊಡ್ತಾರೆ ಅಂದ್ರೆ ಅದು ನಮ್ಮ ಜನತೆ ಮತ್ತು ಅದನ್ನ ಹೋಸ್ಟ್ ಮಾಡಿರುವಂತಹ ನಮ್ಮ ಶಾಲೆಯ ಒಂದು ಇತಿಹಾಸದಲ್ಲೇ ಇದು ಬರೆದಿಡುವಂತ ಕಾರ್ಯಕ್ರಮ ಆಗಿರುತ್ತೆ. ಕಳೆದ 2 ವರ್ಷಗಳ ಹಿಂದೆ CR ಚಂದ್ರಶೇಖರ್ ಸರ್ ಅವರು ನಮ್ಮ ಶಿಕ್ಷಣ ಸಂಸ್ಥೆಗೆ ಬಂದಿದ್ರು. ನನ್ನ ಶಾಲೆಯ ಮಕ್ಕಳು ಮತ್ತು ಪಾಲಕರ ಉದ್ದೇಶಿಸಿ ಅವರ ಹಿತವಚನಗಳನ್ನ ನೀಡಿದ್ರು. ಅದ್ರ ಬಗ್ಗೆ ನಾನು ಹೇಳ್ಬೇಕು ಅಂದ್ರೆ, ಕಣ್ಣಿಗೆ ಕಾಣುವಂತಹ ಅಂಗಾಂಗಗಳಿಗೆ ಚಿಕಿತ್ಸೆ ಇದೆ, ಆದ್ರೆ ಕಣ್ಣಿಗೆ ಕಾಣದಂತಹ ಮನಸ್ಸಿಗೆ ಚಿಕಿತ್ಸೆ ಕೊಡೋರು ತುಂಬಾ ವಿರಳ. ಈ ಮನಸ್ಸಿನ ಕಳವಳಗಳಿಗೆ, ಮಾನಸಿಕ ತಳಮಳಗಳಿಗೆ ಅನೇಕ ಉತ್ತರಗಳನ್ನ, ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀಡಿರೋರು CR ಚಂದ್ರಶೇಖರ್ ಸರ್ ಅವರು. ಆ ದಿನ ಮಗು ಚಿಕ್ಕಂದಿನಿಂದಲೇ ಮಾನಸಿಕ ಒತ್ತಡಕ್ಕೆ, ಒಂದು ಶಾಲೆ ಮತ್ತು ಮನೆ ಎರಡೂ ಕಡೆಯಿಂದನೂ ಮಾನಸಿಕ ಒತ್ತಡಕ್ಕೆ ಒಳಗಾಗುತ್ತೆ. ಅನೇಕ ಪಾಲಕರು ತಮ್ಮ ಮಕ್ಕಳ ಬಗ್ಗೆ ಒತ್ತಡಗಳನ್ನ ಹೇರ್ತಾ ಇದ್ರು, ಶಿಕ್ಷಕರು ಕೂಡ ಮಕ್ಕಳಿಗೆ ಒತ್ತಡನ ಹೇರ್ತಾ ಇದ್ರು. ಬಾಲ್ಯಾವಸ್ಥೆಯಲ್ಲೇ ಮಗು ಒತ್ತಡದಲ್ಲಿರೋದ್ರಿಂದ ಮುಂದಿನ ಯೌವನವನ್ನ, ಮುಂದಿನ ವೃದ್ಧಾಪವನ್ನ ಒತ್ತಡದಲ್ಲೇ ಕಳೆಯುವಂತದ್ದಾಗ್ತದೆ. ಆದ್ರೆ ಅವತ್ತಿನ ದಿನ ಬಂದಿರುವಂತಹ ಪಾಲಕರಿಗೆ CR ಚಂದ್ರಶೇಖರ್ ಅವರು ಇಷ್ಟು ಚಂದದ ಉಪನ್ಯಾಸ ಕೊಟ್ರು. ಮಗುವಿನ ಮುಗ್ಧತೆಯನ್ನ ಹೇಗೆ ಕಾಪಾಡಬೇಕು, ಮಗುವನ್ನ ಮಗುವಾಗಿ ಹೇಗೆ ನಾವು ನೋಡ್ಬೇಕು ಅನ್ನೋದ್ರ ಮೂಲಕ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದ್ರ ಮೂಲಕ ಒಬ್ಬ ಪರಿಪೂರ್ಣ ಪಾಲಕ ಹೇಗಾಗ್ಬೋದು, ಒಬ್ಬ ಪರಿಪೂರ್ಣ ಶಿಕ್ಷಕ ಹೇಗಾಗ್ಬೋದು ಅನ್ನುವಂತ ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ರು. ಇದೊಂದು ನಮ್ಮ ಭಾಗದಲ್ಲಿಯೇ ಅತ್ಯಂತ ಘನತೆ ಎತ್ತ ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾಗಿರುವಂತಹ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಸುತ್ತಮುತ್ತ ಎಲ್ಲ ಸರ್ ಅವ್ರು ತಿರುಗಾಡಿದ್ದಾರೆ. ಇದಕ್ಕೆ ಕಾರಣೀಕರ್ತರು ಒಂದು ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ರೂವಾರಿಗಳಾಗಿರುವಂತಹ ಬಸವರಾಜ್ ಪಾಟೀಲ್ ಸೇಡಂ ಅಪ್ಪಾಜಿಯವರು ಇಡೀ ಕಲ್ಯಾಣ ಕರ್ನಾಟಕ ತುಂಬಾ CR ಚಂದ್ರಶೇಖರ್ ಸರ್ ಅವರ ವಿಚಾರಧಾರೆಗಳನ್ನ ಹರಿಸಿದ್ದಾರೆ. ಹಾಗೆ ಅವರ ಜೊತೆಗೆ ನಮ್ಗೆ ಇಂದಿಗೂ ಮಾರ್ಗದರ್ಶಕರಾಗಿರುವಂತಹ ಹಿರೇಮಠ್ ಸರ್ ಅವರು, ಇವರೆಲ್ಲರೂ ನಮ್ಮ ಭಾಗಕ್ಕೆ ಒಂದು ಗುರುತರವಾದ ಸೇವೆಯನ್ನ ಸಲ್ಲಿಸಿದ್ದಾರೆ. CR ಚಂದ್ರಶೇಖರ್ ಸರ್ ಅವರಿಗೆ ಭಗವಂತ ಎಲ್ಲಾ ರೀತಿಯಾಗಿರುವಂತಹ ಆರೋಗ್ಯವನ್ನ ಕೊಟ್ಟು ರಕ್ಷಿಸ್ಲಿ. ಅವರ ಮಾರ್ಗದರ್ಶನ ಸಮಾಜಕ್ಕೆ, ನಮ್ಮಂತ ಕಿರಿಯರಿಗೆ ತುಂಬಾ ಅವಶ್ಯಕತೆ ಇದೆ. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ಇಲ್ಲಿರುವಂತ ಎಲ್ಲರಿಗೆ ತಡವಾದ್ರೂ ಕೂಡ ವಿಜಯದಶಮಿಯ ಶುಭಾಶಯಗಳನ್ನ ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಪುನಃ 2017 ಕಾರಟಗಿ ನಾವು ಹೋದಂತ ನೆನಪನ್ನ ಮಾಡಿಕೊಟ್ರಿ. ಅನಂತ ಧನ್ಯವಾದಗಳು. ಈಗ ನಮ್ಮೊಂದಿಗೆ ಕಲಬುರಗಿಯ ವಿವೇಕಾನಂದ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆಗಿರ್ತಕ್ಕಂತಹ ಮತ್ತು ಆ ಸಂಸ್ಥೆಯ ರೂವಾರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದಪ್ಪ ಭಗವತಿ ಅವರಿದ್ದಾರೆ. ದಯವಿಟ್ಟು ಸಿದ್ದಪ್ಪ ಅವರು ಡಾಕ್ಟರ್ CR ಅವರ ಕುರಿತು 2 ಮಾತುಗಳನ್ನು ಹೇಳಬೇಕಾಗಿ ಅವರಲ್ಲಿ ಕೋರ್ತೇನೆ. ಸಿದ್ದಪ್ಪ ಭಗವತಿ ಅವರು. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ವಿಶೇಷ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಸೇಡಂ ಕೊತ್ತಲ ಬಸವೇಶ್ವರ ಶ್ರೀಮಠದ ಪರಮ ಪೂಜ್ಯ ಶ್ರೀ ಸದಾಶಿವ ಸ್ವಾಮೀಜಿಯವರ ಪಾದಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದು ಆದಂತಹ ಹಾಗೂ ಈ ಅಭಿನಂದನಾ ನುಡಿ ಗೌರವಕ್ಕೆ ಭಾಜನರಾದಂತಹ ಹೆಸರಾಂತ ಎಂದೂ ಮರೆಯದ ಅಪರೂಪದ ವ್ಯಕ್ತಿಗಳಲ್ಲಿ ಒಬ್ಬರಾದಂತಹ ಡಾಕ್ಟರ್ CR ಚಂದ್ರಶೇಖರ್ ಅವರಿಗೆ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳನ್ನ ಹೇಳ್ತಾ, ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ, ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಶ್ರೀ SS ಹಿರೇಮಠ ಅವರೇ ಹಾಗೂ ಡಾಕ್ಟರ್ ಶಶಿಶೇಖರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಹಿರಿಯರಿಗೂ ವಂದನೆಗಳನ್ನ ಹೇಳ್ತಾ, 1-2 ಮಾತುಗಳನ್ನ ಶಿಕ್ಷಕನಾಗಿ ನಾನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ CRC ಅವರು, ಅವರ ಕ್ಷೇತ್ರ ಎಂಥದ್ದು ಅಂದ್ರೆ
ಜಗದಗಲ ಮುಗಿಲಗಲ್ ಅಂತಾರಲ್ಲ ಆ ತರ. ಉಳಿದವರು ಒಂದೊಂದು ಕ್ಷೇತ್ರ ಆಯ್ಕೆ ಮಾಡ್ಕೊಂಡ್ರೆ ಇವರಿಗೆ ಮಕ್ಕಳಿಂದ ವೃದ್ಧರವರೆಗೆ ಎಲ್ಲಾ ಕ್ಷೇತ್ರದಲ್ಲಿ ಮಾನಸಿಕ ಆರೋಗ್ಯದ ವಿಷಯದಲ್ಲಿ ಬಹಳ ನೆನಪಿಡುವಂತಹ ಶ್ಲಾಘನೀಯ ಸೇವೆ ಅವರದು. ಈ ರಾಜ್ಯ ಎಂದೂ ಮರೆಯದಂತಹ ಸೇವೆಯನ್ನ ಅವರು ನೀಡಿದ್ದಾರೆ. ಶ್ರೀಸಾಮಾನ್ಯನಿಗೆ 1 ಕೋಟಿ ಹಣ ಅಂದ್ರೆ ಅದು ಬಹಳ ದೊಡ್ಡ ಮೊತ್ತ. ಯಾಕಂದ್ರೆ ನಾವು ಯೂಶುವಲಿ ನಮ್ಮ ಜೀವನದಲ್ಲಿ ಹಣದ ಮೂಲಕ ಕೆಲವನ್ನ ಅಳೆಯುವಂತಹ ಪ್ರಯತ್ನ ಮಾಡ್ತೇವೆ. ಹಾಗಾಗಿ ನಮಗೆ ಆ 1 ಕೋಟಿ ತುಂಬಾ ದೊಡ್ಡ ಮೊತ್ತ ಅಂತ ಕಾಣ್ತದೆ. ಆದ್ರೆ ನಮ್ಗೆ ಗೊತ್ತಾಗ್ಬೇಕು, ಅವರ ಸೇವೆಯನ್ನ ನಾವು ದುಡ್ಡಿಗೆ ತುಲನೆ ಮಾಡಿದ್ರೆ ಅವರ ಸೇವೆ ಎಷ್ಟೋ 100 ಕೋಟಿ ರೂಪಾಯಿಗಳಿಗೂ ಕೂಡ ಮೀರಿದ್ದಾಗಿದೆ. ಕಲಬುರಗಿ ಭಾಗದಲ್ಲಿ ಕಂದಾಚಾರ, ಮೂಢನಂಬಿಕೆ, ವಿಶೇಷವಾಗಿ ಬಾನಾಮತಿ ಅನ್ನುವಂತಹ ಒಂದು ಸಾಮಾಜಿಕ ಪಿಡುಗು ಎಷ್ಟೋ ಕುಟುಂಬಗಳನ್ನ ಹಾಳು ಮಾಡಿದಂತಹ ಉದಾಹರಣೆಗಳಿವೆ. ಸೊ ರಾಜ್ಯ ಸರ್ಕಾರ ಇವರಿಗೆ ವಿಶೇಷವಾದಂತಹ ಒಂದು ಕಾರ್ಯಕ್ರಮದಡಿ ಈ ಭಾಗದ ಮೂಢನಂಬಿಕೆಗಳನ್ನ ಹೋಗಲಾಡಿಸೋದಕ್ಕೆ ನಿಯೋಜನೆ ಮಾಡ್ತಾರೆ. ಇಲ್ಲಿ ಸ್ವತಃ ಅವರು ಬಂದು ಇದ್ದು ಈ ಕಂದಾಚಾರಗಳಿಗೆ ಮುಕ್ತಿ ಹಾಡುವಂತಹ ಒಂದು ಸತತ ಪ್ರಯತ್ನ ಮಾಡಿ ಇವತ್ತಿಗೆ ಬಾನಾಮತಿ ಮುಕ್ತ ಪ್ರದೇಶವಾಗಿ ನಮ್ಮ ಕಲಬುರಗಿ ಜಿಲ್ಲೆ ಇದೆ ಅಂತ ಸಂತೋಷದಿಂದ ನಾನು ಹೇಳೋದಕ್ಕೆ ಬಯಸ್ತೇನೆ. ಸೊ ನಾನು ಇವರ 2-3 ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. CRC ಸರ್ ಅಂದ್ರೆ ಅವರು ಈ ಮಾನಸಿಕ ಆರೋಗ್ಯ ಕ್ಷೇತ್ರದಲ್ಲಿ ಅವರೊಬ್ಬರನ್ನೇ ನಾವು ನೆನೆಸುವಂತಹ ಒಂದು ಅನುಭವ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ ನಾವು ಒಬ್ಬೊಬ್ಬರನ್ನೇ ನೆನೆಸ್ಕೊಂತೀವಿ. ಕನ್ನಡ ಚಲನಚಿತ್ರ ಅಂದ ತಕ್ಷಣ ನಮಗೆ ಅವರ ನಡೆ ನುಡಿ ತೂಗಿ ನೋಡಿ ನಾವು ಒಂದು ನಿರ್ಧಾರಕ್ಕೆ ಬರ್ತೇವೆ. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಂತೀವಿ. ಎಷ್ಟೋ ಗಾಯಕರಾಗಿ ಹೋಗಿದ್ದಾರೆ, ಆದ್ರೆ ನಮಗೆ ಬಹಳ ಮನಸ್ಸಿಗೆ ನಾಟುವರು ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರು. ಕೇವಲ ಸೇವೆಯೊಂದಲ್ಲ ಅವರ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದ ಇನ್ಫೋಸಿಸ್ ಕಂಪನಿಯ ಸುಧಾಮೂರ್ತಿ ಅವರೇ ಹೇಳುವ ಹಾಗೆ ಬಹಳ ಜನರ ಇರ್ತದೆ. ಅವ್ರು ಹೇಳ್ತಾರೆ, ಹಣವನ್ನ ನಾವು ಎಣಿಸಿ ದಣಿಯೋದು ಬೇಡ, ಅದನ್ನ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ಟು ನಾವು ಅವರು ಕಾಣುವಂತಹ ಸಂತೋಷದಲ್ಲಿ ಭಾಗಿಯಾಗೋಣ, ನಾವು ಕೂಡ ಸಂತಸವನ್ನ ಅನುಭವಿಸೋಣ ಅಂತ. ಸೊ ಕೆಲವು ಕಾಲದಲ್ಲಿ ಕೆಲವು ವಿಷಯಗಳು ನಮಗೆ ಬಹಳ ಪ್ರಾಮುಖ್ಯತೆ ಪಡೀತವೆ. ಕೆಲವು ಕಾಲದಲ್ಲಿ ಕೊಟ್ಟಿಲ್ಲ, ಕಲೆಕ್ಟ್ ಮಾಡ್ಕೋಬೇಕು ಬಸಣ್ಣ. ಇನ್ನೇನ್ ಅಕೌಂಟ್ ದುಡ್ಡು 0 ಆಯ್ತಲ್ಲ, ಮತ್ತೆ ನೆಕ್ಸ್ಟ್ ಮಂತ್ ಹೆಂಗ್ ಕೊಡ್ತೀರಿ ಟೀಚರ್ಸ್ ಸ್ಯಾಲ್ರಿ? ನೋಡ್ರಿ ಅದನ್ನ ನೀವೆಲ್ಲ ಪ್ಲಾನ್ ಮಾಡಿ ತರ್ಸ್ಕೋಬೇಕು. ಈ ಸರಿ ನಾವ್ ಸಾಲಿಂದ ಏನೇನಿಲ್ಲ, ಅಟ್ ಲೀಸ್ಟ್ ಟೀಚರ್ಗಳು ಸಂಬಳದನ್ನ ಆಗ್ಬೇಕಲ್ಲ, ಹಾಫ್ ಸ್ಯಾಲ್ರಿನ ಆಗಿಲ್ಲ ಅಂದ್ರೆ ಹೆಂಗೆ? ಫೋನ್ ಮಾಡಿ ಅವ್ರಿಗೆ ಅಮ್ಮ ಕಟ್ಟಿಲ್ಲ ಅಂದ್ರೆ ತೆಗೆದ್ಬಿಡ್ರಿ ಗ್ರೂಪ್. ಯಾಕಂದ್ರೆ ಇಲ್ಲಾಂದ್ರೆ ಅವ್ರಿಗೆ ಕಷ್ಟ ಆಗುತ್ತೆ. ಹೆಂಗ್ ಕೊಡ್ತೀರಿ? ಅಕೌಂಟ್ 0 ಬ್ಯಾಲೆನ್ಸ್ ಐತಲ್ಲ, ನೀವೇ ನೋಡಿದಿರಲ್ಲ. ಹಿರೇಮಠವ್ರೆ, ಭಾಷಣ ಬದಲು ಇನ್ನೇನೋ ಕೇಳಿಸ್ತಾ ಇದೆಯಲ್ಲ ಸರ್? ಸೊ ವಿದ್ಯಾರ್ಥಿಗಳ ದೆಸೆಯಿಂದ ನೋಡಿದಾಗ ಕಿಶೋರಾವಸ್ಥೆಯಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಹೇಳ್ತಿರೋದು, ಅವರು ಪಡೋ ಕಷ್ಟ ತುಂಬಾನೇ ಇರ್ತದೆ. ಅವರು ಮನಸ್ಸು ಬಿಚ್ಚಿ ಪೋಷಕರ ಹತ್ರ ಹಂಚ್ಕೊಳಕ್ ಆಗೋದಿಲ್ಲ, ಶಿಕ್ಷಕರ ಹತ್ರ ಹೇಳ್ಕೊಳಕ್ ಆಗೋದಿಲ್ಲ, ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ಕೊಂಡಾಗ ಅವ್ರು ಮಿಸ್ಗೈಡ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಆ ಕ್ಷೇತ್ರದಲ್ಲಿ CRC ಅವರ ಪುಸ್ತಕಗಳು ಮತ್ತು ಅವರ ಉಪನ್ಯಾಸಗಳು ಎಷ್ಟೋ ಸಾವಿರ ವಿದ್ಯಾರ್ಥಿಗಳ ಬಾಳಿನಲ್ಲಿ ದಾರಿದೀಪವಾಗಿ ಬಂದಿವೆ. ಸೊ ಇಂತಹ ಸೇವೆ ಕೇವಲ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ಈವನ್ ಕುಟುಂಬದಲ್ಲೂ ಕೂಡ ನಾವು ಅವರ ಕೆಲವು ತತ್ವಗಳನ್ನ ಪಾಲಿಸಿಕೊಂಡು ಹೋದ್ರೆ ಬಹಳ ಸಮಾಧಾನದ ಒಂದು ಬದುಕನ್ನ ನಾವು ಬದುಕಬಹುದು. ಮತ್ತೆ ಇವರು ಕೊಟ್ಟಿರುವಂತಹ ದಾನ ನಮ್ಮಂಥವ್ರಿಗೆ ಮಾದರಿ ಆಗ್ಬೇಕು. ಅದನ್ನ ನಾವು ಪಾಲಿಸ್ಕೊಂಡು ನಾವು ಕೂಡ ನಮ್ಮ ಕೈಲಿಂದ ಎಷ್ಟು ಸಾಧ್ಯನೋ ಅಷ್ಟು ಸಮಾಜಕ್ಕೆ ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡೋ ವಿಚಾರ ತನ್ನಿಂತಾನೇ ನಮ್ಮಂಥವ್ರಿಗೆ ಬರ್ತದೆ. ಹಾಗಾಗಿ ಇವರ ಆದರ್ಶ ಇದೇ ರೀತಿ ಮುಂದುವರಿಲಿ, ಮತ್ತೆ ಸಾವಿರಾರು ಜನರಿಗೆ ಇದು ಪ್ರೇರಣೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರಿಗೆ ಬಹಳ
ಪ್ರೀತಿಯಿಂದ ಗೌರವಪೂರ್ವಕವಾಗಿ ನುಡಿ ಗೌರವ ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶ್ರೀಯುತ ಹಿರೇಮಠ ಅವರಿಗೂ ಹಾಗೂ ಡಾಕ್ಟರ್ ಶಶಿಶೇಖರ್ ಅವರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದ ಸರ್. ಈಗ ನಮ್ಮೊಂದಿಗೆ ಮಾನ್ವಿಯಿಂದ ಸಹೋದರಿ ಶಶಿಕಲಾ ಪಾಟೀಲ್ ಅವರು ಇದ್ದಾರೆ. ದಯವಿಟ್ಟು ಶಶಿಕಲಾ ಪಾಟೀಲ್ ಅವರು ಡಾಕ್ಟರ್ CR ಅವರಿಗೆ ನುಡಿ ಗೌರವ ಸಲ್ಲಿಸಬೇಕು. ಶಶಿಕಲಾ ಪಾಟೀಲ್ ಅವರು ಮಾನ್ವಿಯಂತಹ ಒಂದು ಸಣ್ಣ ಹೋಬಳಿಯಂತಹ ಹಳ್ಳಿಯಲ್ಲಿ ಬಹಳ ಅದ್ಭುತವಾದಂತಹ, ಬೆಂಗಳೂರಲ್ಲಿಯೂ ನಾವು ಕಾಣದೇ ಇರತಕ್ಕಂಥ ಒಂದು ಅದ್ಭುತವಾದಂತಹ ಮಾಂಟೆಸರಿ ಸ್ಕೂಲನ್ನು ನಡೆಸ್ತಾ ಇದ್ದಾರೆ. ಮತ್ತು ಸ್ವತಃ ಅವರು ಅದರಲ್ಲಿ ತರಬೇತಿ ಹೊಂದಿದಂಥವರು. ತಮ್ಮ ಬಾಳ ಸಂಗಾತಿ ಶ್ರೀ ಉಮಾಪತಿ ಪಾಟೀಲ್ ಅವರು ತೀರಿಕೊಂಡ ನಂತರ ಅವರ ನೆನಪಿನ ನಡೆಸ್ತಕ್ಕಂಥ ಸಂಸ್ಥೆ ಬಹಳ ಆದರ್ಶವಾದಂಥ ಸಂಸ್ಥೆ. ಇಡೀ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಹೆಮ್ಮೆ ಪಡಬಹುದಂತ ಒಂದು ಸಂಸ್ಥೆ ಅದು. ಈಗ ಶ್ರೀಮತಿ ಶಶಿಕಲಾ ಪಾಟೀಲ್ ಅವರಿಂದ ನುಡಿ ಗೌರವ. ಪಾಟೀಲ್ ಮೇಡಮ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಮಸ್ಕಾರ ಮೇಡಮ್. Sir, is it audible to everyone, sir? Okay. Audible. Thank you, sir. Respected dignitaries, a warm greetings to all. It's a great privilege, honor, and pleasure to be a part of this congratulatory ceremony in order to express our sincere gratitudes to Dr. C.R. Chandrasekhar, sir, a legend with an extraordinary vision. Very first, I would like to ಶಶಿಕಲಾ ಕನ್ನಡದಲ್ಲಿ ಮಾತಾಡಿದ್ರೆ ಬಹಳ ಒಳ್ಳೆಯದು. ಖಂಡಿತ ಮೇಡಮ್, ಖಂಡಿತ. ನನಗೆ ಹಿರೇಮಠ್ ಸರ್ ಹೇಳಿದ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂತ. ಸರಿ ಮೇಡಮ್, ಖಂಡಿತ ಮಾತಾಡ್ತೀನಿ, ಖಂಡಿತ. ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮೇಡಮ್, ಈಗ ಡಾಕ್ಟರ್ C.R. ಚಂದ್ರಶೇಖರ್ ಸರ್ ಅವ್ರ ಬಗ್ಗೆ ಮಾತಾಡೋದಂದ್ರೆ ನನಗನ್ಸಿದ್ದೇನಂದ್ರೆ, ನಾವು ಆಗಸದ ವೈಶಾಲತೆಯನ್ನ ಮತ್ತು ಸಮುದ್ರದ ಆಳವನ್ನ, ಹಾಗೇನೆ ಹಿಮಾಲಯದ ಶಕ್ತಿಯನ್ನ ನಾವು ನಮ್ಮ ಮಾತುಗಳಲ್ಲಿ ಹೇಗೆ ನಾವು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲವೋ, ಅದೇ ತರನೇ ನಾವು ಇವರ ವ್ಯಕ್ತಿತ್ವವನ್ನ ನಮ್ಮ ಶಬ್ದಗಳಿಂದ ಅಳೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾನು ತೀರಾ ಇತ್ತೀಚೆಗೆ ಅಂದ್ರೆ 2017ರಲ್ಲಿ ಅವರಿಂದ ಒಂದು ಕಾರ್ಯಾಗಾರವನ್ನ ಆಯೋಜಿಸಲಾಗಿತ್ತು ವಿಕಾಸ್ ಅಕಾಡೆಮಿಯಿಂದ. ಆ ಕಾರ್ಯಾಗಾರದಲ್ಲಿ ನಾನು ಭಾಗವಹಿಸಿದ್ದೆ, 7 ದಿನಗಳ ಕಾರ್ಯಾಗಾರ. ಅದು ಕಾರ್ಯಾಗಾರ ಡಾಕ್ಟರ್ C.R. ಚಂದ್ರಶೇಖರ್ ಸರ್ ಅವರಿಂದ ಆರಂಭಗೊಂಡು ಅದು ಡಾಕ್ಟರ್ ಸೋಮೇಶ್ವರ್ ಸರ್ ಅವರಿಂದ ಮುಕ್ತಾಯಗೊಂಡಂತ ಒಂದು ಕಾರ್ಯಾಗಾರ. ಅದು ನನ್ನ ವೃತ್ತಿ ಜೀವನದಲ್ಲಿಯೇ ಅತ್ಯಂತ ಮಹತ್ವದ ಒಂದು ಕಾರ್ಯಾಗಾರ ಮತ್ತು ನನ್ನ ಕಣ್ಣು ತೆರೆಸಿದ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನನಗಷ್ಟೇ ಅಲ್ಲ, ಎಲ್ಲಾ ಪ್ರಶಿಕ್ಷಣಾರ್ಥಿಗಳಿಗೂ ಕೂಡ ಅದು ಒಂದು ತುಂಬಾನೇ ಬೆನಿಫಿಟ್ ಆಗಿದ್ದಂತ ಕಾರ್ಯಾಗಾರ ಆಗಿತ್ತು. ಅಲ್ಲಿ ನಮ್ಗೆ ಕೌನ್ಸಿಲಿಂಗ್ ಅನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಅವರು ತಿಳುವಳಿಕೆಯನ್ನ ಕೊಟ್ಟಿದ್ರು. ಕೌನ್ಸಿಲಿಂಗ್ ನಾವು ಟೀಚಿಂಗ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಾವು ಶಿಕ್ಷಕರಿಗೂ ಕೆಲವೊಮ್ಮೆ ಪಾಲಕರಿಗೂ ಮತ್ತು ವಿದ್ಯಾರ್ಥಿಗಳಿಗಿಂತ ಜಾಸ್ತಿ ಪಾಲಕರಿಗೆ ಮಾಡ್ಬೇಕಾಗುತ್ತೆ ಇನ್ ದಿಸ್ ಪ್ರೆಸೆಂಟ್ ಸಿನಾರಿಯೋ. ಹಾಗಾಗಿ ಅದು ನಮ್ಗೆ ತುಂಬಾ ಬೆನಿಫಿಟ್ ಆಯ್ತು. ಆಮೇಲೆ ಸುಮಾರು ಪುಸ್ತಕಗಳನ್ನ ನಾನು ಓದ್ತಾನೆ ಇದ್ದೇನೆ. ಅವರ ಕೊಡುಗೆ ಕೇವಲ ವೈದ್ಯಕೀಯ ವೃತ್ತಿ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಅವರ ಕೊಡುಗೆ ಕನ್ನಡ ಸಾಹಿತ್ಯಕ್ಕೂ ಕೂಡ ಅಪಾರವಾದಂತ ಕೊಡುಗೆ ಆಗಿದೆ. ಯಾಕಂದ್ರೆ ಸುಮಾರು 200ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಕನ್ನಡದಲ್ಲಿ ಮತ್ತು ಸುಮಾರು 20ಕ್ಕಿಂತ ಹೆಚ್ಚು ಪುಸ್ತಕಗಳನ್ನ ಇಂಗ್ಲಿಷ್ ನಲ್ಲಿ ಬರೆದಿರೋದ್ರಿಂದ, ಆಮೇಲೆ ಅವರ ಪುಸ್ತಕಗಳು ತುಂಬಾ ಚಿಕ್ಕ ಚಿಕ್ಕ ಪುಸ್ತಕಗಳು. ನಾನು ಇತ್ತೀಚೆಗೆ DRP ಸ್ಟೂಡೆಂಟ್, ಹೌ ಇಸ್ ಯುವರ್ ಸ್ಟಡೀಸ್, ಓ ಮೈಂಡ್, ಬಿ ಕಾಮ್ ಅಂಡ್ ಬಿ ಗುಡ್, ಈ ತರದ ಕೆಲವೊಂದು, ಆಮೇಲೆ ಎಂಜಾಯ್ ದ ಎಕ್ಸಾಮ್ಸ್, ಈ ತರದ ಕೆಲವೊಂದು ಪುಸ್ತಕಗಳನ್ನೆಲ್ಲ ಓದಿದಾಗ ಅವ್ರಿಗೆ ಇಂಟಿಗ್ರೇಟೆಡ್ ಅಪ್ರೋಚ್ ಇದೆ ಎಲ್ಲದ್ರಲ್ಲೂ. ಯಾವುದೇ ಒಂದು ವಿಷಯವನ್ನ ಅದನ್ನ ಸಪೋರ್ಟ್ ಮಾಡಿ ಐಸೋಲೇಷನ್ ನಲ್ಲಿ ಹೇಳೋದಿಲ್ಲ ಸರ್. ಅದು ಒಂದು ವಿಶೇಷವಾದಂತ ಅವರಿಗೆ ಶಕ್ತಿ ಇರೋದ್ರಿಂದ ಆ ಪುಸ್ತಕಗಳು ಹಾಗೇನೆ ಓದಿಸ್ಕೊಂಡು ಹೋಗ್ತಾನೆ ಇರ್ತವೆ. ಇದು ಒಂದು ವೈಶಿಷ್ಟ್ಯತೆ ನಾನು ಸರ್ ಪುಸ್ತಕಗಳಲ್ಲಿ ಕಂಡುಕೊಂಡಿದ್ದಂಥದ್ದು. ಮತ್ತೆ ಇದನ್ನ ನಾನು ಸೋಮೇಶ್ವರ್ ಸರ್ ಕೆಲವು ಪುಸ್ತಕಗಳಲ್ಲಿ ಕೂಡ ಅದೇ ತರದ ಒಂದು ವೈಶಿಷ್ಟ್ಯತೆಯನ್ನ ನಾನು ಕಂಡುಕೊಂಡಿದ್ದೇನೆ. ತುಂಬಾ ಸರಳವಾಗಿ ಸಾವಿನಾಚೆಗೂ ಸಮಾಜ ಸೇವೆ ಅನ್ನುವಂತ ಪುಸ್ತಕ ಓದಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಮತ್ತೆ ನಮ್ಮನ್ನು ಬಿಡೋದೇ ಇಲ್ಲ ಎಂಡ್ ಆಗೋವರೆಗೂ. ಆ ತರದ ಒಂದು ಕನ್ಸಿಸ್ಟೆನ್ಸಿ ಇರುತ್ತೆ ಆ ಪುಸ್ತಕದಲ್ಲಿ. ಹೀಗಾಗಿ ಇವರ ಅತ್ಯಮೂಲ್ಯ ಕೊಡುಗೆ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ, ವೈದ್ಯಕೀಯ ಕ್ಷೇತ್ರಕ್ಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವ ಕುಲಕ್ಕೆ, ಮನುಕುಲಕ್ಕೆ. ಯಾಕಂದ್ರೆ ನಮ್ಮಲ್ಲಿ ಇದ್ದಂತ ಮೂಢನಂಬಿಕೆಗಳನ್ನ ಸುಮಾರು 40 ವರ್ಷದ ಅವರ ಸೇವೆ, ಸುದೀರ್ಘವಾದಂತ ಸೇವೆ ಈ ವೈದ್ಯಕೀಯ ಕ್ಷೇತ್ರದಲ್ಲಿ
ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಜನರಿಗೆ ಇರುವಂತಹ ಮೂಢನಂಬಿಕೆಗಳನ್ನ ಹೋಗಲಾಡಿಸುವಲ್ಲಿ ಅವರ ಒಂದು ನಿರಂತರ ಪ್ರಯತ್ನ ಏನಿದೆ ಅಲ್ಲ, ಅದರಲ್ಲಿ ಅವರು ತುಂಬಾ ಯಶಸ್ವಿ ಆಗಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಯಾಕಂದ್ರೆ ಈಗ 20 ವರ್ಷಗಳ ಕೆಳಗೆ ಅವರು ಬರೆದಿದ್ದಂತಹ ಲೇಖನಗಳಲ್ಲಿ ಆ ತುಡಿತವನ್ನು ನಾನು ಕಂಡಿದ್ದೀನಿ. ಅದರಿಂದ ಹೊರಗೆ ಬರ್ರಿ, ಅದಕ್ಕೆ ಅದು ಮೂಢನಂಬಿಕೆ, ಅದು ಯಾವುದೋ ಕರ್ಮದಿಂದ ಆಗಿರುವಂತಹದ್ದಲ್ಲ, ನಮ್ಮ ಪೂರ್ವ ಪೀಠದ ಕರ್ಮಗಳಲ್ಲ, ಈ ತರದ ಲೇಖನಗಳನ್ನ ಬರಿತಾ ಇದ್ರು. ಬಟ್ ಈಗ ಇತ್ತೀಚೆಗೆ ಆ ತರದ ಲೇಖನಗಳನ್ನ ಬರಿತಾ ಇಲ್ಲ ಅಂದಾಗ ಜನರಲ್ಲಿ ಅವರಿಗೆ ವೈಜ್ಞಾನಿಕ ಮನೋಭಾವನೆಯನ್ನು ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ ಅವ್ರು ಮಾಡಿದಂತ ಪ್ರಯತ್ನ ತುಂಬಾ ಯಶಸ್ವಿ ಆಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ನಾನು ರಾಜೇಶ್ವರಿ ಮೇಡಮ್ ಅವ್ರನ್ನ ಭೇಟಿ ಆಗಿಲ್ಲ, ನೋಡಿಲ್ಲ ಖಂಡಿತ. ಆದ್ರೆ ಅವರು ನಮ್ಗೆ ತೀರಾ ಪರಿಚಿತರು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸುಮಾರು ಜನರ ಬಾಯಿಂದ ನಾನು ಕೇಳಿದಾಗ, ಅವ್ರ ತೀರಾ ಒಡನಾಡಿಗಳಿಂದ ನಾವು ಅವ್ರು ಹಂಚಿಕೊಂಡಾಗ ನಾವು ಕೇಳಿದಾಗ, ಅವ್ರಿಗೆ ಇರುವಂತಹ ಹೃದಯ ವೈಶಾಲ್ಯತೆ, ಅವರ ಸೌಜನ್ಯತೆ, ಅವರ ಸಹೃದಯತೆ, ಮತ್ತೆ ಅವರಲ್ಲಿ ಎಲ್ಲರೂ ಇಷ್ಟಪಟ್ಟಿರೋದಂದ್ರೆ ಅವರ ಔದಾರ್ಯತೆ. ಅವ್ರ ಮನೆಗೆ ಹೋದಾಗ ಅವ್ರ ಅತಿಥಿಗಳನ್ನ ಸ್ವೀಕರಿಸ್ತಾ ಇದ್ದ ರೀತಿ, ಅವರ ಉಪಚರಿಸ್ತಾ ಇದ್ದ ರೀತಿ, ಅದನ್ನ ನಿಜವಾಗ್ಲೂ ಕೇಳಿದಾಗ ನಿಜವಾಗ್ಲೂ ತುಂಬಾ ಖುಷಿ ಅನ್ಸುತ್ತೆ. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್, ಯು ಮೇಡ್ ಫಾರ್ ಈಚ್ ಅದರ್. ಶಿ ಡಿಸರ್ವ್ಸ್ ಇಟ್ ಆಕ್ಚುಲಿ. ಈಗ ಡಿಮೆನ್ಷಿಯಾ ಅವರ ಹೆಸರಲ್ಲೇನೆ ಆಗ್ತಾ ಇದೆಯಲ್ಲ, ಅವರ ಸ್ಮರಣೆಗೋಸ್ಕರ ಮಾಡ್ತಾ ಇದ್ರಲ್ಲ, ಶಿ ಡಿಸರ್ವ್ಸ್ ಇಟ್ ರಿಯಲಿ. ನೀವು ಇದನ್ನ ಪ್ರೂವ್ ಮಾಡಿದ್ದೀರಿ. ನೀವು ಒಬ್ರಿಗಾಗಿ ಇನ್ನೊಬ್ರು ಹುಟ್ಟಿರೋದು ಅನ್ನೋದನ್ನ ನೀವು ಪ್ರೂವ್ ಮಾಡಿದ್ದೀರಿ. ಇದೇ ತರದ ಇನ್ನಷ್ಟು ಲೇಖನಗಳು ತಮ್ಮಿಂದ ಹೊರಗೆ ಬರಲಿ, ವೈಚಾರಿಕ ಮೂಡಿಸುವಂತಹ ಈ ತಮ್ಮ ಕೆಲಸ ನಿರಂತರವಾಗಿ ಇನ್ನು ನಡೀತಾ ಇರ್ಲಿ. ಇದಕ್ಕಿಂತ ಹೆಚ್ಚಾಗಿ ಬರೀ ವೈದ್ಯಕೀಯ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗದೇನೆ ಎಲ್ಲ ಕಡೆ ಹೋದಲ್ಲೆಲ್ಲ ಶಿಕ್ಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಅವರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸ, ಮತ್ತು ಆ ಮಕ್ಕಳಲ್ಲಿ ಪರೀಕ್ಷೆ ಮತ್ತು ತಮ್ಮ ಜೀವನದ ಭವಿಷ್ಯದ ಬಗ್ಗೆ ಇರುವಂತ ಭಯವನ್ನ ಹೋಗಲಾಡಿಸುವಂತಹ ಕೆಲಸವನ್ನ ತಾವೇನ್ ಮಾಡ್ತಾ ಇದ್ದೀರಲ್ಲ, ದಟ್ ಈಸ್ ರಿಯಲಿ ಇನ್ಕ್ರೆಡಿಬಲ್ ಸರ್. We the people of Karnataka, not only Karnataka region, we the people of Karnataka are really grateful to you for your incredible service. ಆಮೇಲೆ ಸರ್ ಹೇಳ್ಕೊಂಡಂಗೆ, ಸರ್ ಮೊನ್ನೆ ಹೇಳ್ತಾ ಇದ್ರು, ನಿನ್ನೆ ಕೂಡ ಅದನ್ನೇ ಹೇಳಿದ್ರು, ಸರ್ ನೀವು ತುಂಬಾ ಹೊಗಳ್ಬೇಡಿ ನನ್ನನ್ನ, ನನಗೆ ಮುಜುಗರ ಅನ್ಸುತ್ತೆ, ನಾನೇನಂತ ದೊಡ್ಡ ಕೆಲಸ ಮಾಡಿಲ್ಲ ಅಂತ. ನೋಡಿ ಅವ್ರ ಸೌಜನ್ಯತೆ, ಅವರ ಔದಾರ್ಯತೆ ಹೇಗಿದೆ ಅಂದ್ರೆ, ಸರ್ ಖಂಡಿತವಾಗಿ ನಾವು ನಿಮ್ಮನ್ನ ಹೊಗಳ್ತಾ ಇಲ್ಲ, ಇದು ಫ್ಯಾಕ್ಟ್, ಇದು ನಿಜ, ಈ ಸತ್ಯ, ಇದು ವಾಸ್ತವ. ಇದು ಬೇರೆಯವರಿಗೆ ಗೊತ್ತಾದಷ್ಟು ಬೇರೆಯವರು ಕೂಡ ತಮ್ಮಿಂದ ಸ್ಫೂರ್ತಿಯನ್ನ ಪಡೆದುಕೊಳ್ತಾರೆ ಎನ್ನುವಂತ ಮಹತ್ವಾಕಾಂಕ್ಷೆಯನ್ನು ಇಟ್ಟುಕೊಂಡೇ ಎಸ್ ಹಿರೇಮಠ್ ಸರ್ ಅವರು ಸುಮಾರು 3 ದಿನಗಳಿಂದ ಈ ಕಾರ್ಯಕ್ರಮದ ಆಯೋಜನೆ ಮಾಡಿ, ಪ್ರತಿಯೊಬ್ಬರಿಗೂ ಫೋನ್ ಮಾಡಿ, ಇಲ್ಲಿ ಎಲ್ಲರಿಗೂ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳುವುದಕ್ಕೆ ಮತ್ತು ನಮ್ಮ ನುಡಿ ನಮನಗಳನ್ನ ಅರ್ಪಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವ ಎಲ್ಲರಿಗೂ ಮತ್ತು ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಸರ್ ಅವ್ರ ತಂಡಕ್ಕೂ ಮತ್ತೊಮ್ಮೆ ಹೃತ್ಪೂರ್ವಕ ನಮನಗಳನ್ನ ಅರ್ಪಿಸ್ತಾ, ನಾನು ಒಂದೆರಡು ನುಡಿ ನಮನಗಳನ್ನ ಅವರಿಗೆ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಮಾತಾಡಿದ್ರಿ. ಡಾಕ್ಟರ್ ಸಿ ಆರ್ ಸಿ ಅವ್ರ ಬಗ್ಗೆ ಬಹಳ ಅಭಿಮಾನದಿಂದ ಹೇಳಿದಂತಹ ಮಾತುಗಳು. ಈಗ ನಮ್ಮೊಂದಿಗೆ ನಮ್ಮವರೇ ಆಗಿರ್ತಕ್ಕಂತಹ ಶ್ರೀ BS ದೇಸಾಯಿ ಸರ್ ಅವರಿದ್ದಾರೆ. BS ದೇಸಾಯಿ ಅವರು ಅಖಿಲ ಭಾರತ ಸರ್ಕಾರಿ ಫಾರ್ಮಾಸಿಸ್ಟ್ ಸಂಘದ ಅಧ್ಯಕ್ಷರು ಮತ್ತು CRC ಅವರೊಂದಿಗೆ ಸಾಕಷ್ಟು ಒಡನಾಟ ಹೊಂದಿದಂಥವರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರು. ಈಗ BS ದೇಸಾಯಿ ಅವರಿಂದ ನುಡಿ ಗೌರವ. ನಮಸ್ಕಾರ ಸರ್. ಡಾಕ್ಟರ್ CR ಚಂದ್ರಶೇಖರ್ ಅವರ ಅಭಿನಂದನಾ ಸಮಾರಂಭ ಏನೋ ಮಾಡಬೇಕು ಅಂತ ಹೇಳಿ ಉದ್ದೇಶ ಯಾರಿಗಿದೆ ಅನ್ನೋದ್ರ ಬಗ್ಗೆ ನಾವು ಅರ್ಥವನ್ನು ಮಾಡ್ಕೋಬೇಕು. ಯಾಕಂದ್ರೆ ಪೂರ್ವದಲ್ಲಿ ಯಾರು ಮಾಡಿರುವಂತ ಕೆಲಸಗಳನ್ನ 4 ಜನರಿಗೆ ತೋರಿಸ್ಬೇಕಾದ್ರೆ ಯಾರು ಕಾರ್ಯಕ್ರಮವನ್ನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಮೊದಲಾಗಿ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಬೇಕಾದಂತದ್ದು. ಅದರಲ್ಲಿ ನಮ್ಮ SS ಹಿರೇಮಠ್ ಅವರಿಗೆ ಮತ್ತು NS ರೆಡ್ಡಿ ಅವರಿಗೆ ನಾನು ಪ್ರಥಮವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. CRC ಅವರು ಹೆಸರು CRCನೇ, ಅವರು ಗೊತ್ತೆಲ್ಲ ಎಲ್ಲರಿಗೂ ತಾವು ಮೊದಲನೇದಲ್ಲಿ ಎಲ್ಲ ಅವರ ಒಂದು ಪರಿಚಯವನ್ನು ಮಾಡಿಕೊಟ್ಟಿರ್ಬೋದು. ಸ್ವತಂತ್ರ ಸಿಕ್ಕಂತ ಮೊದಲನೇ ವರ್ಷದಲ್ಲಿ ಅವರು ಜನ್ಮವನ್ನು ತಾಳಿದ್ರು. ಆ ಒಂದು ನಿಟ್ಟಿನಲ್ಲಿ ಅವರೆಲ್ಲ ಸರ್ಕಾರಿ ಶಾಲೆಯಲ್ಲಿ ಓದ್ಕೋತಾ ಮುಂದೆ ಬಂದು ಬೆಂಗಳೂರಿನ ಒಂದು ಕಾಲೇಜಿನಲ್ಲಿ, ಮೆಡಿಕಲ್ ಕಾಲೇಜಿನಲ್ಲಿ ಅಭ್ಯಾಸವನ್ನು ಮಾಡಿ ನಮಗೆಲ್ಲ ಅದನ್ನೆಲ್ಲ ವಿಷಯ ಎಲ್ಲರಿಗೂ ಗೊತ್ತಿರಬಹುದು. ಆದ್ರೆ ಒಬ್ಬ ಸರಳ ಸಜ್ಜನಿಕೆ, ಒಬ್ಬ ವ್ಯಕ್ತಿತ್ವವುಳ್ಳಂತ ನಮ್ಮ CRC ಅವರು ಸುಮಾರು ವರ್ಷಗಳವರೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ನಿಮಾನ್ಸ್ನಲ್ಲಿ ಒಂದು ಸರ್ಕಾರಿ ಸೇವೆಯನ್ನು ಮಾಡಿ, ಅಲ್ಲಿ ಸರ್ಕಾರಿ ಸೇವೆ ಮುಗೀತಪ್ಪ, ನಮ್ಗೆ ಏನಾದ್ರೂ ಸಮಾಜಕ್ಕೆ ನಾವ್ ಯಾಕೆ ಮಾಡ್ಬೇಕು ಅಂತ ಹೇಳಿ ಅವ್ರ ಮನೋಭಾವನೆಯನ್ನು ಉಳುವವರು ಆಗಬಹುದಾಗಿತ್ತು. ಆದ್ರೆ ಅದನ್ನೆಲ್ಲ ಅವ್ರು ಮಾಡ್ಲಿಲ್ಲ.
ಅದೇನಂತಂದ್ರೆ ಸಾರ್ವಜನಿಕರಿಗೆ ಇವತ್ತು ವಿಶೇಷವಾಗಿ ಕಣ್ಣಿಗೆ ಕಾಣುವಂತ ಔಷಧಿಗಳ ರೋಗಿಗಳಿಗೆ ನಾವು ಏನಾದ್ರೂ ಕೊಡಬಹುದು, ಔಷಧಿಗಳನ್ನ ಕೊಡಬಹುದು. ಈ ಮನೋ ರೋಗಿಗಳಿಗೆ ನಾವು ಕೊಡಬೇಕಾದಂತದ್ದು ಬಹಳ ಕಷ್ಟ. ಯಾಕಂದ್ರೆ ಇವತ್ತು ಸಾಕಷ್ಟು ಶ್ರೀಮಂತರು ಇರ್ತಾರೆ, ಸಾಕಷ್ಟು ಬಲಾಢ್ಯವಾಗಿರ್ತಾರೆ, ಬಟ್ ಮನೋರೋಗಿಗಳಿಗೆ ಒಳಪಟ್ಟಂತ ಸಂದರ್ಭದಲ್ಲಿ ಅವರಿಗೆ ಬಹಳ ಕಷ್ಟ ಆಗ್ತದೆ. ಅಂತ ಸಂದರ್ಭದಲ್ಲಿ CRC ಅವರು ಬಹಳ ಸರಳ ಸಜ್ಜನಿಕೆಯಿಂದ ಅವರ ವರ್ತನೆಯ ಮೇರೆಗೆ ಅನೇಕ ಸಂದರ್ಭದಲ್ಲಿ ಅವರನ್ನು ಪರಿವರ್ತನೆ ಮಾಡಿದ್ದಂಥದ್ದು ನಾವು ಕಂಡಿದ್ದೇವೆ. ಅವ್ರನ್ನ ನಾವು ಸಮೀಪವಾಗಿ ನೋಡ್ಬೇಕಂತಂದ್ರೆ ನಾವು ಬಹಳ ಸಣ್ಣವರು. ಈ ನಮ್ಮ SS ಹಿರೇಮಠ ಅವರ ಜೊತೆಗೆ ಗೂಡಿ ನಾವು ಕೆಲಸ ಮಾಡುವಂತ ಸಂದರ್ಭವನ್ನ ನೋಡಿದಾಗ ಸಾಕಷ್ಟು ಅವರ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸಿದ್ವಿ. ಬಹಳ ಸರಳ ವ್ಯಕ್ತಿ ಅವರು. ಅಂತ ಸಂದರ್ಭವನ್ನ ಅವ್ರು ನಾವ್ ಯಾಕೆ ಉಪಯೋಗಿಸಬಾರದು ಅಂತ ಹೇಳಿ ಸೋಮೇಶ್ವರ್ ಅವರಿಗೆ ಮತ್ತು CRC ಅವರಿಗೆ ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಬಹಳ ಒಂದು ವೈಜ್ಞಾನಿಕವಾಗಿರ್ಬೋದು, ಯಾವುದೇ ರೀತಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು, ನಾವು ಯಾಕೆ ಅಭಿವೃದ್ಧಿಯನ್ನು ಹೊಂದಬಾರದು ಇವನ್ನೆಲ್ಲ ಕರೆಸಿ ಅಂತ ಹೇಳಿ ಆ ಸಂದರ್ಭವನ್ನು ಉಪಯೋಗಿಸ್ಕೊಂಡು ನಮ್ಮ SS ಹಿರೇಮಠ ಅವರು ಅವ್ರನ್ನೆಲ್ಲ ಈ ಭಾಗಕ್ಕೆ ಕರೆಸಿ ಎಲ್ಲ ಪ್ರತಿಯೊಂದು ಇವತ್ತು ಕಾಲೇಜ್ ಇರ್ಬೋದು, ಮಕ್ಕಳಿಗಿರ್ಬೋದು, ಅವ್ರಿಗೆ ತಕ್ಕಂತೆ ಒಂದು ವಿಷಯಗಳನ್ನ ಹೇಳುವಂತವ್ರು ಇರ್ಲಿ ಮಾತೆ ಅಂತ ಒಬ್ಬ ವ್ಯಕ್ತಿತ್ವವುಳ್ಳ CRC ಅವರು ಯಾವ ರೀತಿಯಿಂದ ಬದುಕ್ತಿದ್ರು ಅಂತಂದ್ರೆ ಬದುಕುವಂತ ರೀತಿ ನೋಡ್ಬೇಕು. ಅವ್ರು ಸರಳ ಆದಂತ ಊಟ, ಅವ್ರು ಇರುವಂತದ್ದು ಎಲ್ಲವನ್ನು ನೋಡಿ ಅವ್ರು ಸಾಕಷ್ಟು ಕ್ರೋಢೀಕರಿಸಿರುವಂತದ್ದು, ದೇಣಿಗೆ ಕೊಟ್ಟಿರುವಂತದ್ದು, ಆಮೇಲೆ ತಾವು ಸ್ವತಃ ಕ್ರೋಢೀಕರಿಸಿರುವಂತದ್ದು. ಈಗ ಹಿರಿಯರಿಗೆ ಮಾಡುವಂತದ್ದು ಬಹಳ ಕಷ್ಟ. ಹಿರಿಯರು ಒಂದು ಮನೋ ರೋಗಿಗಳಾದಂತ ಸಂದರ್ಭದಲ್ಲಿ ಇದು ಒಳ್ಳೆ ರೀತಿಯಿಂದ ಚಿಕಿತ್ಸೆ ಆಗ್ಲಿ ಅಂತ ಹೇಳಿ ಅವರ ಒಂದು ಮನೆಯವರಿಗೆ ಅವರು 2015 ಮರಣ ಹೊಂದಿದ್ರು ಅವ್ರ ಹೆಸರಿನಿಂದ ಇವತ್ತು ಸಾಕಷ್ಟು ಜೀವಂತವಾಗಿ ಇರ್ಲಿ, ಅವರು ಬರೆದಿರುವಂತದ್ದು, ಅವ್ರ ದೇಣಿಗೆ ಕೊಟ್ಟಿರುವಂತದ್ದು, ಅವ್ರ ಹೆಸರು ಚಿರಮನೆಗೆ ಆಗ್ಲಿ ಅಂತ ಹೇಳಿ ಅವ್ರ ಹೆಸರಿನಿಂದ ಸುಮಾರು 1 ಕೋಟಿ ಆ ಹಿರಿಯರ ಮನೋರೋಗಿಗಳಿಗೆ ಅಲ್ಲಿ ಅನುಕೂಲತೆಯನ್ನು ಕಲ್ಪಿಸಬೇಕು ಅಂತ ಹೇಳಿ ಆ ನಿಮಾನಸಕ್ಕೆ ಅವರು 1 ಕೋಟಿ ದೇಣಿಗೆಯನ್ನು ಕೊಟ್ಟರು. 1 ಕೋಟಿ ದೇಣಿಗೆ ಕೊಡೋದು ಕಷ್ಟ ಅಂತಲ್ಲ, ಸಾಕಷ್ಟು ಜನರ ದೇಣಿಗೆಯನ್ನ ಕೊಡ್ಲಿ, ಇದರಿಂದ ಪ್ರೇರಿತವನ್ನ ಆಗ್ಲಿ, ಇಂಥ ಮನೋಭಾವನೆಯನ್ನ ಸಾಕಷ್ಟು ಜನರಿಗೆ ಇದು ಸಿಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇಂಥ ಅಭಿನಂದನೆ ಕಾರ್ಯಕ್ರಮಗಳನ್ನ ನಮ್ಮ SS ಹಿರೇಮಠ ಅವರು, ನಂದೇಶ್ ರೆಡ್ಡಿ ಅವರು ಮಾಡಿರುವಂತದ್ದು ಬಹಳ ನಮಗೆ ಬಹಳ. ಯಾಕಂದ್ರೆ ಈ ಜನರಿಗಾಗ್ಲಿ ಸಾಕಷ್ಟು ಜನರ ದಾನವನ್ನ ಮಾಡಬೇಕಾದಂತ ವ್ಯವಸ್ಥೆ ಇರ್ತದಲ್ಲ, ಏನೋ ತಮ್ಮ ಹೆಸರು ಬರ್ಲಿ ಅಂತ ಹೇಳಿ ತಮ್ಮ ಏನೋ ಮಾಡ್ಬೇಕನ್ನೋ ಒಂದು ಉಚ್ಚೆ ಮೇಳೆಗೆ ಅವ್ರು ಮಾಡ್ತಿರ್ತಾರೆ. ಅಂತ ಒಂದು ವ್ಯವಸ್ಥೆಯಲ್ಲಿ ನಮ್ಮ CRC ಅವರು ಸಾಕಷ್ಟು ಪುಸ್ತಕಗಳನ್ನ ಸಾರ್ವಜನಿಕರಿಗೆ ತಂದಿದ್ದಾರೆ, 1000 ಹೆಚ್ಚು ಲೇಖನಗಳನ್ನ ಬರೆದಿದ್ದಾರೆ. ಮತ್ತು ಅವರ ಒಂದು ವಿಷಯಗಳನ್ನ ಮನೋವಿಸ್ಮಯಗಳು ಅಂತ ಹೇಳಿ ಸುಮಾರು 4 ಪುಸ್ತಕಗಳನ್ನ ಜಾರಿ ತಂದು ನಾವು ಅಂತದ್ದು ಪುಸ್ತಕಗಳನ್ನ ಓದಿ ಎಷ್ಟೋ ನಾವು ಅವರಂತೆ ನಾವು 4 ಜನರಿಗೆ ಹೇಳುವಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸುವಂತ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಯಾಕಂದ್ರೆ ಅವರಲ್ಲಿ ಇರುವಂತ ಜ್ಞಾನ 4 ಜನರಿಗೆ ಹೇಳ್ಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಪುಸ್ತಕಗಳ ರೂಪದಲ್ಲಿ, ಯಾಕಂದ್ರೆ ಸುಮಾರು ಪುಸ್ತಕಗಳನ್ನ ಅವ್ರ ಪುಸ್ತಕಗಳು ತೆಲುಗು ಮತ್ತು ಉರ್ದು, ಹಿಂದಿ, ಗುಜರಾತಿಗಳಲ್ಲಿ ಅನುದಾನಗಳಾಗಿದ್ದಂಥದ್ದು ನಾವೆಲ್ಲ ಕಂಡಿದ್ದೇವೆ. ಆಮೇಲೆ ಅದನ್ನೆಲ್ಲ ನಾವು ಸಾಕಷ್ಟು ಅವರು ಬೇರೆ ಬೇರೆ ರೀತಿಯಿಂದ ಸಮಾಧಾನ ಸಲಹಾ ಕೇಂದ್ರ ಅಂತ ಹೇಳಿ ಮಾಡ್ಕೊಂಡು 4 ಜನರಿಗೆ ಅವ್ರ ಸರ್ವಿಸ್ ಕೊಡುವಂಥದ್ದು, ಇವೆಲ್ಲ 4 ಜನರಿಗೆ ನಾವು ಹೇಳಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಯಾಕಂತಂದ್ರೆ ಯಾವುದೇ ಆಗ್ಲಿ ದೇಣಿಗೆ ಕೊಟ್ಟಿರುವಂತದ್ದು ಬೇರೆ 4 ಜನ ಎಲ್ಲೋ ಒಬ್ಬರಿಗೆ ಗೊತ್ತಾಗಬಾರದು. ಇದರಿಂದ ಅಭಿನಂದನಾ ಒಂದು ಹೇಳಿಕೆಗಳನ್ನ ಹೇಳಿ ಅವ್ರು ಮಾಡಿರುವಂತ ಕಾರ್ಯಕ್ರಮ 4 ಜನರಿಗೆ ಹೇಳಿ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಹಿರೇಮಠ ಅವ್ರು ಮಾಡಿದ್ದಾರೆ. ಅವರು ಒಂದು ಪುಸ್ತಕದಲ್ಲಿ ಬರೆದಿರುವಂತದ್ದು ಒಂದು ಮಾತುಗಳನ್ನ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಅವರು ಒಂದು ಪುಸ್ತಕದಲ್ಲಿ ವೈರಿಗೊಡನೆ ಹೋರಾಡಿ ಗೆಲ್ಲುವರು ವೀರರು, ಖಿನ್ನತೆಯ ವಿರುದ್ಧ ಹೋರಾಡಿ ಗೆಲ್ಲುವರು ವೀರರು ಧೀರರು, ಖಿನ್ನತೆ ಬರದಂತೆ ತಡೆಗಟ್ಟುವವರು ಜಾಣರು ಚತುರರು, ಖಿನ್ನತೆಯಿಂದ ಬಳುವವರಿಗೆ ನೆರವಾಗುವರು ಉತ್ತಮರು, ಅವರು ಪಾತಸ್ಮರಣೀಯರು ಅಂತ ಹೇಳಿ ಅವರೇ ಸ್ವತಃ ನಮ್ಮ CRC ಅವರು ಬರೆದಿರುವಂತದ್ದು ಪುಸ್ತಕದಲ್ಲಿ ಮಕ್ಕಳಿಗಾಗಿ ಹೇಳುವಂತ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡು ಅವ್ರು ಸಾಕಷ್ಟು ಇಂಥ ಏನ್ ಹೇಳ್ಬೇಕು ಸಾಕಷ್ಟು ಹೇಳುವಂಥದ್ದು ಅವ್ರು ಒಂದಲ್ಲ ಎರಡಲ್ಲ ಸುಮಾರು ಪುಸ್ತಕಗಳನ್ನ ಬರೆದಿದ್ದಾರೆ, ಲೇಖನಗಳನ್ನ ಬರೆದಿದ್ದಾರೆ. ಅಂತ ಒಬ್ಬ ವ್ಯಕ್ತಿತ್ವವನ್ನ 4 ಜನರಿಗೆ ಹೇಳುವಂತ ಒಂದು ವ್ಯವಸ್ಥೆ ನಾವು ಮಾಡಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಎಲ್ಲರೂ ಅದರಲ್ಲಿ ಭಾಗವಹಿಸಿ, ವಿಶೇಷವಾಗಿ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಅಥವಾ ಕೊತ್ತಲ ಬಸವೇಶ್ವರದ ಸದಾಶಿವ ಸ್ವಾಮಿಗಳು ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಎಲ್ಲರಿಗೆ ಒಂದು ವಿಷಯಗಳನ್ನ ಹೇಳ್ತಾ ಅವ್ರ ಒಳ್ಳೆಯ ಮಾತುಗಳನ್ನ ಅವರ ನುಡಿಗಳನ್ನ ಹೇಳಿ ಅವ್ರ ಬಗ್ಗೆ 4 ಜನರಿಗೆ ಗೊತ್ತಾಗ್ಲಿ ಅಂತ ಹೇಳಿ, ಮತ್ತೆ ವಿಶೇಷವಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರು ಏನು ಅವ್ರ ಬಗ್ಗೆ ಒಂದು ಈ ವಿಶೇಷವಾಗಿ ನಮ್ಮ ಬಸವಣ್ಣನ ವಚನಗಳನ್ನ ಉಪಯೋಗಿಸಿಕೊಂಡು ಅವರ ಒಂದು ವ್ಯಕ್ತಿತ್ವವನ್ನ ಹೇಳಿ 4 ಜನರಿಗೆ ಹೇಳಿದ್ದಾರೆ. ಹಾಗೆ ಸರ್ ಧನ್ಯವಾದ. ಬಹಳ ಅವರ ಒಂದು ಮಾತುಗಳನ್ನ ಕೋಟ್ ಮಾಡಿ ಪ್ರಾತಸ್ಮರಣೀಯರು ಅಂತಕ್ಕಂಥ ಮಾತೇನು ಹೇಳಿದ್ರಲ್ಲ, ನಿಜಕ್ಕೂ ಅವರು ಪ್ರಾತಸ್ಮರಣೀಯರು ಅಂತಕ್ಕಂಥ ಮಾತು ಬಹಳ ಅರ್ಥಪೂರ್ಣ. ತಮಗೆ ಅನಂತ ಧನ್ಯವಾದಗಳು.
ನಮ್ಮೊಂದಿಗೆ ಆಳಂದ್ ತಾಲೂಕಿನ ಖಜೂರಿ ಗ್ರಾಮದಿಂದ ಶ್ರೀ ಹನುಮಂತ್ ಶೇರಿ ಅವರಿದ್ದಾರೆ. ಹವ್ಯಾಸಿ ಪತ್ರಕರ್ತರು ಮತ್ತು ಪ್ರಾಧ್ಯಾಪಕರು. ದಯವಿಟ್ಟು ಹನುಮಂತ್ ಶೇರಿ ಅವರು ಡಾಕ್ಟರ್ CRC ಅವರಿಗೆ ನುಡಿ ಗೌರವ ಸಲ್ಲಿಸಬೇಕಂತ ಕೋರ್ತೇನೆ. ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ. ನಮ್ಮೊಂದಿಗೆ ಡಾಕ್ಟರ್ ಶಾಂತಾ ಅಷ್ಟಿಗೆ ಮೇಡಮ್ ಅವರಿದ್ದಾರೆ. ಅವರು ಸರ್ಕಾರಿ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಕಮಲಾಪುರದಲ್ಲಿ. ಈಗ ಅವರು ಡಾಕ್ಟರ್ CRC ಅವರಿಗೆ ನುಡಿ ಗೌರವ ಸಲ್ಲಿಸ್ತಾರೆ. ದಯವಿಟ್ಟು ಎಲ್ಲ ಮಹಿಳೆಯರು 2.5 ನಿಮಿಷಗಳಿಂದ 3 ನಿಮಿಷಕ್ಕೆ ಮಾತ್ರ ತಮ್ಮ ಮಾತುಗಳನ್ನ ಸೀಮಿತಗೊಳಿಸ್ಬೇಕಂತ ಕೋರ್ತೇನೆ. ದಯವಿಟ್ಟು ಸಮಯದ ಅಭಾವ ಇದೆ. ಡಾಕ್ಟರ್ ಶಾಂತಾ ಅಷ್ಟಿಗೆ ಅವರು. ಎಲ್ಲರಿಗೂ ಶರಣಾರ್ಥಿ. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಮಾತಾಡಿ ಮೇಡಮ್. ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಈಗಾಗಲೇ ಹೇಳಿರುವ ಹಾಗೆ ಪ್ರಾತಸ್ಮರಣೀಯರಾಗಿರುವಂತಹ ಡಾಕ್ಟರ್ CR ಚಂದ್ರಶೇಖರ್ ಅವರಲ್ಲಿಯೂ ಮತ್ತು ಎಲ್ಲ ಮಹನೀಯರಲ್ಲಿ ವಂದನೆಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ 2-3 ವಿಷಯಗಳನ್ನ ನಾನು ಬಹಳ ಅವರಿಂದ ಮೆಚ್ಕೊಂಡಿರ್ತಕ್ಕಂಥದ್ದು. CRC ಇಡೀ ಜಗತ್ತಿನಲ್ಲಿ, ಇಡೀ ಕರ್ನಾಟಕದೊಳಗೆ CR ಚಂದ್ರಶೇಖರ್ ಅನ್ನೋಕ್ಕಿಂತ CRC ಅವರಂತೆ ಪ್ರಸಿದ್ಧರಾಗಿರುವಂತ ಅವರು ಮಾಡಿರುವ ಕಾರ್ಯಗಳಲ್ಲಿ ಒಂದನೇದಾಗಿ ಇತ್ತೀಚೆಗೆ ನಮ್ಮ ಕಾಲೇಜು ಶಿಕ್ಷಣ ಇಲಾಖೆಯಿಂದ ಆಯೋಜನೆಗೊಂಡಿರ್ತಕ್ಕಂತಹ ಯೂಟ್ಯೂಬ್ ಚಾನೆಲ್ ನಲ್ಲಿ ವಿಜಯೀ ಭವ ಎನ್ನುವಂತ ಯೂಟ್ಯೂಬ್ ಚಾನೆಲ್ ನಲ್ಲಿ ಸರ್ ಅವರು ಒಂದು ಕಾರ್ಯಕ್ರಮವನ್ನ ಕೊಟ್ಟಿದ್ರು, ನಕಾರಾತ್ಮಕ ಮನೋಭಾವಗಳನ್ನ ನಿಭಾಯಿಸುವುದು ಹೇಗೆ ಅಂತ. ಇವತ್ತು ಟೆಕ್ನಾಲಜಿ ಬೆಳೆದಿದೆ, ವಿಜ್ಞಾನ ಬೆಳೆದಿದೆ, ಆದ್ರೆ ಈ ಸಕಾರಾತ್ಮಕ ಭಾವನೆಗಳನ್ನ ಬೆಳೆಸ್ಲಿಕ್ಕೆ ಯಾವುದರಿಂದೂ ಸಾಧ್ಯ ಆಗ್ತಾ ಇಲ್ಲ. ಅಂಥ ಇದ್ರೊಳಗೆ ಎಲ್ಲ ಯುವಕರಿಗೆ ಮಾದರಿ ಆಗುವ ಹಾಗೆ ಪ್ರತಿಯೊಂದನ್ನ ಕಾರ್ಟೂನ್ಗಳನ್ನ ತೋರಿಸ್ತಾ ಸರ್ ಅವರು ಆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ರು. ಆದ್ರೆ ಹಾಗೆ ಅವರನ್ನ ಅತ್ಯಂತ ಹತ್ತಿರದಿಂದ ನಾನು ನೋಡಿರ್ತಕ್ಕಂಥ ಅವಕಾಶ ಯಾವಾಗ ಸಿಕ್ತು ಅಂದ್ರೆ 7 ಮೇ 2007ರಿಂದ 12 ಮೇ 2007ರವರೆಗೆ ನಿಮಾನ್ಸ್ ಅಲ್ಲಿ ನಾನು ಸ್ಟೂಡೆಂಟ್ಸ್ ಕೌನ್ಸಿಲರ್ ಟ್ರೈನಿಂಗ್ ಆಗಿ ಹೋಗಿದ್ದೆ. ಬೆಳಿಗ್ಗೆ ಕ್ಲಾಸ್ ಆಗ್ತಾ ಇತ್ತು, ಮಧ್ಯಾಹ್ನ ರೌಂಡ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಅದು ಎಂತ ರೌಂಡ್ಸ್ ಅಂದ್ರೆ ಇವತ್ತಿಗೂ ಕೂಡ ನಮ್ ಕಣ್ಣೆದ್ರಿಗೆ ಬರ್ತದೆ. ಅದು ನಿಮಾನ್ಸ್ ರೌಂಡ್ಸಿಗೆ ಹೋದಾಗ ಅಲ್ಲಿರುವಂತ ಜನರಿಗೆ ನಾವೆಲ್ಲ ಹೊಸದಾಗಿ ನೋಡಿದ್ದು, ಫಸ್ಟ್ ಟೈಮ್ ಅಲ್ಲಿ ಹೋಗಿದ್ದು, ಹೆದರ್ಕೊಂಡು ದೂರ ಹೋಗ್ತಾ ಇದೀವಿ. ಅವರೆಲ್ಲರೂ ಬಂದು ಮಕ್ಕಳೆಲ್ಲ ಅಪ್ಕೊಳ್ತಾ ಇದ್ರು, ದೊಡ್ಡವರೆಲ್ಲ ಇವ್ರಿಗೆ ಬಂದು ಕೈ ಹಿಡಿದು ಎಲ್ಲ ಮಾತಾಡ್ತಾ ಇದ್ರು. ಮತ್ತೆ ಒಂದೊಂದ್ ಕಡೆ ಅಂತೂ ಜೈಲಿಂದ ತಪ್ಪಿಸ್ಕೊಂಡ್ ಬಂದಿರ್ತಕ್ಕಂಥವ್ರಿಗೆ ಅಲ್ಲಿ ಒಂದು ಸರಪಳಿಯಿಂದ ಕಟ್ಟಿದ್ರು. ಅವರೆಲ್ಲ ಹೆದರ್ತಾ ಇದ್ವಿ. ಸರ್ ಅವರು ಒಳಗಡೆ ಹೋಗಿ ಸಾಂತ್ವನದಿಂದ ಅವ್ರಿಗೆ ಮಾತಾಡ್ಸೋದಿತ್ತಲ್ಲ, ಅದು ಇವತ್ತಿಗೂ ಕೂಡ ನಮ್ಮ ಎದುರಿಗೆ ಕಣ್ಣಿಗೆ ಕಟ್ಟದ ಹಾಗೆ ಆಗ್ತದೆ. ಅಂತ ದೇಹಕ್ಕೆ ಎಲ್ರೂ ಟ್ರೀಟ್ಮೆಂಟ್ ಕೊಡ್ಬೋದು, ಆದ್ರೆ ನೊಂದ ಮನಸ್ಸುಗಳಿಗೆ, ನಕಾರಾತ್ಮಕ ಭಾವನೆಗಳಿರ್ತಕ್ಕಂಥ ಮನಸ್ಸುಗಳಿಗೆ, ಖಿನ್ನತೆಗೊಳಗಾಗಿರ್ತಕ್ಕಂಥ ಮನಸ್ಸುಗಳಿಗೆ, ನೊಂದ ಹೃದಯಗಳಿಗೆ ಒಂದು ಸಂಜೀವಿನಿ ಆಗೋದಿದೆ ಅಲ್ಲ, ಅದು ಬಹುದೊಡ್ಡ ಕಾರ್ಯ. ಆ ದೊಡ್ಡ ಕಾರ್ಯ ಇವತ್ತು CRC ಅವರಿಂದ ಆಗ್ತಾ ಇದೆ. ಇನ್ನ ಇವತ್ತು ಜಗತ್ತು ಮತ್ತೆ ಮೌಢ್ಯಕ್ಕೊಳಗಾಗಿದೆ. ದೇವರು, ಧರ್ಮ, ಭಾನಮತಿ ಅನ್ನುವಂಥದ್ದು ಈ ಮೌಢ್ಯಗಳಿಗೆ ಇತ್ತೀಚೆಗೆ ಇನ್ನಿಷ್ಟು ಬಲಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಅವ್ರು ಬರೆದಿರುವಂತ ಅನೇಕ ಪುಸ್ತಕಗಳು, ವೈದ್ಯರು ಸಾಹಿತಿಗಳಾದಾಗ ಲೇಖನಗಳಿದೆ, ಅದು ಎಲ್ರಿಗೂ ಕೂಡ ಪರಿಣಾಮಕಾರಿಯಾಗಿ ಅದನ್ನ ಮಾಡ್ತದೆ. ಹಾಗಾಗಿ ಅವ್ರು ಬರೆದಿರುವಂತ 250 ಹೆಚ್ಚಿನ ಪುಸ್ತಕಗಳು ನಾವು ಇವತ್ತು ಕಾಲೇಜ್ ಲೆವೆಲ್ ಅಲ್ಲಿ ಟ್ರೈನಿಂಗ್ ಬಂದಾಗಿಂದ ವಿದ್ಯಾರ್ಥಿಗಳಿಗೆ ಗಿಫ್ಟ್ ಆಗಿ ಅಥವಾ ಉಡುಗೊರೆಯಾಗಿ ಪ್ರೈಸ್ ಆಗಿ ಅವ್ರ ಪುಸ್ತಕಗಳನ್ನೇ ಕೊಡ್ತೇವೆ. ನಮ್ಮ ಕಾಲೇಜ್ ನಲ್ಲಿ ಸ್ವಂತ ಇದರಿಂದ ತಂದು ನಾವು ಪ್ರತಿಯೊಂದು ಘಟಕದಿಂದ ಆ ಪುಸ್ತಕಗಳನ್ನ ಯುವಕರಿಗೆ ಕೊಡ್ತಕ್ಕಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಅವರು ಸಮಾಧಾನ ಅನ್ನುವಂತ ಅನುಭವ ಮಂಟಪದ ಮೂಲಕ ನೊಂದ ಮನಸ್ಸುಗಳಿಗೆ ಅಲ್ಲಿ ಸಾಂತ್ವನ ಹೇಳೋದಿದೆಯಲ್ಲ, ಧೈರ್ಯ ತುಂಬೋದಿದೆಯಲ್ಲ, ಬಹುದೊಡ್ಡ ಕಾರ್ಯ ಇವತ್ತ ಆ ಸಮಾಧಾನ ಅನ್ನುವಂತ ಸಾಗಲಿ. ಅವರ ಸೇವೆ ಇನ್ನಿಷ್ಟು ಅವರೆಲ್ಲರೂ ನಿನ್ನೆಯಿಂದ ಚರ್ಚೆ ಆಗ್ತಾ ಇದೆ, 3 ದಿವಸಗಳಿಂದ. ಅವರು 1 ಕೋಟಿ ರೂಪಾಯಿಯನ್ನ ಅವರ ಬಹಳ ಸಂಗಾತಿ ರಾಜೇಶ್ವರಿ ಮೇಡಮ್ ಅವರ ಹೆಸರಿಗೆ ಅವ್ರು ದಾನ ಅಲ್ಲ, ಅವರು ದಾಸೋಹ ಕೊಟ್ಟಿದ್ದಾರೆ. ಅವರು ನಿಸ್ವಾರ್ಥ ಭಾವನೆಯಿಂದ, ಸತ್ಯಶುದ್ಧ ಮನೋಭಾವದಿಂದ ಕಾಯಕವನ್ನ ಮಾಡಿ ದಾಸೋಹ ಕೊಟ್ಟಿದ್ದಾರಲ್ಲ, ಅವರು ನಮ್ಮಂತ ದುಡಿಯುವಂತ ಮತ್ತು ಇರುವಂತ ಪುರುಷ ಪ್ರಧಾನ ವ್ಯವಸ್ಥೆಗೆ ಇವತ್ತ ತಮ್ಮ ಬಾಳ ಸಂಗಾತಿ ಹೆಸರಿನಲ್ಲಿ ಮಾಡಿರುವಂತಹ ದಾಸೋಹ ಇದೆಯಲ್ಲ, ಅದು ಎಲ್ರಿಗೂ ಸ್ಫೂರ್ತಿ ಆಗ್ಬೇಕು, ಮಾದರಿ ಆಗ್ಬೇಕು. ಅವರೆಲ್ಲ ಕಾರ್ಯಗಳು ಹೀಗೆ ನಮ್ಮೆಲ್ರಿಗೂ ಸ್ಫೂರ್ತಿ ಮಾದರಿ ಆಗ್ಲಿ ಅಂತ ಹಾರೈಸಿ ಅವರಿಗೆ ಮತ್ತೊಮ್ಮೆ ವಂದನೆಗಳು, ಅಭಿನಂದನೆಗಳು. ಅವರು ಒಳ್ಳೆಯ ಆಯುಷ್ಯ ಆರೋಗ್ಯ ಪಡ್ಕೊಂಡು ನಮ್ಮೆಲ್ರಿಗೂ ಅವರು ನಮ್ಮೆಲ್ರಿಗೂ ಸಂತಸವನ್ನ ಕೊಡ್ತಕ್ಕಂಥ ಶಕ್ತಿಯಾಗಿ ಬಾಳಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ.
ಆಯೋಜನೆ ಮಾಡಿರುವಂತಹ ಡಾಕ್ಟರ್ ಎಸ್ ಎಸ್ ಹಿರೇಮಠರಿಗೂ, ಡಾಕ್ಟರ್ ರೆಡ್ಡಿ ಅವರಿಗೂ, ಡಾಕ್ಟರ್ ವೆಂಕಟರೆಡ್ಡಿ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಧನ್ಯವಾದ ಮೇಡಮ್. ಬಹಳ ಅರ್ಥಪೂರ್ಣವಂತ ಮಾತನ್ನು ಹೇಳಿದ್ರಿ. ಸಮಾಧಾನವನ್ನ ಅನುಭವ ಮಂಟಪ ಅಂತ ಹೇಳಿದ್ರಿ. ನಿಜಕ್ಕೂ ಅಂತಹ ಅರ್ಥವಂತಿಕೆಯನ್ನ ಆ ಸಂಸ್ಥೆ ಪಡ್ಕೊಂಡಿದೆ. ತಮಗೆ ಧನ್ಯವಾದ. ಈಗ ನಮ್ಮೊಂದಿಗೆ ಬೀದರ್ದಿಂದ ಮನೋವೈದ್ಯ ಚಿಕಿತ್ಸಕರಾಗಿರ್ತಕ್ಕಂತಹ ಮತ್ತು ಡಾಕ್ಟರ್ CRC ಅವರ ಪರಮ ಶಿಷ್ಯಂದರು ಆಗಿರ್ತಕ್ಕಂಥ ಡಾಕ್ಟರ್ ರಾಘವೇಂದ್ರ ವಾಗ್ಲೆ ಅವರಿದ್ದಾರೆ. ರಾಘವೇಂದ್ರ ವಾಗ್ಲೆ ಅವರು ದಯವಿಟ್ಟು ತಮ್ಮ ಗುರುಗಳಿಗೆ ತಮ್ಮ ನುಡಿ ನಮನ. ಈ ಕಾರ್ಯಕ್ರಮ ಹಿರಿಯರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ನನ್ನ ಗುರುಗಳಾದಂತಹ ಡಾಕ್ಟರ್ CR ಚಂದ್ರಶೇಖರ್ ಸರ್ ಅವರ ವಂದನೆ ಮತ್ತು ಅಭಿನಂದನಾ ಕಾರ್ಯಕ್ರಮದಲ್ಲಿ ಸಂತೋಷ ಆಗ್ತಾ ಇದೆ. ಯಾಕೆಂದ್ರೆ ಪೀಪಲ್ ಆಗಿರುವ ನಮ್ಮ CRC ಅವರವರು ಅವರು ಕೂಡ ನಾನು ವಿದ್ಯಾರ್ಥಿ 2007 ಮತ್ತು 2009 ನಿಮಾನ್ಸ್ ಅಲ್ಲಿ PG ಮಾಡ್ತಾ ಇರುವಾಗ ಕೂತ್ಕೊಂಡು ಅವ್ರ ಜೊತೆ ಸಾಕಷ್ಟು ರೋಗಿಗಳಿಗೆ ಚಿಕಿತ್ಸೆ ನೀಡಿ ಅವ್ರ ಹತ್ರ ಸಾಕಷ್ಟು ನಾನು ಕಲ್ತಿದ್ದೇನೆ. ಅದಲ್ಲದೆ ಹೇಗಂತಂದ್ರೆ ಬೀದರಲ್ಲೂ ಕೂಡ ನಾನು ಇಲ್ಲಿ ಬೀದರಲ್ಲೂ ಸರ್ ಸಾಕಷ್ಟು ಸರ್ ಬಂದಿದ್ದಾರೆ. ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಕಾರ್ಯಕ್ರಮ ಮಾಡ್ತಿರುವಾಗ ನಾನು ಅವ್ರ ಜೊತೆ ಇದ್ಕೊಂಡ್ಬಿಟ್ಟು ಸಾಕಷ್ಟು ಅವ್ರ ಕಡೆಯಿಂದ ಕಲಿತಿದ್ದೀನಿ. ಬಟ್ ಬಹಳಷ್ಟು ಸರ್ ಎಲ್ಲರೂ ಹೇಳಿದ ಹಾಗೆ ನುಡಿದಂತ ನಡೆಯುವ ನಮ್ಮ ಶರಣರು ಡಾಕ್ಟರ್ CR ಚಂದ್ರಶೇಖರ್ ಸರ್ ಅವರು ವಿದ್ಯಾರ್ಥಿಗಳಿಗೆ ತಿಳಿಸಿದಲ್ಲದೆ ತಾವು ನಡೆಯುವಂತ ಒಂದು ಮಾದರಿಯಾಗಿ ಎಲ್ಲಾ ಕಿರಿಯ ವಿದ್ಯಾರ್ಥಿಗಳಿಗೆ ಒಂದು ಮಾದರಿ ಆಗಿರುವಂತ ಒಬ್ಬ ಒಳ್ಳೆಯ ನಮ್ಮ ಕರ್ನಾಟಕದಲ್ಲಿ ಮನೋವೈದ್ಯಕೀಯ ಲೋಕದಲ್ಲೇ ಭೀಷ್ಮ ಪತಾಮಹ ಅಂತ ನಾವು ಹೇಳ್ಕೊಳ್ತೀವಿ CRC ಚಂದ್ರಶೇಖರ್ ಸರ್ ಅವ್ರಿಗೆ. ಯಾಕಂದ್ರೆ ಅವರು ಈ ಎಲ್ಲರಿಗೂ ಪರಿಚಯಕ್ಕೆ ಸಾಹಿತ್ಯದಲ್ಲಿ ಎಸ್ಪೆಷಲಿ ಕನ್ನಡ ಸಾಹಿತ್ಯ ಮನೋವೈದ್ಯದಲ್ಲಿ ಸಾಕಷ್ಟು ಕವನ ಪುಸ್ತಕಗಳನ್ನ ಬರೆದಿದ್ದಾರೆ. ಅದು ಅಲ್ಲದೆ ನಮ್ಮ ಕೋರ್ ಸೈಕ್ಯಾಟ್ರಿ ಮಾನಸಿಕ ಒಂದೇನು ಸೈಕ್ಯಾಟ್ರಿ ಫೀಲ್ಡ್ ಅಲ್ಲಿ ಕೂಡ 1000ಕ್ಕಿಂತ ಹೆಚ್ಚು ಆರ್ಟಿಕಲ್ಸ್ ಗಳನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಜರ್ನಲ್ಸ್ ಕೂಡ ಪಬ್ಲಿಷ್ ಆಗಿದ್ದಾವೆ. ಅವರು ಫಾರೆನ್ಸಿಕ್ ಸೈಕ್ಯಾಟ್ರಿ ಕೂಡ ಹೆಡ್ ಕೂಡ ಆಗಿದ್ರು. ಇತ್ತಿತ್ತಲಾಗಿ ಈ ಎಸ್ಪೆಷಲಿ ಎಲ್ಲರೂ ಸರ್ ಬಗ್ಗೆ ಈಗಿನ ಒಂದು ಕಾರ್ಯಕ್ರಮ ಮಾಡಿದ್ರೆ ಏನಂತಂದ್ರೆ ದಾನ ಮಾಡಿರುವ ಬಗ್ಗೆ ಮಾನವೀಯ ಮೌಲ್ಯಗಳಲ್ಲಿ ದಾನವೇ ಶ್ರೇಷ್ಠ ಅನ್ನೋದಕ್ಕಿಂತ ಅವರು ಅದನ್ನ ಮಾಡಿ ತೋರಿಸಿದ್ದಾರೆ. ಎಸ್ಪೆಷಲಿ ಈ ಒಂದು ಡಿಮೆನ್ಷಿಯಾ ಮರುವಿನ ಕಾಯಿಲೆ ಏನಿದೆ, ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಆಲ್ಮೋಸ್ಟ್ 41 ಲಕ್ಷ ಜನರಿಗೆ ಒಂದಲ್ಲ ಒಂದು ಡಿಮೆನ್ಷಿಯಾ ಕಾಯಿಲೆ ಮರುವಿನ ಕಾಯಿಲೆ ಆಗ್ತಾ ಇದೆ. ಅದಕ್ಕೆ ಪರಿಪೂರ್ಣವಾದಂತ ಚಿಕಿತ್ಸೆ ಇಲ್ಲ. ಇನ್ನು ಸಾಕಷ್ಟು ರಿಸರ್ಚ್ ಮತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಅವಶ್ಯಕತೆ ಇದೆ. ಆ ಒಂದು ದಿಟ್ಟಿನಲ್ಲಿ ನಮ್ಮ CRC ಅವರು ತಮ್ಮ ಜೀವಮಾನದ ಕಷ್ಟದ ಒಂದು ಆದಾಯವನ್ನೇ 1 ಕೋಟಿ ರೂಪಾಯಿ ನೀಡಿ ಅದಕ್ಕೆ ಸಮಾಜ ಸೇವೆಗೆ ಒಂದು ಮಾದರಿಯಾಗಿ ಅವರು ಉದಾಹರಣೆ ನೀಡಿದ್ದಾರೆ. ಇನ್ನೊಂದು ನನ್ನೊಂದೆರಡು ನೆನಪುಗಳು ಸರ್ ಜೊತೆ ಅಂತಂತಂದ್ರೆ ನಿಮಾನ್ಸ್ ಅಲ್ಲಿ OPD ಅಲ್ಲಿ ಕೂತ್ಕೊಂಡಾಗ, ಯಾಕಂದ್ರೆ CRC ಅವ್ರ ಹೆಸರು ಕೇಳ್ಕೊಂಡ್ಬಿಟ್ಟು ಆಲ್ ಓವರ್ ದ ಕರ್ನಾಟಕ, ಇವನ್ ನಾರ್ತ್ ಕರ್ನಾಟಕ ಅಲ್ಲಿ ಆಲ್ ಓವರ್ ಇಂಡಿಯಾ ಸಾಕಷ್ಟು ಪೇಷಂಟ್ಸ್ ಗಳು ಬರ್ತಾ ಇದ್ರು. ಬಟ್ ಅವ್ರದ್ದು ಹೆಂಗಂತಂದ್ರೆ ಬೆಳಗ್ಗೆ 9 ಗಂಟೆಗೆ ಒಂದು ಥರ್ಮಸ್ಸು, ಒಂದು ಚಾಯ್ ಥರ್ಮಸ್ಸು, ಒಂದು ನೀರಿನ ಬಾಟಲ್ ಕೊಟ್ಟು ಬೆಳಗ್ಗೆ 9 ಕೊಟ್ರೆ 4 ಗಂಟೆವರೆಗೆ ಹೇಳ್ತಾನೆ ಇರಲಿಲ್ಲ. ಇಸ್ ದ ಓನ್ಲಿ ಒನ್ ಪ್ರೊಫೆಸರ್ ಯೂಸ್ ಟು ಸಿಟ್ ಇನ್ ಸ್ಕ್ರೀನಿಂಗ್ OPD. ಅಂದ್ರೆ ಯಾವ ಪೇಷಂಟ್ಸ್ಗೂ ನಿರಾಶರಾಗ್ದಾನೆ ಎಲ್ಲಾ ಪೇಷಂಟ್ಸ್ ನೋಡಿ ಈಸಿಲಿ ಅಪ್ರೋಚಬಲ್ ಪರ್ಸನ್ ಕೂಡ ಒಬ್ಬ ಮನೆಯ ಮನೋವೈದ್ಯರಂತೆ ಪ್ರಸಿದ್ಧರಾಗಿದ್ದಾರೆ. ಸೊ ಈ ಸರ್ಗೆ ದೇವರು ಇನ್ನೂ ಆರೋಗ್ಯ ಹಾಗೂ ದೀರ್ಘ ಆಯುಷ್ಯ ನೀಡಿ ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಜನರ ಸೇವೆ ಮಾಡಲಿ. ಹಾಗೆ ಈ ಕಾರ್ಯಕ್ರಮ ಮಾತಾಡಲಿಕ್ಕೆ ನಂಗೆ ಅವಕಾಶ ಮಾಡಿಕೊಟ್ಟಂತ SSC ಹಿರೇಮಠ ಸರ್ ಅವರಿಗೂ ನಾನು ಒಂದು ತಿಳಿಸುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಥ್ಯಾಂಕ್ ಯು. ಧನ್ಯವಾದ ಡಾಕ್ಟರ್ ರಾಘವೇಂದ್ರ ವಾಗ್ಲೆ ಅವರಿಗೆ. ಈಗ ನಮ್ಮೊಂದಿಗೆ ಹನುಮಂತ್ ಶೇರಿ ಅವರು ಕನೆಕ್ಟ್ ಆಗಿದ್ದಾರೆ. ಖಜೂರಿ ಗ್ರಾಮದವರು ಮತ್ತು CRC ಅವ್ರ ಬಗ್ಗೆ ಬಹಳ ಒಂದು ಗೌರವ ಭಾವನೆ ಇಟ್ಕೊಂಡಂತಹ ಒಬ್ಬ ಹವ್ಯಾಸಿ ಪತ್ರಕರ್ತರು. ಹನುಮಂತ್ ಶೇರಿ ಅವರೇ, ದಯವಿಟ್ಟು ತಮ್ಮ ನುಡಿ ನಮನ ಹೇಳಬೇಕು. ಹನುಮಂತ್ ಶೇರಿ ಅವರೇ. ಶಂಭುಲಿಂಗ ವಾಣಿಯವರು, ಡಾಕ್ಟರ್ ಶಂಭುಲಿಂಗ ವಾಣಿಯವರು ನಮ್ಮೊಂದಿಗಿದ್ದಾರೆ. ಅವರು ಇತಿಹಾಸ ಪ್ರಾಧ್ಯಾಪಕರು. ದಯವಿಟ್ಟು ತಮ್ಮ ನುಡಿ ಗೌರವ ಸಲ್ಲಿಸಬೇಕು. ಸರ್, ಎಲ್ರಿಗೂ ನಮಸ್ಕಾರಗಳು. ಹನಿಗೂಡಿದರೆ ಹಳ್ಳ, ತೆನೆಗೂಡಿದರೆ ರಾಶಿ,
ನುಡಿ ನಮನ ಸೇರಿದರೆ ನಡೆದಾಡುವ CR ಚಂದ್ರಶೇಖರ್ ಅವರ ಆಯುಷ್ಯ ವೃದ್ಧಿ ಆಗಲಿ ಅಂತ ಹೇಳ್ತಾ CRC ಅವರ ಬಗ್ಗೆ ನನ್ನ ಒಂದು 2 ನುಡಿ ನಮನಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಸರ್, ನಾವೆಲ್ಲ ವಿಜ್ಞಾನ ಲೋಕದ ವ್ಯಕ್ತಿಗಳನ್ನ ದೇವರು ಅಂತ ಪರಿಗಣಿಸ್ತೀವಿ. ವೈದ್ಯನೇ ದೇವರು. ಅದರಲ್ಲಿ ವಿಶೇಷವಾಗಿ ಮನೋವೈಜ್ಞರು ಏನದಾರೋ, ಈ ಮನೋವೈಜ್ಞರು ನಿಜವಾಗ್ಲೂ ದೇವರ ಸ್ವರೂಪಿಗಳು. ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾರು ರೋಗಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರ ಅಥವಾ ಅವರ ಮನೋರೋಗವನ್ನ ಚಿಕಿತ್ಸೆ ಮಾಡ್ಲಿಕ್ಕೆ ಹೋದವರಾದ್ರ ಅಂಥವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಆಗ್ತದೆ, ಹೊರತಾಗಿ ನಾವು ಕೇವಲ ಮಾತನಾಡಿದ್ರೆ ಮಾತ್ರ ಅದರ ಅರಿವು ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಸರ್ ಅವರು ಮನೋರೋಗಿಗಳಿಗೆ, ಅಂದ್ರೆ ಒಂದು ಹಳ್ಳಿ ಪದದಲ್ಲಿ ಅಂದ್ರೆ ಹುಚ್ಚರಿಗೆ, ಹುಚ್ಚು ಹಿಡಿದವರಿಗೆ, ಮಾನಸಿಕ ಕಾಯಿಲೆ ಇದ್ದಂಥವ್ರಿಗೆ ಚಿಕಿತ್ಸೆ ಕೊಡ್ಬೇಕಾದ್ರೆ ಇದು ಸಾಮಾನ್ಯವಾದಂತ ಮಾತಲ್ಲ. ಹುಚ್ಚರೊಳಗೆ ಹುಚ್ಚರಾಗಿ ಹುಚ್ಚರ ಸೇವೆಗೈದು ಅವನು ನಿಜವಾದ ವೈದ್ಯನಾಗುವ ವ್ಯಕ್ತಿತ್ವ ಹೊಂದಿದಂತ ವ್ಯಕ್ತಿ CRC ಅವರು. ಇಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತನಾಡುವುದು, ಇವರು ಒಬ್ಬ ವ್ಯಕ್ತಿ ಅಂತ ಹೇಳಿ ನಾನು ಪರಿಗಣಿಸ್ತಾ ಇಲ್ಲ, ಇದು ಒಂದು ಶಕ್ತಿ. ಯಾಕಂದ್ರೆ ಸಾಮಾನ್ಯವಾಗಿ ವ್ಯಕ್ತಿಗಳಿಗೆ ಒಂದು ಲಿಮಿಟೇಷನ್ ಇರ್ತದೆ, ಆದ್ರೆ ಈ ಶಕ್ತಿಗೆ ಲಿಮಿಟೇಷನ್ ಇಲ್ಲದಷ್ಟು ಕೆಲಸವನ್ನ ಇವರು ಮಾಡಿ ತೋರಿಸಿದ್ದಾರೆ. ಅಂತ ಒಬ್ಬ ಈ ವ್ಯಕ್ತಿಗಳು ನಮ್ಮ ಭಾಗದಲ್ಲಿ ಅಥವಾ ನಮ್ಮ ಜೊತೆಗೆ ಇರುವುದು, ಅವರ ಬಗ್ಗೆ ಮಾತನಾಡುವುದೇ ಒಂದು ಹೆಮ್ಮೆಯ ವಿಷಯವಾಗಿದೆ ಅಂತ. ಯಾಕಂದ್ರೆ ಇವತ್ತು ಮನೋವಿಜ್ಞಾನ ಇದು ಬಹಳ ಪ್ರಮುಖವಾದಂತಹ ವಿಷಯ, ಆದ್ರೆ ಇವತ್ತಿನ ಶಿಕ್ಷಣದಲ್ಲಿ ಮನೋವಿಜ್ಞಾನವೇ ಮಾಯವಾಗಿ ಹೋಗ್ತಾ ಇದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳ ಮಟ್ಟದಲ್ಲಿ ಮನೋವಿಜ್ಞಾನ ಓದುವುದೇ ಇಲ್ಲ. ಅಂದ್ರೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮನೋರೋಗಿಗಳೇ ಇದ್ದೀವಿ ಅಂತ. ಏನೆಲ್ಲ ವಿಷಯಗಳನ್ನ ತಂದು ಶಿಕ್ಷಣದಲ್ಲಿ ಹಾಕ್ತೀವಿ, ಆದ್ರೆ ಇರಬೇಕಾದಂತ ವಿಷಯಗಳು ಶಿಕ್ಷಣದಲ್ಲಿ ಇರ್ತಾ ಇಲ್ಲ. ಅದಕ್ಕೆ ವೈದ್ಯ ಸಾಹಿತ್ಯ ಲೋಕದವರು ಸ್ವಲ್ಪ ಆಲೋಚನೆ ಮಾಡಿ ಈ ಒಂದು ವಿಷಯವನ್ನ ಪಠ್ಯ ಪುಸ್ತಕದಲ್ಲಿ ಇಟ್ಟರೆ ನಾವು ಮನೋರೋಗಿಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು. ಅದಕ್ಕೆ CR ಚಂದ್ರಶೇಖರ್ ಅವರ ಒಂದು ಪ್ರೇರಣೆ, ಅವರ ಶಕ್ತಿ ನಾವು ಇಲ್ಲಿ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಈ ಒಂದು ಚಿಕಿತ್ಸೆ ಕೊಡಿಸುವುದು, ಅಂದ್ರೆ ಪಠ್ಯ ಪುಸ್ತಕದ ಮೂಲಕ ಅವರಿಗೆ ಹೇಳುವುದರ ಮೂಲಕ ಚಿಕಿತ್ಸೆ ಕೊಡಬಹುದು ಅನ್ನುವಂತ ವಿಷಯ ನನ್ನದಾಗಿದೆ. ಅಲ್ಲದೆ ಸರ್, ತಮ್ಮೆಲ್ರಿಗೂ ಗೊತ್ತಿರಬಹುದು, ನಾವು ಇವತ್ತು ಕರೋನಾದಿಂದ ಬಹಳಷ್ಟು ಜನ ಬಳಲ್ತಾ ಇದ್ದೀವಿ. ಎಷ್ಟೋ ಜನರಿಗೆ ಕರೋನಾ ಬಂದು ಹೋಗಿದೆ ಗೊತ್ತಾಗಿಲ್ಲ. ಹಾಗೆ ನಾವು ಬಹುಸಂಖ್ಯಾತರು ಮನೋರೋಗಿಗಳೇ ಇದ್ದೀವೇನೋ ಅಂತ. ನಮಗೆ ಮನೋರೋಗ ಬಂದಿದೆ ಆದ್ರೆ ಗೊತ್ತಾಗಿಲ್ಲ. ಆದ್ರೆ ಅದೇ ಒಂದು ಸಂದರ್ಭದಲ್ಲಿ ನಾವು ಈ ರೀತಿ ವ್ಯಕ್ತಿಗಳನ್ನೇನಾದ್ರೂ ಭೇಟಿ ಆದ್ರೆ ನಮ್ಮ ಮನೋರೋಗ ಏನು ಅನ್ನುವುದು ನಮಗೆ ಅರ್ಥವಾಗ್ತದೆ. ಒಂದು ಮಾತು, ಮಾನ್ಯರು 1 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದನ್ನ ನಾನು ಇವತ್ತಿನ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ನಾನು ಕೇಳಿದ್ದು ಬಹಳ ಸಂತೋಷ ಅನ್ನಿಸ್ತದೆ. ಇವರು ಚರಿತ್ರೆಯ ಪುಟದಲ್ಲಿ ಸೇರುವ ವ್ಯಕ್ತಿತ್ವ ಹೊಂದಿದಂತವ್ರು. ನಾವು 17ನೇ ಶತಮಾನದಲ್ಲಿ ಶಹಜಾನ್ ತನ್ನ ಹೆಂಡತಿಗಾಗಿ ತಾಜ್ ಮಹಲ್ ಕಟ್ಟಿಸಿದ್ದನ್ನ ಕೇಳ್ತೀವಿ. ಆತ ಹೆಂಡತಿಗಾಗಿ ಕಟ್ಟಿಸಿರ್ಲಿಲ್ಲ, ತನಗಾಗಿ ಕಟ್ಟಿಸ್ಕೊಂಡಿದ್ದ. ಆದ್ರೆ ಈ ವ್ಯಕ್ತಿಗಳು ತಮ್ಮ ಮನೆಯವರ ಹೆಸರಿಗಾಗಿ 1 ಕೋಟಿ ರೂಪಾಯಿಯನ್ನ ಇಟ್ಟಿದ್ದು, ಇದು ಇಂಥ ಒಂದು ದಾಖಲೆ ನಮಗೆ ಕಣ್ಣೆದುರು ಸಿಗುವಂತ ದಾಖಲೆ. ಇದೇ ನಿಜವಾದ ಚರಿತ್ರೆ. ಅಂತ ಒಬ್ಬ ಚರಿತ್ರೆಯ ವ್ಯಕ್ತಿಯ ಬಗ್ಗೆ ಈ ನುಡಿ ನಮನವನ್ನು ಸಲ್ಲಿಸ್ತಾ ನಾವು ಹೇಳ್ತೀವಿ, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಮನೋವಿಜ್ಞಾನಿಯೇ ಮನಸ್ಸಿನ ದೇವರು. ಆ ಮನಸ್ಸನ್ನ ಓದುವಂತ ಒಂದು ಸಾಮರ್ಥ್ಯ ಮನೋವಿಜ್ಞಾನಿಗಳಿಗಿರ್ತದೆ, ಹೊರತಾಗಿ ಸಾಮಾನ್ಯವಾದಂಥ ಎಲ್ಲ ವಿಜ್ಞಾನಿಗಳಿಗೆ ಇರುವುದಿಲ್ಲ. ಈ ನಿಟ್ಟಿನಲ್ಲಿ ವಿಶೇಷವಾಗಿ ಇವರು ಮನೋವಿಜ್ಞಾನದ ಮಿನುಗುವ ನಕ್ಷತ್ರ. ಈ ಮಿನುಗುವ ನಕ್ಷತ್ರ ತನ್ನ ಹೊಳಪಿನ ಜೊತೆಗೆ ಎಲ್ಲರನ್ನ ತನ್ನ ಕಡೆಗೆ ಸೆಳೆದುಕೊಳ್ಳುತ್ತದೆ. ಹಿ ವಾಸ್ ಎ ಮ್ಯಾನ್ ಆಫ್ ಅಟ್ರಾಕ್ಷನ್ ಅಂದ್ರೆ ತಪ್ಪಾಗ್ಲಾರ್ದು. ಇಂಥ ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಸ್ಲಿಕ್ಕೆ ನಾವು ಈ ವೆಬಿನಾರ್ಗಳನ್ನ ಬಳಸ್ಕೊಂಡದ್ದು ಬಹಳ ತುಂಬಾ ಸಂತೋಷದ ವಿಷಯ. ಇಲ್ಲಾಂದ್ರೆ ಮೋಸ್ಟ್ಲಿ ನಮಗೆ ನಮ್ಮ ಜೀವನದಲ್ಲಿ ಅವ್ರ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶನೇ ಸಿಗ್ತಿರ್ಲಿಲ್ಲ. ಈ ಒಂದು ನುಡಿ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಸರ್ ಅವರಿಗೆ, ಆಮೇಲೆ ಹಿರೇಮಠ್ ಸರ್ ಅವರಿಗೆ, ಎಲ್ರಿಗೂ ಭಾಗವಹಿಸಿದ ತಮ್ಮೆಲ್ರಿಗೂ ವಂದನೆಗಳನ್ನ ಸಲ್ಲಿಸ್ತಾ CRC ಅವರ ಬಗ್ಗೆ ನಮೋ ನಮಃ. ಧನ್ಯವಾದಗಳು ಸರ್. ಧನ್ಯವಾದ ಸರ್. ತುಂಬಾ ಸಂತೋಷವಾಯಿತು ತಮ್ಮೊಂದಿಗೆ ತಾವು ಮಾತಾಡಿದ್ದು. ಈಗ ನಮ್ಮೊಂದಿಗೆ ಹನುಮಂತ್ ಶೇರಿ ಅವರಿದ್ದಾರೆ. ಶೇರಿ ಸರ್, ಮಾತಾಡ್ರಿ. ಎಲ್ಲರಿಗೂ ವಿಶೇಷವಾಗಿ ನಾನು
ಡಾಕ್ಟರ್ CRC ಅವರ ಬಗ್ಗೆ ಅವರ ಸಾಮೀಪ್ಯಕ್ಕೆ ಬಂದದ್ದು SS ಹಿರೇಮಠ್ ಸರ್ ಅವರ ಪರಿಚಯದಿಂದ. ಒಂದು ಸಲ ನೇರವಾಗಿ ಅವರು ಗುಲ್ಬರ್ಗಾದ ಪರಿವಾರ ಹೋಟೆಲ್ನಲ್ಲಿ ಉಳ್ಕೊಂಡಿದ್ರು. ಹಿರೇಮಠ್ ಸರ್ ಅವರು ಪರಿಚಯಕ್ಕೆ ನನಗೆ ಮಾಡಿಸಿದ್ರು. ಆಮೇಲೆ ಅವರ ಕಡೆಯಿಂದ ಕೆಲವೊಂದು ಪುಸ್ತಕಗಳನ್ನು ಕೊಡಿಸಿದ್ರು. ನಾನು ಸುಮ್ಮನೆ ಕೆಲವೊಂದು ವಿಷಯಗಳಿಗೆ ಗೊಂದಲಕ್ಕೊಳಗಾಗ್ತಾ ಇದ್ದೆ, ಒತ್ತಡವನ್ನು ಅನುಭವಿಸ್ತಾ ಇದ್ದೆ. ಅಂತಹ ಸಮಯದಲ್ಲಿ ನನ್ನನ್ನ ಕೈ ಹಿಡಿದು ಆ ಒಂದು ಗೊಂದಲದಿಂದ ಹೊರಗೆ ತಂದಿರ್ತಕ್ಕಂಥದ್ದ ಶ್ರೇಯ ಡಾಕ್ಟರ್ CRC ಅವರಿಗೆ ಸಲ್ತದೆ. ಯಾಕಂದ್ರೆ ಅವರ ಪುಸ್ತಕಗಳನ್ನ ಓದಿ ನನ್ನಲ್ಲಿ ಅಡಗಿರ್ತಕ್ಕಂಥ ಗೊಂದಲಗಳಿಗೆ, ಅನುಮಾನಗಳಿಗೆ ನಾನು ಪರಿಹಾರವನ್ನ ಕಂಡುಕೊಂಡಿದ್ದೇನೆ. ಮತ್ತು ಅವರು ವಿಶೇಷವಾಗಿ ಮಾನಸಿಕ ರೋಗಿಗಳ ಬಗ್ಗೆ ಮತ್ತು ಒತ್ತಡ ಅನುಭವಿಸುತ್ತಿರುವವರಿಗೆ ಮತ್ತು ತೀವ್ರತರದ ಖಿನ್ನತೆಯಿಂದ ಬಳಲುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯರಿಗೆ, ವೃದ್ಧರಿಗೆ ಅನೇಕ ರೀತಿಯಲ್ಲಿ ಸಹಾಯಕವಾಗುವಂತ ಅವರ ಗ್ರಂಥಗಳು ಬಹಳ ಉಪಯೋಗಕಾರಿಯಾಗಿವೆ ಎನ್ನುವ ಮಾತನ್ನು ನಾನು ಬಹಳ ಅಭಿಮಾನದಿಂದ ಈ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲು ಇಷ್ಟಪಡ್ತೇನೆ. ಇನ್ನೊಂದು ಸಲ ನಾವು ಬೆಂಗಳೂರಿಗೆ ಹೋದಾಗ ಸರ್ ಅವರು ನಿಮಾಸ್ನಲ್ಲಿ ಇರ್ತಾರೆ ಅಂತ ಹೇಳ್ತಿದ್ವಿ. ಆದ್ರೆ ನನ್ನ ಗೆಳೆಯನೊಬ್ಬನಿಗೆ ಆಗಾಗ ತಲೆನೋವಿನ ಕಾಯಿಲೆ ಬರ್ತಾ ಇತ್ತು. ನಾವು ತಕ್ಷಣಕ್ಕೆ ಹಿರೇಮಠ್ ಸರ್ ಅವರನ್ನು ಸಂಪರ್ಕ ಮಾಡಿದಾಗ ಹಿರೇಮಠ್ ಸರ್ ಅವರು ಡಾಕ್ಟರ್ CR ಚಂದ್ರಶೇಖರ್ ಅವರ ದೂರವಾಣಿ ಸಂಪರ್ಕವನ್ನ ನಮ್ಗೆ ಕೊಟ್ರು. ನಾವು ಅವರ ಹೊರಗಡೆ ಲೊಕೇಶನ್ ಅನ್ನ ಶೇರ್ ಮಾಡ್ತಾ ನನ್ನ ಗೆಳೆಯನಿಗೆ ಅಲ್ಲಿ ಹೋಗಿ ಬಂದ ಒಂದು 2-3 ದಿನಗಳಲ್ಲಿ ಅವನ ಒಂದು ತಲೆನೋವು ಮಾಯವಾಗುವಂತ ಒಂದು ಆಪ್ತ ಸಮಾಧಾನವನ್ನ ಅವರು ಹೇಳಿದ್ರು CR ಚಂದ್ರಶೇಖರ್ ಅವರು. ಮತ್ತು ಗುಲ್ಬರ್ಗಾ ವಿಭಾಗದಲ್ಲಿ ನಡೆದಿರ್ತಕ್ಕಂಥ ಹಲವಾರು ಹವ್ಯಾಸಿ ಆಪ್ತ ಸಮಾಲೋಚನಾ ತರಬೇತಿ ಕೇಂದ್ರಗಳಲ್ಲಿ ನನಗೆ ಆ ಕಾರ್ಯಕ್ರಮದಲ್ಲಿ ಅಪರೋಕ್ಷವಾಗಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟು ಅವರ ಬಗ್ಗೆ ಇರತಕ್ಕಂಥ ಕುತೂಹಲವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಹಿರೇಮಠ್ ಸರ್ ಅವರಿಗೂ ಮತ್ತು ಈ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದೆರಡು ನನ್ನ ತಿಳುವಳಿಕೆಯ ಅನುಭವಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಷಡಕ್ಷರಿ ಸ್ವಾಮಿ ದಿಗಾಂವ್ಕರ್ ಪ್ರತಿಷ್ಠಾನದವರಿಗೂ ಮತ್ತು ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಸೇವೆಯಿಂದ ನಿವೃತ್ತಿಯಾದರೂ ಕೂಡ ಅವರು ತಮ್ಮ ಪ್ರವೃತ್ತಿಯಿಂದ ನಿವೃತ್ತಿಯಾಗಿಲ್ಲ. CRC ಅವರನ್ನು ನಮ್ಮ ಸಮಾಜ ಮತ್ತು ನಮ್ಮ ಮುಂದಿನ ಪೀಳಿಗೆ ನೆನಪಿಡಬೇಕಾದಂತ ಒಂದು ಮಹತ್ತರವಾದ ಕಾರ್ಯ. ಅಂದರೆ ಸುಮಾರು 1 ಕೋಟಿ ರೂಪಾಯಿಯನ್ನ ಈ ಒಂದು ಮರವಿನ ಕಾಯಿಲೆ ಇರ್ತಕ್ಕಂಥ ಹಿರಿಯರಿಗಾಗಿ ನೀಡಿರುವುದು ಬಹಳ ಅತ್ಯಂತ ಸಂತೋಷದಾಯಕ ಸಂಗತಿ. ಅವರು ಮುಂದೆ ಇದೇ ರೀತಿ ಸಮಾಜಕ್ಕೆ ಚಿಂತಿಸುವ ನಿಟ್ಟಿನಲ್ಲಿ ಅನೇಕ ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿ. ಅವರ ಜೊತೆ ನಮ್ಮಂತ ಸಮಾನ ಮನಸ್ಕರು ಯಾವತ್ತೂ ಇರ್ತೀವಿ. ದೇವರ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನನ್ನ ನುಡಿ ಗೌರವವನ್ನ ಸಲ್ಲಿಸುತ್ತೇನೆ. ಧನ್ಯವಾದ ಸರ್. ಹನುಮಂತ್ ಸೇರಿ ಅವರಿಗೆ ಅನಂತ ಧನ್ಯವಾದಗಳು. ಬಂಧುಗಳೇ, ಇನ್ನು ಕೇವಲ ಇರುವ ಮಹನೀಯರು ನಮ್ಮೊಂದಿಗಿದ್ದಾರೆ. ಒಬ್ರು ಪ್ರೊಫೆಸರ್ ನರೇಂದ್ರ ಬಡಶೇಷಿ ಅವರು, ಇನ್ನೊಬ್ರು ನಮ್ಮ ರೇಖಾ ಶಶಿ ರೇಖಾ ಅವರು. ಈಗ ಪ್ರೊಫೆಸರ್ ನರೇಂದ್ರ ಬಡಶೇಷಿ ಅವರು ತಮ್ಮ ನುಡಿ ಗೌರವ ಸಲ್ಲಿಸಬೇಕಂತ ಕೋರ್ತಾ ಇದ್ದೇನೆ. ನರೇಂದ್ರ ಬಡಶೇಷಿ ಅವರು. ನಮಸ್ಕಾರ. ಆಡಿಬಲ್ ಸರ್? ಕೇಳಿಸ್ತಾ ಇದೆ ಹಿರೇಮಠ್ ಸರ್? ಕೇಳಿಸ್ತಾ ಇದೆ. ಪೂಜ್ಯ ಸ್ವಾಮೀಜಿಯವರ ಪಾದಗಳಿಗೆ ಗೌರವವನ್ನು ಸಲ್ಲಿಸುತ್ತಾ, ಮಿತ್ರರು ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಸಕ್ರಿಯವಾಗಿ ಈ ಕೌನ್ಸಿಲಿಂಗ್ ಒಂದು ಕೋರ್ಸ್ ಅನ್ನು ಸ್ಥಾಪನೆ ಮಾಡಿರ್ತಕ್ಕಂತಹ ಶ್ರೀತ ಹಿರೇಮಠ್ ಸರ್ ಅವರೇ, ಡಾಕ್ಟರ್ ರೆಡ್ಡಿ ಅವರೇ, ಎಲ್ಲಕ್ಕಿಂತ ಮಿಗಿಲಾಗಿ ಡಾಕ್ಟರ್ CRC ಅವರ ಒಂದು ಸೇವೆ ಮತ್ತು ದಾನಿಯ ಮುಖಾಂತರ ಅವರಿಗೆ ನಮ್ಮ ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ. ಆತ್ಮೀಯರೇ, ನಾನು ನೇರವಾಗಿ ಡಾಕ್ಟರ್ CRC ಅವರಿಗೆ ಸಂಪರ್ಕದಲ್ಲಿ ಬಂದಿದ್ದು ಶ್ರೀಯುತ ಹಿರೇಮಠ್ ಅವರಿಂದ. ಅವರು ಈ ಕೌನ್ಸಿಲಿಂಗ್ ಕೋರ್ಸ್ಗಳನ್ನ ಶ್ರೀಯುತ ಬಸವರಾಜ್ ಪಾಟೀಲ್ ಸೇಡಂ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇತ್ತು. ಕಲಬುರಗಿಯಲ್ಲಿ, ಕೊಪ್ಪಳದಲ್ಲಿ ಮತ್ತು ಕಲಬುರಗಿಯ ಪೊಲೀಸ್ ಟ್ರೈನಿಂಗ್ ಕಾಲೇಜ್ ನಾಗನಹಳ್ಳಿಯಲ್ಲಿ ಈ 3 ಸಂಸ್ಥೆಗಳಲ್ಲಿ ಸರ್ ಅವರು ಬಂದು ತಮ್ಮ ಒಂದು ವಿಚಾರ ಸಂಕಿರಣ ಮತ್ತು ಪ್ರಶ್ನೋತ್ತರ ಕಾರ್ಯಕ್ರಮದಿಂದ ನನ್ನ ಮೇಲೆ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಪ್ರಭಾವವನ್ನ ಬೀರಿದ್ದಾರೆ. ಅವರ ಬಗ್ಗೆ ಹೇಳ್ತಾ ಏನೊಂದು ಪಂಚ್ ಲೈನ್ ಅಂತ ಏನ್ ಹೇಳ್ತೀವಲ್ಲ, ಇದೇ ನಟ್ಶಲ್ ಅವ್ರು ಪದೇ ಹೇಳಿರ್ತಕ್ಕಂಥದ್ದು
ಕೌನ್ಸಿಲಿಂಗ್ ವರ್ಕ್ಸ್ ಮೋರ್ ದನ್ ಮೆಡಿಸಿನ್ ಅಂತಕ್ಕಂಥದ್ದು. ಈ ಒಂದು ಕ್ಯಾಪ್ಷನ್ ಏನದಂತಂದ್ರೆ ನಿರಂತರವಾಗಿ ಲೈಕ್ ರೆಸೊನೆನ್ಸ್ ನನ್ನ ಮನಸ್ಸಿನಲ್ಲಿ ಮತ್ತು ವಿದ್ಯಾರ್ಥಿಗಳ ಮನವನ್ನು ಮುಟ್ಟಿಸ್ತಕ್ಕಂಥ ಒಂದು ಪ್ರಯಾಸದಲ್ಲಿ ಡಾಕ್ಟರ್ CRC ಅವರ ಒಂದು ಸೇವೆ ಅತ್ಯಂತ ಪ್ರಮುಖವಾದದ್ದು. ಸಾಮಾನ್ಯವಾಗಿ ಅವರು ನಿರಂತರವಾಗಿ ಹೇಳ್ತಾ ಇದ್ರು ಸಹಿತ ಒಂದ್ ಕಡೆಗೆ ಒಂದು ಪ್ರಶ್ನೆ ಅವರಿಗೆ ಕೇಳಿದ್ದೆ, FAQ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಹೇಳ್ತಾರೆ. ಆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಎಷ್ಟು ಇದ್ದು ಅಂತಂದ್ರ ಆ ಆನ್ಸರ್ ಅಂತ ಫ್ರೀಕ್ವೆಂಟ್ಲಿ ಆನ್ಸರ್ ಟು ದಟ್ ಪರ್ಟಿಕ್ಯುಲರ್ ಕ್ವಶನ್ಸ್ ಆ ಪರ್ಮುಟೇಷನ್ ಕಾಂಬಿನೇಷನ್ ತಗೊಂಡ್ರೆ ಸುಮಾರು ಸಾವಿರಾರು ಲಕ್ಷಾಂತರ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಅವರ ಒಂದು ಸೇವೆ ಅತ್ಯಂತ ಪ್ರಮುಖವಾದದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ಜೀವನವನ್ನ ತಿಳ್ಕೊಳ್ಬೇಕಾಗಿತ್ತು ಅಂತಂದ್ರೆ ನಾನು ಮೊನ್ನೆ ಹಿರೇಮಠ್ ಸರ್ ಅವರು ಹೀಗೆ ಮಾತಾಡಬೇಕು ಅಂತ ಹಲೋ 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 ಕೇಳ್ತದ ಸರ್, ಮಾತಾಡಿ. ಪ್ರಶ್ನೆ ಕೇಳಿದಾಗ ಒಂದು ಪುಸ್ತಕ ನನಗೆ ನೆನಪು ಬಂತು. ಅದು ಯಾವ್ದಂತಂದ್ರೆ ವಿಕ್ಟರ್ ಫ್ರಾಂಕಲ್ ಅಂತ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಅಂತ. ಈ ಪುಸ್ತಕ ಸಾಮಾನ್ಯವಾಗಿ CRC ಅವರ ವಿಷಯ ಮತ್ತು ಅವರ ಜೀವನ ಮತ್ತು ಅವರ ಒಂದು ಇಡೀ ಕಾರ್ಯಕ್ಷೇತ್ರಕ್ಕೆ ತೀರಾ ಸಮೀಪವಾದದ್ದು. ಅದರಲ್ಲಿ ಒಂದು ಪ್ರಾಸ್ತಾವಿಕವಾದಂತಹ ನುಡಿಗಳಲ್ಲಿ ಹೇಳಿರ್ತಕ್ಕಂಥದ್ದು, ಅವರು ಹೇಳಿರ್ತಕ್ಕಂಥದ್ದು ಖ್ಯಾತ ಮನೋವಿಜ್ಞಾನಿ ಸಿಗ್ಮಂಡ್ ಫ್ರಾಯ್ಡ್ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಮತ್ತು ಈಡಿಪಸ್ ಕಾಂಪ್ಲೆಕ್ಸ್ ಹೇಳಿರ್ತಕ್ಕಂತಹ ಸಿದ್ಧಾಂತವನ್ನೇ ಪ್ರತಿಪಾದಿಸಿದವರು. ಲೈಫ್ ಈಸ್ ನಾಟ್ ಎ ಕ್ವೆಸ್ಟ್ ಫಾರ್ ಪ್ಲೆಜರ್ ಅಂತ ಹೇಳಿದ್ರು. ಆಡ್ಲರ್ ಅಂತಕ್ಕಂಥವ್ರು ಹೇಳಿದ್ರು ಲೈಫ್ ಈಸ್ ನಾಟ್ ಎ ಕ್ವೆಸ್ಟ್ ಫಾರ್ ಪವರ್ ಅಂತ ಹೇಳಿದ್ರು. ದೆನ್ ವಾಟ್ ಈಸ್ ಲೈಫ್? ಲೈಫ್ ಇಸ್ ಎ ಕ್ವೆಸ್ಟ್ ಫಾರ್ ಮೀನಿಂಗ್ ಅಂತ ಹೇಳಿದ್ರು. ಆ ಅರ್ಥವನ್ನ ಹುಡುಕ್ತಕ್ಕಂತಹ ಜೀವನ ಸಾಧಿಸ್ತಕ್ಕಂಥವ್ರು ಡಾಕ್ಟರ್ CRC ಅವರು. ಆ ಮೀನಿಂಗ್ ಅಂದ್ರೆ ಏನು, ಬೇರೆಯವರಿಗೆ ಬೇರೆ ಬೇರೆ ಇರ್ತದೆ. ಆದ್ರೆ ನನ್ನ ದೃಷ್ಟಿಯಲ್ಲಿ CRC ಅವರ ಕಾಯಕ, ಅವರ ಒಂದು ದೇಣಿಗೆ ಸಾಮಾನ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪರಂಪರೆಯಲ್ಲಿ ಹೇಳ್ತಾರೆ ಏನ್ ಜೀವನದ ಅರ್ಥ ಅಂತಂದ್ರೆ ಬಹುಜನ ಸುಖಾಯ ಬಹುಜನ ಹಿತಾಯ ಅಂತ ಹೇಳ್ತಾರೆ. ಅವರ ಕಾರ್ಯ ಏನೇ ಇದ್ರು ಸಹಿತ ಇಡೀ ಬಹು ಜನಾಂಗಕ್ಕೆ ಎಲ್ರಿಗೂ ಸಹಿತ ಒಂದು ಮನಸ್ಸು ನೆಮ್ಮದಿಯನ್ನ ತಿಳ್ಕೊಳ್ತಕ್ಕಂಥದ್ದು. ಇವತ್ತು ನಾವು ಚಂದ್ರನ ಮೇಲೆ ಹೋಗ್ತೀವಿ, ಇವತ್ತು ವಿಶ್ವವನ್ನೇ ಆಳ್ತಕ್ಕಂಥ ಒಂದು ಶಕ್ತಿ ಇದ್ರು ಸಹಿತ ತನ್ನ ಮನಸ್ಸನ್ನು ತಿಳ್ಕೊಳ್ತಕ್ಕಂಥ ಪ್ರಯಾಸ ಮಾಡುವವರಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಅವರು. ವಿಶೇಷವಾಗಿ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿ ಆಗ್ಲಿ, ಆ ವ್ಯಕ್ತಿತ್ವ ವಿಕಸನದಲ್ಲಿ CRC ಅವರ ಒಂದು ಅಪಾರ ಕೊಡುಗೆ. ಆ ನಿಟ್ಟಿನಲ್ಲಿ ಅವರ ಒಂದು ಚಿಕ್ಕ ಅಂತ ಅನ್ನೋದಿಲ್ಲ, ಬೃಹತ್ ದೇಣಿಗೆಯನ್ನು ಕೊಟ್ಟು ಅತ್ಯಂತ ಏಷ್ಯಾದಲ್ಲೇ ಅಲ್ಲ ಇಡೀ ವಿಶ್ವದಲ್ಲೇ ಪ್ರಖ್ಯಾತ ಸಂಸ್ಥೆ ಆಗಿರ್ತಕ್ಕಂಥ ನಿಮ್ಹ್ಯಾನ್ಸ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋ ಸೈನ್ಸ್ ನಲ್ಲಿ ಒಂದು ಮೈಕ್ರೋ ಕಾಂಟ್ರಿಬ್ಯೂಷನ್ ಅಲ್ಲ, ಆ ಮೈಕ್ರೋ ಕಾಂಟ್ರಿಬ್ಯೂಷನ್ ಏನದ 1 ಕೋಟಿ, ಇಟ್ ಇಸ್ ಅ ವ್ಯಾಲ್ಯೂ ಎಡಿಷನ್ ಟು ದ ನಿಮ್ಹ್ಯಾನ್ಸ್. ಪ್ರಾಬಬಲಿ ಅವರು ಫುಟ್ ಸ್ಟೆಪ್ಸ್ ಏನ್ ಹೆಜ್ಜೆಗಳು ಹಾಕಿದ್ದಾರೆ CRC ಅವರು, ಬರುವ ದಿನಗಳಲ್ಲಿ ಆ ಹೆಜ್ಜೆಗಳನ್ನ ಅನುಕರಣೆ ಮಾಡಿ ಅವರ ಹಾಗೆ ಇನ್ನೂ ಕೆಲವರು ಬರ್ಲಿ ಅಂತಕ್ಕಂಥ ಒಂದು ಉದ್ದೇಶದಿಂದಲೇ ಅವರು ಕೊಟ್ಟಿದ್ದಾರೆ. ಆ ಸಂಸ್ಥೆಗೂ ಸಹಿತ ಒಂದು ಗೌರವ. ಯಾರ್ಲಿಂದ ಬಂದಿದೆ ಅಂದ್ರೆ ಆ ಸಂಸ್ಥೆ ಸಾಮಾನ್ಯವಾಗಿ ಯಾರಾದ್ರೂ ಒಬ್ಬರು ಉದ್ಯೋಗಿಗಳಾಗ್ಲಿ ವ್ಯಾಪಾರಿಗಳಾಗ್ಲಿ ಆ ಸಂಸ್ಥೆಯಲ್ಲೇ ಇಡೀ ಜೀವನವನ್ನ ಒಂದು ಸೇವೆಯನ್ನು ಸಲ್ಲಿಸಿ ಆ ಜೀವನ ಸಂಸ್ಥೆಗೆ ಏನಾದ್ರೂ ಕೊಡುಗೆ ಕೊಟ್ಟಿರ್ತೀವಿ ಅಂತಕ್ಕಂಥದ್ದು. CRC ಅವರ ಒಂದು ಅಪಾರವಾಗಿರ್ತಕ್ಕಂಥ ನಂಟು ನಿಮ್ಹ್ಯಾನ್ಸ್ ಜೊತೆಗೆ ಏನದೆ ಅಂತಂದ್ರೆ ಬಹಳ ಜನ ಕೇಳಿದ್ರೆ ನಾನು ಹೇಳ್ತಿರ್ತೀನಿ ಅವರಿಗೆ, ನೀ ಎಲ್ಲಿ ಕೆಲಸ ಮಾಡ್ತೇಪ್ಪ ಅಂತ ಯಾರನ್ನಾದ್ರೂ ಕೇಳಿದ್ರೆ ಐ ಆಮ್ ವರ್ಕಿಂಗ್ ಇನ್ ಅಂತ ಹೇಳ್ತಾರ, ಐ ಆಮ್ ವರ್ಕಿಂಗ್ ಫಾರ್ ಅಂತ ಹೇಳ್ತಾರ. ಅವ್ರು ವರ್ಕಿಂಗ್ ವಿತ್ ಅನ್ನೋರು ಬಹಳ ಕಡಿಮೆ. ಹಾಗೆ ವರ್ಕಿಂಗ್ ವಿತ್ ನಿಮ್ಹ್ಯಾನ್ಸ್ ಇದ್ದವರಲ್ಲಿ ಬೆರನಾಳಿ ಅನಿಸ್ತಕ್ಕಂಥವ್ರಲ್ಲಿ ಡಾಕ್ಟರ್ CRC ಅವರು. ನಿಮ್ಹ್ಯಾನ್ಸ್ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಅದು ಸಂಸ್ಥೆ, ನನ್ನ ಸಂಸ್ಥೆ. ಆ ಸಂಸ್ಥೆಯಿಂದ ನನ್ನ ಒಂದು ಅಪಾರವಾಗಿರ್ತಕ್ಕಂಥ ಒಂದು ಗೌರವ ಬಂದಿದೆ. ಆ ಸಂಸ್ಥೆಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಅತ್ಯಂತ ಪ್ರಮುಖವಾದದ್ದು. ಆ ನಿಟ್ಟಿನಲ್ಲಿ ಬರುವ ದಿನಗಳಲ್ಲಿ CRC ಅವರ ಜೀವನದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸಲಿ ಅಂತ ಹೇಳುತ್ತಾ, ಅವರ ಒಂದು ಕಾಣಿಕೆ ನಮ್ಮೆಲ್ರಿಗೂ ಸಹಿತ ಒಂದು ಮಾರ್ಗದರ್ಶನಕ್ಕೆ ಆಗ್ಲಿ. ಆ ಕಾಣಿಕೆಯ ಮುಖಾಂತರ ನಮ್ಮೆಲ್ರಿಗೂ ಯಂಗ್ಸ್ಟರ್ಸ್ಗೆ ಏನದಂತಂದ್ರ ಅದು ಒಂದು ಫುಟ್ ಸ್ಟೆಪ್ಸ್ ಅದ. ಆ ನಿಟ್ಟಿನಲ್ಲಿ ಶ್ರೀಯುತ ಹಿರೇಮಠ್ ಸರ್ ಅವರು ಈ 3 ದಿನದಿಂದ ಕನೆಕ್ಟಿಂಗ್ ಇನ್ ಡಿಸ್ಕನೆಕ್ಟಿವಿಟಿ ಅಂತ ಹೇಳ್ತಾರೆ. ಕನೆಕ್ಟಿಂಗ್ ಇನ್ ಡಿಸ್ಕನೆಕ್ಟಿವಿಟಿ ವರ್ಚುವಲ್ ವೆಬಿನಾರ್ ಏನ್ ಮಾಡಿದಾರೆ ಅದು ನಿಜವಾಗಿಯೂ ಅರ್ಥಪೂರ್ಣ. ಭಾಗಶಃ ಇಷ್ಟು ಜನರನ್ನ ಬೇರೆ ಊರಲ್ಲಿ ಇರ್ತಕ್ಕಂಥವ್ರನ್ನ ಒಂದುಗೂಡಿಸಿ ಒಂದು ಮೊಬೈಲ್ ಮುಖಾಂತರ ತಾಂತ್ರಿಕತೆಯನ್ನು ಉಪಯೋಗ ಮಾಡಿ ಜನರ ಜೊತೆಗೆ ಸಂವಹನಕ್ಕಿಂತ ಹೆಚ್ಚು ಸಂಬಂಧಗಳನ್ನ ಬೆಳೆಸ್ತಕ್ಕಂಥ ಒಂದು ಪ್ರಯಾಸ ಶ್ಲಾಘನೀಯ. ಹಿರೇಮಠ್ ಸರ್ ಅವರಿಗೆ ಸಹಿತ ನಾನು ಶುಭಾಶಯಗಳನ್ನು ಹೇಳುತ್ತಾ ಮತ್ತೊಮ್ಮೆ
ಡಾಕ್ಟರ್ CRC ಅವರ ಒಂದು ಕಾಯಕ, CRC ಅವರ ಸಾಹಿತ್ಯ, CRC ಅವರ ಕೊಡುಗೆ, CRC ಅವರ ಒಂದು ಸಾಹಿತ್ಯ ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಪರಿವರ್ತನೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಕಂಡು ಬರ್ತೇವೆ. CRC ಅವರು ನಮ್ ಜೊತೆಗಿರ್ಲಿಲ್ಲ ಅಂದ್ರೂ ಸಹಿತ ಯಾವುದೋ ಒಬ್ಬ ವಿದ್ಯಾರ್ಥಿ ನಾನು ಹೀಗಿದ್ದೆ, ಆ ಸಮಸ್ಯೆಗೆ ನಾನು CRC ಅವರ ಪುಸ್ತಕವನ್ನ ಓದಿ ನಾನು ಪರಿಹಾರ ಕೊಂಡಿದ್ದೇನೆ ಅಂತಂದ್ರೆ CRC ಒಬ್ಬ ವ್ಯಕ್ತಿ ಒಬ್ಬರಿರ್ಬೋದು, ಆ ವ್ಯಕ್ತಿಯ ತತ್ವ, ವ್ಯಕ್ತಿಯ ಸಂಕಲ್ಪ, ವ್ಯಕ್ತಿಯ ಕಾಯಕ ಅಸಂಖ್ಯಾತ ವಿದ್ಯಾರ್ಥಿಗಳಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಹೇಳುತ್ತಾ ಅವರಿಗೆ ಶುಭವಾಗಲಿ, ಬರುವ ದಿನಗಳಲ್ಲಿ ಇನ್ನಿನ ಹೆಚ್ಚಿನ ಒಂದು ಅವಕಾಶಗಳನ್ನು ಕೊಡ್ಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಐ ವಿಶ್ ಟು ಕಾಂಗ್ರಾಚುಲೇಟ್ ಹಿರೇಮಠ್ ಸರ್ and Dr. Reddy sir for organizing this webinar where we are visible only through a mobile, but in fact we are not directly face to face. It is more than seminar, more than seminar. Wish you all the best. May in the days to come Hiremat sir will organize much more webinars. I wish to conclude with the most favorite statement of CRC, and that is adu Bijapur Gol Gumbaz nag hodre hang hesaru ಹೇಳಿದ್ರೆ ಪದೇ ಬರುತ್ತೆ. ನಾವು CRC ಅಂದ ತಕ್ಷಣ ಒಂದೇ ಸ್ಟೇಟ್ಮೆಂಟ್ ಅಂದ್ರೆ ಇದು ಆಧುನಿಕ ಸಮಾಜ, ತಾಂತ್ರಿಕ ಸಮಾಜ, ಒತ್ತಡ ನಿರ್ವಹಣೆಯಲ್ಲಿ ಕೂಡಿರ್ತಕ್ಕಂಥವ್ರಿಗೆ ಒಂದೇ ಒಂದು ಏಕೈಕ ಮಾರ್ಗ. ಒಂದು ಕಾಲದಲ್ಲಿ ನಿಮ್ಯಾನ್ಸ್ ಅಂದ್ರೆ ಏನು ಅಂತ ಒಂದು ವಿಚಾರ ಮಾಡ್ತಿದ್ರು, ಆದ್ರೆ ನಿಮ್ಯಾನ್ಸ್ ಮೆಮರಿ ಶಕ್ತಿಗಾಗ್ಲಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ಗಾಗ್ಲಿ, ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಗ್ಲಿ ಅಸಂಖ್ಯಾತ ಪ್ರಶ್ನೆಗಳಿಗೆ ಉತ್ತರ ಹುಡುಕತಕ್ಕಂತ ಪ್ರಯತ್ನ ನಿಮ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಸಮರ್ಪವಾಗಿ ಕೊಟ್ಟಿರ್ತಕ್ಕಂಥವರಲ್ಲಿ ಎಲ್ಲರೂ ಕೊಟ್ಟಿರ್ತಾರ, ಆದ್ರೆ ವಿಶೇಷವಾಗಿರ್ತಕ್ಕಂಥ ಸ್ಥಾನ CR ಚಂದ್ರಶೇಖರ್. ಸೊ ಸರ್, ಆ ಪರಮಾತ್ಮ ಇನ್ನೂ ಹೆಚ್ಚಿನ ಒಂದು ಅವಕಾಶ ಕೊಡ್ಲಿ. ನಿಮ್ಮ ದೇಣಿಗೆ ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶಕ. ಯು ಆರ್ ಎನ್ ಐಕಾನ್, ಯು ಆರ್ ಎ ರೋಲ್ ಮಾಡೆಲ್ ಇನ್ ದಿಸ್ ವರ್ಲ್ಡ್ ಆಫ್ ಕನ್ಫ್ಯೂಷನ್. ಯಾರನ್ನ ನೋಡ್ಬೇಕು ಅಂದಾಗ ಯಾತಿಗೋಸ್ಕರ ದಾನ ಮಾಡಬೇಕು, ಯಾರಿಗೆ ಕೊಡ್ಬೇಕು, ಯಾಕೆ ಕೊಡ್ಬೇಕು ಅಂತ ನಮ್ಮಂಥವ್ರಲ್ಲಿ ಏನಾದ್ರೂ ಒಂದು ಪ್ರಶ್ನೆಗಳೇ ಬಂದ್ರೆ ಒಂದು ಬಟ್ ಮಾಡಿ ತೋರಿಸ್ತಕ್ಕಂಥವ್ರು ಅಂದ್ರೆ ದಟ್ ಈಸ್ ಡಾಕ್ಟರ್ CRC. ಸೊ long voice to go, and you have understood the mind, you have understood the society, you have understood the functioning of a mind. ಆ functioning of a mind ಗೆ ಆ ಒಂದು ಕೌನ್ಸಿಲಿಂಗ್ ಏನ್ ಹೇಳ್ತೀರಿ, ಅದು ಅಪಾರವಾಗಿರ್ತಕ್ಕಂಥ ಪವಿತ್ರ ಕಾರ್ಯಕ್ರಮ. ಥ್ಯಾಂಕ್ ಯು ವೆರಿ ಮಚ್. ಕೌನ್ಸಿಲಿಂಗ್ ವರ್ಕ್ಸ್ more than medicine. ಥ್ಯಾಂಕ್ ಯು ಹಿರೇಮಠ್ ಸರ್ ಅವರಿಗೆ ಧನ್ಯವಾದಗಳು. ಮತ್ತೊಮ್ಮೆ ತಮಗೂ ಸಹಿತ ಒಂದು ಹಾರ್ಟಿ ಕಾಂಗ್ರಾಚುಲೇಷನ್ಸ್ ಫಾರ್ ಆರ್ಗನೈಸಿಂಗ್ ದಿಸ್ ವೆಬಿನಾರ್. ಥ್ಯಾಂಕ್ ಯು ಸರ್. ಬಹಳ ಅರ್ಥಪೂರ್ಣವಾದಂತಹ ಮಾತುಗಳನ್ನ ತಾವು ಹೇಳಿದ್ರಿ. ನಿಜಕ್ಕೂ ನಮಗೆ ಧನ್ಯತಾ ಭಾವ ಬರ್ತಾ ಇದೆ. ತಮಗೆ ಧನ್ಯವಾದ. ಈಗ ಕೊನೆಯದಾಗಿ ರೇಖಾ ಶಶಿಧರ್ ಅವರು, ಆ ನಂತರದಲ್ಲಿ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಕಳೆದ 3 ದಿನಗಳಿಂದ ನಮ್ಮೊಂದಿಗೆ ಇದ್ದು ನಮಗೆ ಪ್ರೋತ್ಸಾಹಕರ ನುಡಿಗಳನ್ನ, ಆಶೀರ್ವಾದ ಮಾತುಗಳಂತ ನಾನು ಹೇಳ್ಬೋದು. ಯಾಕಂದ್ರೆ ಅವರೊಂದು ಮಾತೃತ್ವದ ಹೃದಯ ಇದ್ದಂತ, ತಾಯ್ತನದ ಒಂದು ಬದುಕು ನಡೆಸ್ತಕ್ಕಂಥ ಅವರ ಮಾತುಗಳನ್ನು ನಾವು ಕೇಳಬೇಕಾಗಿದೆ. ಈಗ ಕೊನೆಯದಾಗಿ ಬೆಂಗಳೂರಿನಿಂದ ಸಹೋದರಿ ರೇಖಾ ಶಶಿಧರ್ ಅವರು. ಮೇಡಮ್, ದಯವಿಟ್ಟು ಮಾತಾಡಿ. ನಮಸ್ಕಾರ. ಎಲ್ಲ ಗುರು ಹಿರಿಯರಿಗೆ ಸ್ವಾಗತ. ಮತ್ತು ನಮ್ಮವರು ಬೆಸಗೊಂಡರೆ ಶುಭಯೋಗವೆನ್ನಿರಯ್ಯ ಅನ್ನೋ ರೀತಿ ಇವತ್ತು ಎಲ್ಲಾ ನಿಮ್ಮಂತ ಗುರು ಹಿರಿಯರ ಒಂದು ಅಭಿನಂದನೆ ತುಂಬಾ ಸಂತೋಷವಾಗಿತ್ತು ಕೇಳಲಿಕ್ಕೆ. ಈಗ ತುಂಬಾ ಮುಖ್ಯವಾಗಿ ಡಾಕ್ಟರಿಗೆ ಎಲ್ಲಾರು ಹೇಳಿ ಎಲ್ಲ ಅಭಿನಂದನೆಯನ್ನು ಹೇಳಾಗಿದೆ. ನಾನು ತುಂಬಾ ಸಣ್ಣವಳು ಎಲ್ಲರ ಮುಂದೆ. ಒಂದು 3 ಸಂಗತಿಗಳನ್ನ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಳ್ತಿದ್ದೀನಿ. ಮೊದಲನೇದು ಅವರ ಸರಳತೆ. ಅವ್ರ ಜೊತೆ 10 ವರ್ಷ ಕೆಲಸ ಮಾಡಿ ಅವ್ರ ಜೊತೆ ಒಡನಾಟದಲ್ಲಿರೋ ಒಂದು ಏನಪ್ಪಾ ಅನುಭವ ಅಂದ್ರೆ ಆ ಸರಳತೆ ಏನಪ್ಪಾ ಅಂದ್ರೆ ಎಲ್ಲಕ್ಕಿಂತ ಜಗತ್ತಲ್ಲಿ ಕಷ್ಟವಾಗಿ ನಡೆಸೋಂಥದ್ದು ಒಂದೇನಪ್ಪಾ ಅಂದ್ರೆ ಸರಳತೆ. ಆ ಸರಳತೆಯನ್ನ ಸದಾ ನೋಡ್ಕೊಂಡು ಗುರುಗಳ ತತ್ವ ಅಂತ ತಗೊಂಡು ಅವ್ರನ್ನ ಪಾಲಿಸ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೀವಿ. ಅದು ಅವ್ರ ಮುಖ್ಯವಾದ ಒಂದು ಗುಣ. ಎರಡನೇದೇನಪ್ಪಾ ಅಂದ್ರೆ ಅವ್ರದ್ದು ತುಂಬಾ ಅದಕ್ಕಿಂತ ಮುಖ್ಯವಾದೇನಪ್ಪಾ ಅಂದ್ರೆ ಅವ್ರ ಜೀವನದಲ್ಲಿ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಅಪಾರ. ಸ್ವಂತಕ್ಕೆ ಯಾವಾಗ್ಲೂ ಸ್ವಲ್ಪ ಮಾಡ್ಕೊಂಡು ಸರಳವಾಗಿಟ್ಕೊಂಡು ಸಮಾಜಕ್ಕೆ ಸರ್ವಸ್ವವನ್ನು ನೀಡಿದ್ರು ಅವ್ರ ಜೀವನದಲ್ಲಿ. ಅದು ಆ ಒಂದು ಗುಣವು ನಮ್ಗೆಲ್ಲರಿಗೂ ಆದರ್ಶವಾಗಿರುತ್ತೆ. ಅದ್ರಲ್ಲೂ ನಮ್ಮಂತ ಒಂದು ಜೂನಿಯರ್ ಅಂತ ಹೇಳ್ತೀವಿ, ಕಿರಿಯರಿಗೆ ಇದು ಒಂದು ದಾರಿ, ಆದರ್ಶವಾಗಿದೆ. ಮೂರನೇದೇನಪ್ಪಾ ಅವ್ರ ಬಗ್ಗೆ ಅಂದ್ರೆ ಸ್ಥಿತಪ್ರಜ್ಞತೆ ಅಂತ ಹೇಳ್ತೀನಿ. ನಾನು ಸ್ವಲ್ಪ ಆಧ್ಯಾತ್ಮ ತತ್ವದಲ್ಲಿ ಯೋಗ, ಕೌನ್ಸಿಲಿಂಗ್ ಇವೆಲ್ಲ ಡಾಕ್ಟರ್ ಜೊತೆನೆ ಎಲ್ಲ ಕಲ್ತ್ಕೊಂಡ್ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂದ್ರೆ ನಾವ್ ಎಲ್ಲೆಲ್ಲೋ ಹುಡುಕ್ತಿವಿ, ಆ ಯೋಗಿಗಳು ಅವರು ಇವ್ರು ಅಂತ. ಇಲ್ಲೇ ನೋಡ್ತಾ ಇದೀವಿ ಸ್ಥಿತಪ್ರಜ್ಞತೆ.
ನಾನ್ ಎಲ್ಲಾ ಸಮಯ ಎಷ್ಟೋ ಸಮಯದಲ್ಲಿ ಅವ್ರ ಜೊತೆಗಿದ್ದಾಗ ನೋಡಿದ್ರೆ ಏನು ಅಂದ್ರೆ ಯಾವಾಗ್ಲೂ ಸ್ಥಿತಪ್ರಜ್ಞತೆ, ಸಂಸಾರಿಯಾಗಿದ್ದು ಸಹಿತ ಈ ಒಂದು ಸಮಾಜದ ಸೇವೆನೂ ಮಾಡ್ಕೊಂಡು ಸ್ವಂತ ಜೀವನವನ್ನು ಮಾಡ್ಕೊಂಡು ಆ ಸ್ಥಿತಪ್ರಜ್ಞೆಯನ್ನ ನಾವು ನೋಡಿದೀವಿ ಇವತ್ತು ಅವ್ರತ್ತ. ಆ ಒಂದು ಸ್ಥಿತಪ್ರಜ್ಞೆಯನ್ನ ನಾವು ಕಾಣುವಂತ ಒಂದು ಕರ್ಮಯೋಗಿ ಇವರಾಗಿದ್ದಾರೆ ಅಂತ ನಾವು ಇದ್ರಲ್ಲಿ ಹೇಳ್ಬೋದು. ಏನ್ ಕಾಯಕವೇ ಕೈಲಾಸ ಅಂತ ಅಂತೀವಿ, ಅದು ಸ್ವತಃ ಇವ್ರ ಜೀವನದಲ್ಲಿ ಮಾಡಿ ತೋರ್ಸಿದ್ದಾರೆ ನಮಗೆ. ಹಾಗಾಗಿ ಎಲ್ಲರೂ ಅಭಿನಂದನೆ ಹೇಳೋದ್ರಿಂದ ಇನ್ನ ಮಾತಿನಲ್ಲಿ ಹೇಳುವಂತದ್ದೇನಿಲ್ಲ. ಇದನ್ನ ಒಂದು ಮನದಲ್ಲಿ ಅಭಿವ್ಯಕ್ತ ಆಗಿದೆ. ಇದು ಇಂಥ ಒಂದು ಕಾರ್ಯವನ್ನ ಚಂದ್ರಶೇಖರ್ ಅವರು ಮಾಡಿದ್ದಾರೆ, ಡಾಕ್ಟರ್ ಚಂದ್ರಶೇಖರ್ ಅವರು. ಇಂಥವ್ರ ಜೊತೆ ನಮಗೆ ಕೆಲಸ ಮಾಡಕ್ ಸಿಗ್ತಾ ಇದೆ. ಜೊತೆಗೆ ನಮ್ಮ ಮನೆಯ ಎಲ್ಲ ಕಾರ್ಯಕ್ರಮಕ್ಕೂ ಅವ್ರು ನಿಂತು ಮಾಡಿಸ್ತಾರೆ. ಅದಕ್ಕೋಸ್ಕರ ಒಂದು ಅದು ಒಂದು ಶುಭ ಯೋಗ ಅಂತ ಅನ್ಕೊಳ್ತೀನಿ. ತುಂಬಾ ಅಭಿನಂದನೆಗಳು ಚಂದ್ರಶೇಖರ್ ಡಾಕ್ಟರ್ ಅವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲಾ ಹಿರಿಯರಿಗೂ ಅಭಿನಂದನೆಗಳು ಹೇಳುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು. ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ಅಭಿನಂದನೆಗಳು. ಧನ್ಯವಾದ ಮೇಡಮ್. ಈಗ ನಮ್ಮ ಈ 3 ದಿನಗಳ ಕಾರ್ಯಕ್ರಮದ ಕೇಂದ್ರ ಬಿಂದು ಮತ್ತು ನಮ್ಮೆಲ್ಲರಿಗೂ ಆದರಣೀಯರು ಮತ್ತು ನಮ್ಮೆಲ್ಲರ ಪ್ರೀತಿ, ಗೌರವ, ಆದರ, ವಿಶ್ವಾಸ, ಸ್ನೇಹಕ್ಕೆ ಪಾತ್ರರು ಆಗಿರ್ತಕ್ಕಂಥ ಮತ್ತು ನಮ್ಮೆಲ್ಲರಿಗೂ ತೀರ್ಥ ಸ್ವರೂಪರು, ಮಾತೃ ಸ್ವರೂಪರು ಆಗಿರ್ತಕ್ಕಂಥ ಡಾಕ್ಟರ್ CR ಚಂದ್ರಶೇಖರ್ ಅವರು 3 ದಿನಗಳ ಕಾಲ ನಮ್ಮೊಂದಿಗಿದ್ದಾರೆ. ಇಲ್ಲಿ ಉಪಸ್ಥಿತರಿದ್ದರೂ ಕೂಡ ತಾವು ಬಹುಶಃ ನೋಡ್ತಿರ್ಬೋದು, ತಮ್ಮ ಕಾಯಕದಲ್ಲಿ ನಿರತರಾಗಿದ್ದುಕೊಂಡೇ ನಮ್ಮ ಮಾತುಗಳನ್ನ, ನಮ್ಮ ನುಡಿಗಳನ್ನ ಅವರು ಕೇಳ್ತಾ ಇದ್ದಾರೆ. ಅಂತಹ ಕಾಯಕ ಜೀವಿ ಇಂದಿಗೆ ನಾವಿರೋದೇ ನಮ್ಮ ಭಾಗ್ಯ ಅಂತ ಹೇಳ್ತಾ, ಈಗ ದಯವಿಟ್ಟು ಡಾಕ್ಟರ್ CR ಚಂದ್ರಶೇಖರ್ ಅವರು ನಮ್ಮನ್ನು ಉದ್ದೇಶಿಸಿ ತಮ್ಮ ಪ್ರತಿಸ್ಪಂದನಾ ನುಡಿಗಳನ್ನು ಹೇಳಬೇಕಂತ ಅವರಲ್ಲಿ ಪ್ರಾರ್ಥಿಸ್ತೇನೆ. ಡಾಕ್ಟರ್ CR ಚಂದ್ರಶೇಖರ್ ಅವರು. ಸರ್ ನಮಸ್ಕಾರ. CRC ಸರ್. ಮಾತಾಡಿ ಸರ್. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಬ್ಯಾಟರಿ ಡೌನ್ ಆಗಿದೆ, ಬೇಗ ಮುಗಿಸ್ತೇನೆ. ಹಲೋ, ಯಾಕೆಂದ್ರೆ ಸಮಯ ಸಾಕಷ್ಟು ತೆಗೆದುಕೊಂಡಿದ್ದೇವೆ. ಒಂದು ಡಾಕ್ಟರ್ ವಿಜಯಲಕ್ಷ್ಮಿಯಿಂದ ಹಿಡಿದು ಸ್ವಾಮೀಜಿಯಿಂದ ಹಿಡಿದು ಎಲ್ಲ ಮಹನೀಯರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸಕ್ಕೆ ಬಯಸ್ತೇನೆ. ತುಂಬಾ ಒಳ್ಳೆಯ ಮಾತುಗಳನ್ನ ಹೇಳಿದ್ದೀರಿ, ಬಹಳ ಸಂತೋಷ. ಇವತ್ತು ಇಡೀ ಪ್ರಪಂಚವನ್ನ, ನಮ್ಮ ದೇಶವೂ ಸೇರಿದಾಗೆ ಎಲ್ಲಾ ದೇಶಗಳನ್ನ ರೋಗ ಭೀತಿ ಆವರಿಸ್ಕೊಂಡಿದೆ, ಸಾವಿನ ಭೀತಿ ಆವರಿಸ್ಕೊಂಡಿದೆ. ಹಾಗೆ ಬದುಕು ನೆಮ್ಮದಿ ಇಲ್ಲ. ಕೇಳಿಸ್ತಾ ಇದೆಯಾ? ಓಕೆ. ಸೊ ಹಾಗಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಾವಿದ್ದೇವೆ. 2-3 ಪಾಯಿಂಟ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ಶಿವಕುಮಾರ್ ಇದ್ದಾರೆ, ಅವರು ವಯೋಮಾನಸ ಸಂಜೀವಿನಿ ಕಾರ್ಯಕ್ರಮ, ಹಾಗೆ ಎಲ್ಲ ಕಡೆಗಳಲ್ಲಿ ವೃದ್ಧರಿಗೆ ನಾವೆಲ್ಲ ಸೇರಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ಒಂದಷ್ಟು ಮಾಹಿತಿಯನ್ನ ಕೊಡ್ತಾರೆ. ಡಾಕ್ಟರ್ ಶಿವಕುಮಾರ್ ಅವರು ಜಿರಿಯಾಟ್ರಿಕ್ ವಿಭಾಗ, ವಯೋವೃದ್ಧ ವಿಭಾಗ, ನಿಮ್ಹಾನ್ಸ್ನ ಮುಖ್ಯಸ್ಥರಾಗಿದ್ದಾರೆ ಮತ್ತು ಬಹಳ ಸಕ್ರಿಯವಾಗಿ ಅನೇಕ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇದ್ದಾರೆ. ಅವರ ಕೈಗಳನ್ನ ಬಲಪಡಿಸ್ತಕ್ಕಂಥದ್ದು. ಹಾಗೆ ನಾವೆಲ್ಲೇ ಇರಲಿ, ಗುಲ್ಬರ್ಗ ಇರ್ಬೋದು, ಸೇಡಂ ಇರ್ಬೋದು, ಅಥವಾ ಬೆಂಗಳೂರು ಇರ್ಬೋದು, ಇಲ್ಲ ಅಂತಂದ್ರೆ ರಾಯಚೂರು ಇರ್ಬೋದು, ಯಾವುದೇ ಭಾಗದಲ್ಲಿ ನಾವು ಇರ್ಲಿ, ನಾವು ಕೂಡ ಪ್ರತಿಯೊಬ್ರು ಕೂಡ ನಾವು ಈ ಕಾರ್ಯದಲ್ಲಿ ಭಾಗಿಯಾಗಬಹುದು. ಸೊ ಒಂದು ಆಪ್ತ ಸಮಾಲೋಚನಾ ಕಾರ್ಯಕ್ರಮಗಳನ್ನ ಈಗ ನಾವು ಕಲಬುರಗಿ ಡಿವಿಷನ್ ನಲ್ಲಿ ಸಾಕಷ್ಟು ಕಡೆ ನಡೆಸಿಕೊಟ್ಟಿದ್ದೇವೆ. ಅದನ್ನ ಮುಂದುವರಿಸೋಣ. ಎಲ್ಲಾ ಜಿಲ್ಲೆಗಳಲ್ಲಿ, ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಯಾರು ವಾಲಂಟಿಯರ್ ಆಗಿ ಕೆಲಸ ಮಾಡಲಿಕ್ಕೆ ಇಷ್ಟಪಡ್ತಾರೆ ಅವರಿಗೆ ನಾವು
ಈ ಆಪ್ತ ಸಮಾಲೋಚನಾ ಕೌಶಲ್ಯವನ್ನ ಕಲಿಸ್ತಕ್ಕಂಥದ್ದು. ಹಾಗೆ ಅವರು ಕಲಿತು ಬೇರೆಯವರಿಗೆ ತಮ್ಮ ತಮ್ಮ ಕೇಂದ್ರಗಳಲ್ಲಿ ಮುಖ್ಯವಾಗಿ ವಯೋವೃದ್ಧರಿಗೆ ಹಾಗೆ ವಿದ್ಯಾರ್ಥಿಗಳಿಗೆ ಹಾಗೆ ಮಹಿಳೆಯರಿಗೆ, ಯಾಕಂದ್ರೆ 3 ಜನ ಇಡೀ ಸಮಾಜದಲ್ಲಿ ಬಹಳ ಕಷ್ಟರಿದ್ದಾರೆ. ಒಂದು ಮಕ್ಕಳು, ವಿದ್ಯಾರ್ಥಿಗಳು, ಎರಡನೇದು ಮಹಿಳೆಯರು, ಮೂರನೇವರು ವೃದ್ಧರು. ಅವರಿಗೆ ನಾವು ಸಾಂತ್ವನ ಹೇಳ್ತಕ್ಕಂಥ ಕೆಲಸ, ಸಮಾಧಾನ ಹೇಳ್ತಕ್ಕಂಥ ಕೆಲಸ, ಹಾಗೆ ಅವರಿಗೆ ನೆರವಾಗ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ಬೋದು. ಇದಕ್ಕೆ ಯಾವುದೇ ವಿಶೇಷವಾದಂತ ಕ್ವಾಲಿಫಿಕೇಶನ್ ಏನು ಬೇಕಾಗೋದಿಲ್ಲ. ಮೊದಲೇ ಮಾಡುವಂತ ಮನಸ್ಸು ಬೇಕಷ್ಟೇ. ಅದಕ್ಕೆ ಬೇಕಾದಂತ ಕನಿಷ್ಠ ಪ್ರಮಾಣದ ಮಾಹಿತಿಯನ್ನ ನಾವು ಹಿರೇಮಠವರು ಸೇರಿ, ಹಾಗೆ ಆನ್ಲೈನ್ ಪ್ರೋಗ್ರಾಮ್ಸ್ ಪಿಟಿ ಶಿವಕುಮಾರ್ ಅದ್ರ ಬಗ್ಗೆ ಹೇಳ್ತಾರೆ. ಆನ್ಲೈನ್ ಟ್ರೈನಿಂಗ್ ಕೊಡ್ಲಾಗತ್ತೆ. ತಾವೆಲ್ಲ ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಒಂದು. ಎರಡನೇದು, ಹೇಗೆ ಎಲ್ಲ ಊರುಗಳಲ್ಲಿ ಸಾಮಾನ್ಯವಾಗಿ ಪಟ್ಟಣ ಪ್ರದೇಶದಲ್ಲಿ ಹಿರಿಯ ನಾಗರಿಕರ ಸಂಘಗಳು ಸ್ಥಾಪನೆ ಆಗಿದ್ದಾವೆ. 60 ವರ್ಷ ಮೀರಿದವರು ತಾವೇ ಒಂದು ಸಂಘಗಳನ್ನ ಸ್ಥಾಪನೆ ಮಾಡಿಕೊಂಡು ಡೇ ಕೇರ್ ಆಕ್ಟಿವಿಟೀಸು, ಇಲ್ಲ ಅಂತಂದ್ರೆ ವೀಕೆಂಡ್ ನಲ್ಲಿ ಪ್ರವಚನ, ಆಧ್ಯಾತ್ಮ ಕಾರ್ಯಕ್ರಮಗಳು, ಹಾಗೆ ವೈದ್ಯರನ್ನು ಕರೆದು ಆರೋಗ್ಯ ಕಾರ್ಯಕ್ರಮಗಳನ್ನ ಮಾಡಿಸ್ತಕ್ಕಂಥದ್ದು, ಹಾಗೆ ಆರೋಗ್ಯವಾಗಿ ಉಳಿಯೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾರೆ. ಈ ರೀತಿ ಈಗಾಗಲೇ ಇರ್ತಕ್ಕಂಥ ಯಾವುದೇ ಊರಿನಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರ ಸಂಘದ ಮುಖಾಂತರ ನಾವು ಇನ್ನಷ್ಟು ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡು ವಯಸ್ಸಾದ್ರೂ ಕೂಡ ನಾವು ಆರೋಗ್ಯವಾಗಿ ಉಳಿಯೋದು ಹೇಗೆ, ಫಿಸಿಕಲಿ ಫಿಟ್, ಮೆಂಟಲಿ ಫಿಟ್, ಹಾಗೆ ಸೋಷಿಯಲಿ ಫಿಟ್. ಹಾಗಾಗಿ ವೃದ್ಧರಿಗೆ ಈ 3 ಕಡಿಮೆ. ಫಿಸಿಕಲಿ ಫಿಟ್ನೆಸ್ ಇರೋದಿಲ್ಲ, ಮಾನಸಿಕವಾಗಿ ನೆಮ್ಮದಿ ಇಲ್ಲ, ಹಾಗೇನೆ ಆರ್ಥಿಕ ಆಶ್ರಯ ಇರೋದಿಲ್ಲ, ಮನೆಯಿಂದ ದೂರವಾಗಿರ್ತಾರೆ, ಒಂಟಿತನ ಕಾಡುತ್ತೆ. ಹಾಗಾಗಿ ಈ ಹಿರಿಯ ನಾಗರಿಕ ಸಂಘಗಳ ಮುಖಾಂತರ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಬಹುದು. ಇದರ ಬಗ್ಗೆ ಪಿಟಿ ಶಿವಕುಮಾರ್ ಅವರು ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ನಂತರ ಹಾಗೆ ಸರ್, ಆಡಿಯೋ ಪ್ರಾಬ್ಲಮ್ ಆಗ್ತಾ ಇದೆ, ಕಟ್ ಆಗ್ತಾ ಇದೆ. ಸರ್ ಕನೆಕ್ಟ್ ಆಗ್ತಾ ಇದೆ ಸರ್. ಚಂದ್ರಶೇಖರ್ ಸರ್, ಸಿಸ್ಟಮ್ ಆನ್ ಮಾಡ್ತಾ ಇದಾರೆ ಅಂತ ಅನಿಸ್ತದೆ. ಶಿವಕುಮಾರ್ ಸರ್ ಮಾತಾಡ್ಲಿಕ್ಕೆ ಹೇಳಿ. ಶಿವಕುಮಾರ್ ಸರ್, ದಯವಿಟ್ಟು ಸರ್ ತಮ್ಮ ಬಗ್ಗೆ ಹೇಳಿದ್ರು, ಸ್ಟಾಪ್ ಮಾಡಿದ್ರು. ತಾವು ಕೈಗೊಳ್ಳುವಂತಹ ಕಾರ್ಯಕ್ರಮ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಸರ್. ಸರ್, ಮೊದಲನೇದಾಗಿ ನಿಮ್ಮೆಲ್ರಿಗೂ ನಮ್ಮ ನಿಮ್ಯಾನ್ಸ್ ಪರವಾಗಿ ನಮಸ್ಕಾರಗಳು, ಧನ್ಯವಾದಗಳು. ಈಗ ಇವತ್ತು 3 ದಿವಸ ನಾನು ಈ ಪ್ರೋಗ್ರಾಮ್ಗೆ ಕೇಳ್ತಾ ಇದ್ದೀನಿ. ನನ್ನ ಕನ್ನಡ ಅಷ್ಟು ನನಗೆ ಫ್ಲೂಯೆಂಟ್ ಇಲ್ಲ, ನಾನು ಇಲ್ಲಿ ಕಲ್ದಿರೋದು. ಅದಕ್ಕೆ ನಿಮ್ ಕನ್ನಡ ಎಲ್ಲ ಕೇಳ್ಬಿಟ್ರೆ ನಮ್ಗೆ ಮಾತಾಡಕ್ಕೆ ಸ್ವಲ್ಪ ಸಂಕೋಚ ಆಗ್ತಾ ಇದೆ, ಇದ್ರ ಸಮಸ್ಕೊಳ್ಳಿ. ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ಕನ್ನಡದಲ್ಲಿ ಮಾತಾಡೋದಕ್ಕೆ. ಇಲ್ಲ, ಇಂಗ್ಲಿಷ್ ಮಾತಾಡಬಹುದು ಸರ್. ಇಲ್ಲ ಸರ್, ನಾನು ಕನ್ನಡದಲ್ಲೇ ಮಾತಾಡ್ತೀನಿ. ಪರವಾಗಿಲ್ಲ. ನಮ್ಗೆ ಈ ಒಂದು 3 ದಿವಸದಲ್ಲಿ ನಮ್ಗೆ CRC ಸರ್ ಬಗ್ಗೆ ನಮ್ಗೆ ನಾವೆಲ್ಲ ಅವ್ರ ಸ್ಟೂಡೆಂಟು, ನಾವು ಇಲ್ಲಿಯೇ ನಾವು ಅವ್ರ ಕೆಳಗೆ ನಾವು ಕನ್ನಡ ಸೈಕ್ಯಾಟ್ರಿ ಕಲ್ತ್ಕೊಂಡು ಅವರು ಹೇಗೆ ಅಂತ ಅವ್ರ ಬಗ್ಗೆ ಎಲ್ಲ
ಇದಾಗಿ. ಬಟ್ ಈ 3 ದಿವಸದಲ್ಲಿ ನಾವು ಇಲ್ಲಿ ಸುಮಾರು ಜನರಿಂದ ಅವ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ಎಷ್ಟು ಅವರಿಂದ ಒಂದು ಸಾಧನೆಗಳ ಬಗ್ಗೆ ನಾವು ನಿಮ್ಮಿಂದ ಕೇಳೋದು ನಮ್ಗೆ ಬಹಳ ಒಂದು ನಿಮ್ಯಾನ್ಸ್ಗೆ ನಮ್ಗೆ ಒಂದು ಹೆಚ್ಚಿಗೆ ಒಂದು ಇಷ್ಟೊಂದು ಸೇವೆ ಸರ್ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗೋದು ನಮ್ಗೆ ಬಹಳ ಒಂದು ಹೆಮ್ಮೆ ಇದೆ. ನಮ್ಮ ಒಂದು ಸೈಕ್ಯಾಟ್ರಿಸ್ಟ್ ಆಗಿ ಇಷ್ಟೊಂದು ಇನ್ಫ್ಲೂಯೆನ್ಸ್ ಮಾಡಕ್ ಆಗತ್ತ ಅಂತ ನಿಮ್ಯಾನ್ಸ್ ಅಲ್ಲಿ ಒಂದು ಸಣ್ಣದಾಗಿ ಕೂತ್ಕೊಂಡು ಇಲ್ಲಿ ಏನೋ ಒಂದು ಶಿವಕುಮಾರ್ ಕೊಟ್ಟಿದ್ದಾರೆ. ಹಲೋ ಹಲೋ ಮಾತಾಡಿ ಸರ್, ಮಾತಾಡಿ ಸರ್. ಸೊ ಇದು ಒಂದು ನಮ್ಗೆಲ್ಲ ಒಂದು ಇನ್ಸ್ಪಿರೇಷನ್ ಆಗತ್ತೆ. ನಾವು ಇಲ್ಲಿ ನಾರ್ತ್ ಕರ್ನಾಟಕ ನಾವು ಇಷ್ಟು ಸಮಯ ನಾವು ಅಷ್ಟು ಜಾಸ್ತಿ ಬಂದಿದ್ದಿಲ್ಲ, ಒಂದೆರಡು ಸರಿ ಬಂದಿದೀವಿ. ಬಟ್ ಇಷ್ಟೊಂದು ನಾವು ಪ್ರೀತಿ ಒಂದು ವಿಶ್ವಾಸ ಬರೋದಕ್ಕೆ ಸಾರ್ ಎಷ್ಟು ವರ್ಷಗಳು ಅವರು ಮಾಡಿರ್ಬೇಕು ಅಂತ ಅವ್ರ ಇನ್ಸ್ಪಿರೇಷನ್ ಅಲ್ಲಿ ನಾವು ಹಿರಿಯರಿಗೆ ಸೀನಿಯರ್ ಸಿಟಿಸನ್ಸ್ಗೆ ನಿಮ್ಯಾನ್ಸ್ ನಾವು ಜಿರಿಯಾಟ್ರಿಕ್ ಕ್ಲಿನಿಕ್ ಅಂತ ಒಂದು 20 ವರ್ಷಗಳಿಂದ ಮಾಡ್ತಾ ಇದೀವಿ. ನಮ್ಮ ಟೀಚರ್ ಅವರೆಲ್ಲ ಶುರು ಮಾಡಿದ್ದು, ಈಗ ನಾನು ಅಲ್ಲೊಂದು 15 ವರ್ಷದಿಂದ ಇದ್ದೀನಿ. ಸೊ ಆ ಸೀನಿಯರ್ ಸಿಟಿಸನ್ಸ್ ಅಲ್ಲಿ ನಾವು ಇಲ್ಲಿ ಬರೋರಿಗೆ ಮಾತ್ರ ಸೇವೆ ಮಾಡಿದ್ರೆ ಸಾಕಾಗಲ್ಲ, ನಾವು ಅವ್ರಿಗೆ ಅವ್ರ ಮನೆಗೆ ಅವ್ರ ಸಮುದಾಯ ಎಲ್ಲಿ ಇದ್ದಾರೋ ಅಲ್ಲಿ ಅವ್ರಿಗೆ ರೀಚ್ ಔಟ್ ಆಗ್ಬೇಕು ಅಂತ ಒಂದು ಭಾವನೆಯಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ನಾವು ಮಾಡ್ತಾ ಇದ್ವಿ. ಅದಕ್ಕೆ ಮುಖ್ಯವಾಗಿ ಇನ್ಸ್ಪಿರೇಷನ್ ಅಂದ್ರೆ ಈಗ CRC ಸರ್ ಅವರು ಈ ಕೌನ್ಸಿಲಿಂಗ್ ಟ್ರೈನಿಂಗ್ ಮಾಡ್ತಾರಲ್ಲ, ಅದು ಒಂದು ನಮ್ಗೆ ಒಂದು ಖಂಡಿತ ಒಂದು ಇನ್ಸ್ಪಿರೇಷನ್ ಆಗತ್ತೆ. ಯಾಕಂದ್ರೆ ಇರೋ ಜನರಿಗೆ ನಾವು ಮಾನಸಿಕ ಒಂದು ಅವ್ರಿಗೆ ಕೇರ್ ಕೊಡ್ಬೇಕಂದ್ರೆ ಅಷ್ಟೊಂದು ಡಾಕ್ಟರ್ಗಳು ಅಷ್ಟೊಂದು ಪ್ರೊಫೆಷನಲ್ಸ್ ಮಾಡೋದು ಸಾಧ್ಯನೇ ಇಲ್ಲ. ಇನ್ನೂ 100 ವರ್ಷ ಆದ್ರೂ ಆಗಲ್ಲ. ಅಷ್ಟೊಂದು ಪ್ರೊಫೆಷನಲ್ ಇಂಟರ್ವೆನ್ಷನ್ ಬೇಕಾಗಲ್ಲ. ಸುಮಾರು ಜನರಿಗೆ ಬೇಕಾಗಿರೋದು ಒಂದು ಸಪೋರ್ಟ್ ಸಿಸ್ಟಮ್ ಬೇಕಾಗತ್ತೆ. ನಮ್ಮಲ್ಲಿ ಎಷ್ಟೋ ಜನರಿಗೆ ನಾವು ಸ್ವಲ್ಪ ಅವರು ಭಾವನೆ ಅವ್ರ ಸಮಸ್ಯೆ ಏನಂತ ಕೇಳೋದ್ರಿಂದನೇ ಅವ್ರಿಗೆ ಅರ್ಧ ಸಮಸ್ಯೆಗಳು ಸರಿಯಾಗುತ್ತೆ. ಸೊ ಈಗ ಈ ಕಾಲದಲ್ಲಿ ನಮ್ಗೆ ಟೆಕ್ನಾಲಜಿ ಬಂದಿರೋದು ಇನ್ನೂ ಸ್ವಲ್ಪ ಸುಲಭವಾಗುತ್ತೆ ನಮ್ಗೆ. ಈ ಕೋವಿಡ್ ಸಮಯದಲ್ಲಿ ನಾವು ನೋಡಿದ್ದು ಎಷ್ಟು ಜನ ಮಾತಾಡಕ್ಕೆ ಆಗ್ತಾ ಇಲ್ಲ, ಯಾರ ಜೊತೆನೂ ಕಾಂಟ್ಯಾಕ್ಟ್ ಇಲ್ಲ ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಬಹಳ ಬಡವರಾಗ್ಲಿ ಬಹಳ ಸೌಕಾರಾಗ್ಲಿ ತುಂಬಾ ಒಂದು ಒಳ್ಳೆ ಪೊಸಿಷನ್ ತುಂಬಾ ಸುಮಾರು ಹಣ ಇರೋರು ಕೂಡ ಅವ್ರ ಮಕ್ಕಳು ಅಬ್ರಾಡ್ ಅಲ್ಲಿ ಇದ್ದಾರೆ, ಏನು ಮಾಡಕ್ಕಾಗಲ್ಲ ಅಂತ ಒಂದು ಆತರ ಪರಿಸ್ಥಿತಿಗಳೆಲ್ಲ ನೋಡಿದ್ದೀವಿ. ಸೊ ಇದಕ್ಕೆ ವಯೋಮಾನಸ ಸಂಜೀವನಿ ಅಂತ ಒಂದು ಪ್ರೋಗ್ರಾಮ್ ನಾವು ಒಂದು ಹೆಸರಿಟ್ಟು ಈ ಸುಮಾರು ಔಟ್ರೀಚ್ ಇನಿಷಿಯೇಟಿವ್ಸ್ ಮಾಡಬೇಕು ಅಂತ ನಿಮ್ಯಾನ್ಸ್ ಅಲ್ಲಿ ಕೆಲವೊಂದು ಮಾಡ್ತಾ ಇದೀವಿ. ಅದನ್ನ ಮತ್ತೆ ಅದರ ಬಗ್ಗೆ ಇನ್ನೂ ತೀವ್ರವಾಗಿ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದೀವಿ. ಇದರಲ್ಲಿ ಒಂದು ನಾವು ನಮ್ಗೆ ಇರೋ ಟಾರ್ಗೆಟ್ ಏನಂದ್ರೆ, ಈಗ ಸೀನಿಯರ್ ಸಿಟಿಸನ್ಸ್ ಅಲ್ಲಿ ಸುಮಾರು ಓಲ್ಡ್ ಏಜ್ ಪೆನ್ಷನ್ ತಗೊಳ್ಳೋರು ಇದ್ದಾರೆ. ಈ ಕರ್ನಾಟಕದಲ್ಲಿ ಮಾತ್ರ ಒಂದು 27 ಲಕ್ಷಗಳು ಸೀನಿಯರ್ ಸಿಟಿಸನ್ಸ್ ಓಲ್ಡ್ ಏಜ್ ಪೆನ್ಷನ್ ಗವರ್ಮೆಂಟ್ ಇಂದ ತಗೊಳ್ತಾ ಇದ್ದಾರೆ. ಅದಕ್ಕಿಂತ ಜಾಸ್ತಿ ಇರ್ಬೋದು. ಸೊ ಅವರಿಗೆ ನಾವು ವಾಲಂಟಿಯರ್ಸ್ ಮುಖಾಂತರ ಒಂದು ಅವ್ರು ಹೇಗಿದ್ದಾರೆ, ಅವ್ರಿಗೆ ಏನ್ ಸಮಸ್ಯೆ ಇದೆ, ಅವರಿಗೆ ಒಂದು ಸಪೋರ್ಟ್ ಸಿಸ್ಟಮ್ ತರ ಒಂದು ರೀಚ್ ಔಟ್ ಆಗ್ಬೇಕು ಅಂತ ಒಂದು ವಿಷಯ. ಇನ್ನೊಂದು, ಒಬ್ಬರೇ ಇರೋರು ಸೀನಿಯರ್ ಸಿಟಿಸನ್ಸ್ ಒಬ್ಬರೇ ಇರೋರು ಎಲ್ಲ ಕಡೆ, ಹಳ್ಳಿ ಆಗ್ಲಿ ಟೌನ್ ಆಗ್ಲಿ ಸಿಟಿ ಆಗ್ಲಿ ಬೆಂಗಳೂರು ಆಗ್ಲಿ, ಒಬ್ಬರೇ ಇರೋರಿಗೆ ಜಾಸ್ತಿ ಸಪೋರ್ಟ್ ಬೇಕಾಗತ್ತೆ. ಅವ್ರ ಬಗ್ಗೆ ರೀಚ್ ಔಟ್ ಮಾಡೋದಕ್ಕೆ ಒಂದು ಬೇಕಾಗತ್ತೆ. ಸೊ ಅದಕ್ಕೆ ನಾವು ಇದಕ್ಕೆ ನಿಮ್ಯಾನ್ಸ್ ಸಂಸ್ಥೆ ಮಾತ್ರ ಸಾಧ್ಯ ಆಗಲ್ಲ. ನಾವು ಒಂದು ಸಿಸ್ಟಮ್ ರೆಡಿ ಮಾಡ್ತಾ ಇದೀವಿ. ಇದರಲ್ಲಿ ನಾವು ಸ್ಟೂಡೆಂಟ್ಸ್ ಆಗ್ಲಿ, ಕೌನ್ಸಿಲರ್ಸ್ ಆಗ್ಲಿ, ಬೇರೆ ಸೀನಿಯರ್ ಸಿಟಿಸನ್ಸ್ ಆಗ್ಲಿ ಎಲ್ಲರೂ ಭಾಗಿಸ್ಬೋದು. ಅವ್ರಿಗೆ ನಾವು ಒಂದು ಟ್ರೈನಿಂಗ್ ಕೊಡ್ತೀವಿ. ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಸೀನಿಯರ್ ಸಿಟಿಸನ್ಸ್ಗೆ ನಿಮ್ಯಾನ್ಸ್ ಮೂಲಕ ಒಂದು ನಂಬರ್ ಮೂಲಕ ಕನೆಕ್ಟ್ ಮಾಡ್ತೀವಿ. ಸೊ ಅವರು ಸ್ವಲ್ಪ ಅವರೇ ಮಾತಾಡಿ ಅವ್ರು ಸ್ವಲ್ಪ ಕೌನ್ಸಿಲಿಂಗ್ ಕೊಡ್ಬೋದು. ಅದಕ್ಕೆ ನಾವು ಟ್ರೈನಿಂಗ್ ಕೊಡ್ತೀವಿ. ಸೊ ಇದು ಒಂದು ಮುಖ್ಯವಾದ ವಿಷಯ. ಇನ್ನೊಂದು, ನಾವು ಅವೇರ್ನೆಸ್ ಕ್ರಿಯೇಷನ್ಗೆ ವೆಬಿನಾರ್ಸ್ ಮಾಡ್ತಾ ಇದೀವಿ. ವೆಬಿನಾರ್ಸ್ ಅಲ್ಲಿ ನಾವು ಈಗ ಇಂಗ್ಲಿಷ್ ಅಲ್ಲಿ ಮಾಡ್ತಾ ಇರೋದು ಸಾಕಾಗಲ್ಲ, ನಾವು ಜಾಸ್ತಿ ಕನ್ನಡದಲ್ಲಿ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಇನ್ನು ಅಂದ್ರೆ ಸುಮಾರು ಸೀನಿಯರ್ ಸಿಟಿಸನ್ಸ್ಗೆ ಈ ಒಂದು ವಿಷಯ, ಈಗ ನಾವು ಮುಂಚೆಲ್ಲ ನಾವು ಫಿಸಿಕಲ್ ಆಗಿ ಪ್ರೋಗ್ರಾಮ್ ಮಾಡಿದಾಗ ಬಹಳ ಕಡಿಮೆ ಜನ ಬರಕ್ಕಾಗಿತ್ತು. ಈಗ ವಯಸ್ಸಾಗಿರೋರು, ತುಂಬಾ ಅವಶ್ಯಕತೆ ಇರೋರು ಬರಕ್ಕಾಗಲ್ಲ. ನಿಮ್ಯಾನ್ಸ್ಗೆ ಆಗ್ಲಿ ಹತ್ತಿರ ಇರೋರು ಕೂಡ ಬರಕ್ ಕಷ್ಟ ಆಗುತ್ತೆ. ಅದಕ್ಕೆ ಈ ಒಂದು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ನಾರ್ತ್ ಕರ್ನಾಟಕ ಅಲ್ಲಿ ಆಗ್ಲಿ, ರಾಯಚೂರು ಆಗ್ಲಿ, ಎಲ್ಲಿ ಎಷ್ಟು ಮಟ್ಟಿಗೆ ನಾವು ಇದನ್ನ ರೀಚ್ ಮಾಡಕ್ಕಾಗತ್ತೋ ಅದನ್ನ ಪ್ರಯತ್ನ ಮಾಡ್ಬೇಕಾಗತ್ತೆ. ಅದಕ್ಕೂ ನಿಮ್ಮ ಸಪೋರ್ಟ್ ಬೇಕಾಗತ್ತೆ. ಇನ್ನೊಂದು ಮೂರನೇದು, ಸಾರ್ ಈಗ ಡಿಮೆನ್ಷಿಯಾ ಕೇರ್ ಅಂತ ಒಂದು ಇದಕ್ಕೆ 1 ಕೋಟಿ ರೂಪಾಯಿ ಕೊಟ್ಟು ನಮ್ಗೆ ಒಂದು ಬ್ಲೆಸ್ಸಿಂಗ್ ಮಾಡಿದ್ದಾರೆ, ಒಂದು ಸಪೋರ್ಟ್ ಕೊಟ್ಟಿದ್ದಾರೆ. ಇದು ಬಹಳ ಒಂದು ನಾವು ಅನ್ಎಕ್ಸ್ಪೆಕ್ಟ್, ಅಂದ್ರೆ ಈ ತರ ಒಂದು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ನಮ್ಗೆ ಅವರು ಒಂದು ಇನಿಷಿಯೇಟ್ ಮಾಡಿರೋದು, ಈಗ ಇಡೀ ದೇಶದಲ್ಲಿ ಸುಮಾರು ಕಡೆ CRC ಸರ್ ಹಿಂಗ್ ಮಾಡಿದ್ದಾರೆ.
ನಮ್ಗೆ ಇನ್ನೂ ಸಪೋರ್ಟ್ ಸಿಗ್ತಾ ಇದೆ. ಸುಮಾರು ಜನ ಇದ್ರ ಬಗ್ಗೆ ಗೊತ್ತಾಗಿದೆ. ಈಗ ಎಲ್ಲರೂ ನಿಮ್ಯಾನ್ಸ್ ಅಲ್ಲಿ ಈ ತರ ಒಂದು ಫೆಸಿಲಿಟಿ ಶುರು ಆಗ್ತಾ ಇದೆ ಅಂತ ಒಂದು CRC ಸರ್ ಹೆಸರಿಂದ ನಮ್ಗೆ ಅದು ಎಲ್ರಿಗೂ ರೀಚ್ ಆಗಿದೆ. ಸೊ ಅದು ಇನ್ನೂ ಸುಮಾರು ನಮ್ಗೆ ಸಪೋರ್ಟ್ಗಳು ಬರ್ತಾ ಇದೆ. ನಮ್ಗೆ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ನಮ್ಗೆ ಒಂದು ನಂಬಿಕೆ ಬಂದಿದೆ, ಖಂಡಿತ ನಾವು ಇದನ್ನ ಒಳ್ಳೆ ರೀತಿ ಮಾಡಬಹುದು ಅಂತ. ಬಟ್ ಅದೇ ಸಮಯ ಬಹಳ ರೆಸ್ಪಾನ್ಸಿಬಿಲಿಟಿ ಆಗಿದೆ. ಅವ್ರ ಹೆಸರು ನಾವು ಇಷ್ಟೊಂದು ಕೇಳಿದೀವಿ, ಅದಕ್ಕೆ ತಕ್ಕ ನಾವು ಸರ್ವಿಸ್ ಕೊಡ್ಬೇಕು, ಅದೆಲ್ಲ ನಾವು ಖಂಡಿತ ಮಾಡ್ತೀವಿ ಅಂತ ಒಂದು ಹೇಳ್ಬಿಟ್ಟು ನಿಮ್ಗೆ ಎಲ್ರಿಗೂ ಒಂದು ಧನ್ಯವಾದಗಳು ಹೇಳ್ಬಿಟ್ಟು, ಸಾರ್ಗೂ ನಮಸ್ಕಾರಗಳು ಹೇಳ್ಬಿಟ್ಟು, ಈ ಪ್ರೋಗ್ರಾಮ್ ಬಗ್ಗೆ ನಾವು ವೆಬ್ಸೈಟ್ ಒಂದು ಶುರು ಮಾಡಿದೀವಿ. ಅದು ಇಂಗ್ಲಿಷಲ್ಲೂ ಕನ್ನಡದಲ್ಲೂ ಇದೆ, ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇದೆ. ನಿನ್ನೆ ಕೂಡ ಶೇರ್ ಮಾಡಿದ್ದೀನಿ, ವಯೋ ಮಾನಸ ಸಂಜೀವನಿ ಅಂತ, vmsdemands.in ಅಂತ. ಅದ್ರ ಬಗ್ಗೆ ನಾವು ಇನ್ನೂ ಹೆಚ್ಚು ಮಾಹಿತಿಗಳು ನಾವು ಶೇರ್ ಮಾಡ್ತೀವಿ. ನನ್ನ ನಂಬರ್ ಕೂಡ ಹೇಳಿದೀವಿ. ಅದು ನಿಮ್ಗೆ ಎಲ್ರಿಗೂ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅವ್ರಿಗೆ ಹಿರೇಮಠ್ ಸರ್ ಇನ್ನು ನಾವು ಡೀಟೇಲ್ ಆಗಿ ಪ್ರೋಗ್ರಾಮ್ ಶುರು ಮಾಡ್ತೀವಿ. ಈಗ ಸರ್ ಬಂದಿದ್ದಾರೆ. ಸೊ ಇಷ್ಟೊಂದು ನನಗೆ ಈ ಇಷ್ಟೊಂದು ಪ್ರೋಗ್ರಾಮ್ ಅಲ್ಲಿ ನನಗೂ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಾರೆ ಹಿರೇಮಠ್ ಸರ್ಗೂ ಮತ್ತೆ ಶಶಿಶೇಖರ್ ರೆಡ್ಡಿ ಅವ್ರ ಸರ್ ಎಲ್ಲರಿಗೂ ನಾವು ಹೇಳ್ಬಿಟ್ಟು ಹೇಳ್ತೀನಿ. ನಾನು ಕನ್ನಡ ಏನೋ ಮಾತು ತಪ್ಪಿದ್ರೆ ಕ್ಷಮಿಸ್ಕೊಳ್ಳಿ. ಬಹಳ ಧನ್ಯವಾದಗಳು. ಸರ್, ಇದುವರೆಗೆ ನಮ್ಮ ನಿಮಾನ್ಸಿನ ಜಿರಾಟ್ರಿಕ್ಸ್ ಡಿಪಾರ್ಟ್ಮೆಂಟ್ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಅವರು, ಸರ್ ನಿಮ್ಮ ಕನ್ನಡ ಅದ್ಭುತ ಕನ್ನಡ, ಏನು ಚಿಂತೆ ಇಲ್ಲ, ಬಹಳ ಅರ್ಥಪೂರ್ಣವಾದಂತ ಕನ್ನಡ ಮಾತಾಡಿದ್ರಿ, ಕಮ್ಯುನಿಕೇಟಿವ್ ಕನ್ನಡ ಮಾತಾಡಿದ್ರಿ, ಇದು ಬೇಕಾಗಿತ್ತು ನಮಗೆ. ತುಂಬಾ ಧನ್ಯವಾದಗಳು. ನಮ್ಮ ಕಲಬುರಗಿ ಜಿಲ್ಲಾ ಕನ್ನಡ ವೈದ್ಯ ಸಾಹಿತ್ಯ ಪರಿಷತ್ತಿನ ಪರವಾಗಿ ತಮಗೆ ಒಂದು ಭರವಸೆ ಕೊಡೋದು ಏನು ಅಂದ್ರೆ, ನವೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಮೊದಲ ಕಾರ್ಯಕ್ರಮ ನಮ್ಮ ಕಲ್ಯಾಣ ಕರ್ನಾಟಕದಲ್ಲೇ ಪ್ರಾರಂಭ ಆಗಲಿ, ಅದನ್ನು ನಾವು ಮಾಡಲಿಕ್ಕೆ ಸಿದ್ಧರಿದ್ದೇವೆ. ವಯೋಮಾನಸ ಸಂಜೀವಿನಿ ಕಾರ್ಯಕ್ರಮವನ್ನು ನಾವು ಆನ್ಲೈನ್ದಲ್ಲಿ ಬಹಳ ಬೃಹತ್ ಪ್ರಮಾಣದಲ್ಲಿ ನಾವು ಸಂಪರ್ಕ ಇಟ್ಟು ಅನೇಕ ಸ್ವಯಂ ಸೇವಕರನ್ನ ಸೇರಿಸಿಕೊಂಡು ಆ ಕಾರ್ಯಕ್ರಮ ಮಾಡ್ತೀವಿ. ನಿಮ್ಮ ಸಹಯೋಗ ಮತ್ತು ನಿಮ್ಮ ಸಹಕಾರ ಮತ್ತು ನಿಮ್ಮ ಮಾಹಿತಿಯನ್ನು ನಮಗೆಲ್ಲ ಒದಗಿಸ್ಬೇಕು. ನಾನು ನಿಮ್ಮ ನಿರಂತರ ಸಂಪರ್ಕದಲ್ಲಿ ಇರ್ತೇನೆ ಅಂತ ಮಾತನಾಡ್ತೇನೆ. ಈಗ ಡಾಕ್ಟರ್ CR ಚಂದ್ರಶೇಖರ್ ಬಂದಿದ್ದಾರೆ, ದಯವಿಟ್ಟು ಸರ್ ತಮ್ಮ ಮಾತುಗಳನ್ನು ಮುಂದುವರಿಸಬೇಕು. ಸೊ ಈಗ ಕೇಳ್ತಾ ಇದೆಯಾ? ಸೊ ನವೆಂಬರ್ 1 ಆಪ್ತ ಸಮಾಲೋಚನಾ ಕಾರ್ಯಕ್ರಮ ಶುರುವಾಗ್ತಾ ಇದೆ ಆನ್ಲೈನ್. ಸೊ ಹಾಗಾಗಿ ಯಾರು ಆಸಕ್ತಿ ವಹಿಸ್ತಾರೆ, ಶನಿವಾರ ಭಾನುವಾರ ಕಾರ್ಯಕ್ರಮ ಇರ್ತದೆ. ಶನಿವಾರ 4 ರಿಂದ 6 ಗಂಟೆ, ಭಾನುವಾರ 11 ರಿಂದ 1. ಕನ್ನಡ ಮುಖ್ಯವಾಗಿ, ಜೊತೆಗೆ ಸ್ವಲ್ಪ ಇಂಗ್ಲಿಷ್ನ ಬೆಳೆಸ್ತೇವೆ ಈ ಬ್ಯಾಚ್ಗೆ. ಹಾಗಾಗಿ ಇವತ್ತು ಯಾರು ಇಲ್ಲಿ ಭಾಗವಹಿಸಿದಿರಿ ಅವರು ನಿಮ್ಮ ಸ್ಥಳಗಳಲ್ಲಿ ಅಥವಾ ನೀವೇ ಇದರಲ್ಲಿ ಆಸಕ್ತಿ ವಹಿಸು ಅಂತಂದ್ರೆ ದಯಮಾಡಿ ತಕ್ಷಣ ಸುನಿಲ್ ಅವ್ರ ನಂಬರ್ ಕೊಟ್ಬಿಡಿ. 9845065011 ಈ ನಂಬರ್ಗೆ ಫೋನ್ ಮಾಡ್ತು ಅಂತಂದ್ರೆ ಅವರು ನಿಮ್ಮನ್ನ ಈ ಬ್ಯಾಚ್ಗೆ ಸೇರಿಸ್ಕೊಳ್ತಾರೆ. 1,000 ರೂಪಾಯಿ ಫೀಸ್ ಇರುತ್ತೆ. 500 ರೂಪಾಯಿ ಪುಸ್ತಕ ನಿಮಗೆ ನವಕರ್ನಾಟಕ ಮುಖಾಂತರನೇ ಮನೆ ಬಾಗಿಲಿಗೆ ಪುಸ್ತಕಗಳು ಬರ್ತವೆ. ಕೌನ್ಸಿಲಿಂಗ್ ಬಗ್ಗೆ ಹಾಗೆ ಮಾನಸಿಕ ಆರೋಗ್ಯದ ಬಗ್ಗೆ 500 ರೂಪಾಯಿ ಪುಸ್ತಕಗಳನ್ನು ನಿಮಗೆ ತಲುಪಿಸ್ತೇವೆ. ಇನ್ನು 500 ರೂಪಾಯಿಯನ್ನ ಈ ಕಾರ್ಯಕ್ರಮ ನಡೆಸೋದಕ್ಕೆ ಖರ್ಚಿಗೆ ಉಪಯೋಗಿಸ್ಕೊಳ್ತೇವೆ. ಹಾಗಾಗಿ ಈಗಾಗಲೇ 52 ಜನ ಜಾಯ್ನ್ ಆಗಿದ್ದಾರೆ. ಸೊ ಹಾಗಾಗಿ ಇನ್ನಷ್ಟು ಅಪ್ ಟು 100 ವಿ ಕ್ಯಾನ್ ಟೇಕ್. ಹಾಗಾಗಿ ಯಾರಿಗೆ ಆಪ್ತ ಸಮಾಲೋಚನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಸ್ಕಿಲ್ಸ್ ನ ಕಲಿಬೇಕು ಅಂತ ಆಸೆ ಇದೆ, ದಯಮಾಡಿ ಜಾಯಿನ್ ಆಗಿ. ನಿಮ್ಮ ವೃತ್ತಿ ಯಾವುದೇ ಇರ್ಬೋದು, ನೀವು ವೈದ್ಯರೇ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಅಥವಾ ಗೃಹಿಣಿ ಆಗಿರ್ಬೋದು, ಅಥವಾ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ ನಿವೃತ್ತ ವ್ಯಕ್ತಿ ಆಗಿರ್ಬೋದು. ಮತ್ತು ಇವತ್ತು ಯಾರು ಭಾಗವಹಿಸಿದರೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಾರಕ್ಕೆ 2 ಕ್ಲಾಸ್ ಇರುತ್ತೆ, 10 ಕ್ಲಾಸ್ ಇರುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ಕಿಲ್ಸ್ ನ ನೀವು ಪಡೆದುಕೊಳ್ಳಿ. ನಂತರ ನಾನು ಹೇಳಿದಾಗೆ ನಿಮ್ಮ ಕ್ಷೇತ್ರದಲ್ಲೇ, ನೀವಿರೋ ಜಾಗದಲ್ಲೇ, ನಿಮ್ಮ ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಅಥವಾ ಸಂಸ್ಥೆ ಆಗ್ಬೋದು, ಅಲ್ಲಿ ನೀವು ಒಂದು ಕೌನ್ಸಿಲಿಂಗ್ ಸರ್ವಿಸ್ ಅನ್ನ ನೀವೇ ಶುರು ಮಾಡಿ. ಮತ್ತೆ ಸೈಕ್ಯಾಟ್ರಿಸ್ಟ್, ಈಗ ಗುಲ್ಬರ್ಗಾದಲ್ಲಿ 7 ಜನ ಸೈಕ್ಯಾಟ್ರಿಸ್ಟ್, ಡಾಕ್ಟರ್ ರಾಘವೇಂದ್ರ ಬಾಗ್ಲಿ ಈಗಾಗಲೇ ಮಾತಾಡಿದ್ದಾರೆ. ರಾಯಚೂರಿನಲ್ಲಿ ಡಾಕ್ಟರ್ ಮನೋಹರ್ ಪತ್ತಾರ್ ಇದ್ದಾರೆ. ಹಾಗೆ ಪ್ರತಿ ಜಿಲ್ಲೆಯಲ್ಲಿ ಸೈಕ್ಯಾಟ್ರಿಸ್ಟ್ಗಳಿದ್ದಾರೆ. ಹಾಗಾಗಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ನೀವು ಕೌನ್ಸಿಲಿಂಗ್ ಸರ್ವಿಸ್ ನ ಎಲ್ಲಾ ವಯಸ್ಸಿನವರಿಗೆ ಕೊಡಬಹುದು. ಈ ದೃಷ್ಟಿಯಿಂದ ಈ ಒಂದು
ಈ 3 ದಿವಸದ ಕಾರ್ಯಕ್ರಮ ಏನು ಹಿರೇಮಠ್ ಮತ್ತೆ ಶಶಿಶೇಖರ್ ರೆಡ್ಡಿ ಮತ್ತೆ ವೆಂಕಟರೆಡ್ಡಿ ಅವರು ಆಯೋಜನೆ ಮಾಡಿ ಜಿಲ್ಲಾ ಸಾಹಿತ್ಯ ಪರಿಷತ್ತು ಮತ್ತೆ ಹಿರೇಮಠ್ ಅವರ ಸಂಸ್ಥೆ ಈ ಒಂದು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಿ. ನಿಮಗೆಲ್ಲ ನಾನು ಧನ್ಯವಾದಗಳನ್ನ ಅರ್ಪಿಸೋದು ಬಯಸ್ತೇನೆ. ಹಾಗಾಗಿ ನಾನು ಮಾಡಿದಂತ ಈ ಒಂದು ಸಣ್ಣ ಕೆಲಸವನ್ನ ತಾವು ಬಹಳ ದೊಡ್ಡ ಮನಸ್ಸು ಮಾಡಿ ಮೆಚ್ಚಿಕೊಂಡಿದ್ದೀರಿ. ಹಾಗೆ ನಿಮ್ಮೆಲ್ಲರಿಗೂ ಇದಕ್ಕಿಂತ ದೊಡ್ಡ ಕೆಲಸ ಮಾಡೋ ಶಕ್ತಿ ಇದೆ, ಇದಕ್ಕಿಂತ ದೊಡ್ಡ ಕೊಡುಗೆಯನ್ನ ಕೊಡೋ ಶಕ್ತಿ ಇದೆ ಸಮಾಜಕ್ಕೆ. ಅಥವಾ ಯಾರು ಈ 3 ಮಕ್ಕಳು ಮತ್ತು ಮಹಿಳೆಯರು ಮತ್ತೆ ವೃದ್ಧರು, ಈ 3 ಸೆಕ್ಷನ್ಸ್ ಆಫ್ ಸೊಸೈಟಿ, ಅವರಿಗೆ ನಾವು ಸಹಾಯ ಮಾಡಲೇಬೇಕು. ಆ ಒಂದು ಕೆಲಸ ನಾವು ಮಾಡ್ತು ಅಂತಂದ್ರೆ ನಮ್ಮ ಸಮಾಧಾನ ಗುಂಪೇನಿದೆ, ಸಮಾಧಾನ ಫ್ಯಾಮಿಲಿ ಏನಿದೆ, ನಾವು ಬಹಳ ಸಂತೋಷ ಪಡ್ತೇವೆ, ನಿಮ್ಮ ಬಗ್ಗೆ ಅಭಿಮಾನ ಪಡ್ತೇವೆ. ಈ ಒಂದು ಕೆಲಸ ನಿರಂತರವಾಗಿ ಎಲ್ಲ ಕಡೆ ಹಬ್ಬುವಂತಾಗ್ಲಿ. ಅದು ಸಾಗರ ಆಗ್ಬೋದು, ದಾವಣಗೆರೆ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಬೀದರ್ ಆಗ್ಬೋದು, ಕೊಪ್ಪಳ ಆಗ್ಬೋದು, ಯಾವುದೇ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಶುರುವಾಗಿ 10 ಜನರಿಗೆ ನಾವು ಸಾಂತ್ವನ ಮತ್ತು ಸಮಾಧಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತು ಅಂತಂದ್ರೆ ನಮ್ಮ ಇಡೀ ಸಮಾಧಾನದ ಬೆಳಗಕ್ಕೆ ಬಹಳ ಖುಷಿ ಆಗುತ್ತೆ. ನಮ್ಮ ಜೀವನದ ಸಾರ್ಥಕತೆಯನ್ನು ನಾವು ಕಾಣ್ತೇವೆ. ಇಷ್ಟು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸೋದು ಬಯಸ್ತೇನೆ. ನಮಸ್ಕಾರ. ಧನ್ಯವಾದ ಸರ್. ನಿಮ್ಮೊಂದಿಗೆ ನಾವು ಯಾವತ್ತೂ ಇರ್ತೇವೆ ಅಂತಕ್ಕಂಥ ಮಾತು ಹೇಳ್ತಾ ಶಿವಕುಮಾರ್ ಸರ್ ಅವರಿಗೆ ಇನ್ನೊಮ್ಮೆ ನಾನು ಭರವಸೆ ಕೊಡ್ತಾ, ವಯೋಮಾನಸ ಸಂಜೀವಿನಿ ಬಹಳ ಅರ್ಥಪೂರ್ಣವಂತ ಹೆಸರಿಟ್ಟಿದ್ದೀರಿ. ನಿಜವಾದ ಅರ್ಥಪೂರ್ಣವಂತ ಶೀರ್ಷಿಕೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕಲ್ಯಾಣ ಕರ್ನಾಟಕದ ಮತ್ತು ಉತ್ತರ ಕರ್ನಾಟಕದ ಮತ್ತು ನಮ್ಮ ಸಂಘ ಸಂಸ್ಥೆಗಳ, ನಾನೇನು ಸರ್ಕಾರದ ಪರ ವಕ್ತಾರನಾಗಿ ಹೇಳ್ತಾ ಇಲ್ಲ, ಸಂಘ ಸಂಸ್ಥೆಗಳ ಸ್ವಯಂ ಸೇವಕರ ಒಂದು ದೊಡ್ಡ ಪಡೆಯನ್ನೇ ಕಟ್ಟಬೇಕಾದಂತ ಅನಿವಾರ್ಯತೆ ಇದೆ. ನೀವು ಬಹಳ ಅರ್ಥಪೂರ್ಣವಾದ ಹೇಳಿದ್ರಿ. 100 ವರ್ಷ ಆದ್ರೂ ಕೂಡ ಪ್ರೊಫೆಷನಲ್ ವಾಲಂಟಿಯರ್ಸ್ ಬರೋದು ಬಹಳ ಕಷ್ಟ. ಪ್ರೊಫೆಷನಲ್ಸ್ ಬರೋದು ನಮ್ಮ ದೇಶಕ್ಕೆ ಈ ತರದ ಹವ್ಯಾಸಿ ಸ್ವಯಂ ಸೇವಕರು ಬೇಕಾಗಿರೋ ಅಂತಕ್ಕಂಥ ಮಾತು. ಅದಕ್ಕೆ ನಾವು ಸಹಕಾರ ಕೊಡ್ತೀವಿ ಅಂತ ಮಾತು ಹೇಳ್ತಾ, 3 ದಿನಗಳ ಈ ಕಾರ್ಯಕ್ರಮದಲ್ಲಿ ಅನೇಕರ ಸಹಕಾರ ಇದೆ. ವಿಶೇಷವಾಗಿ ಇವತ್ತು ಪೂಜ್ಯರು ಮತ್ತು ನಮ್ಮ ಹಿರಿಯ ಸಹೋದರಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು, ಸಾಗರದಿಂದ 95 ವರ್ಷದ ಹಿರಿಯರು, ಆತ್ಮೀಯ ಸ್ನೇಹಿತರು ಇರ್ತಕ್ಕಂಥ ದಂತಿಯವರು, ಅನೇಕ ಜನ ಇವತ್ತು ಹೇಮಂತ ಕಾಡದೇವರವರು ಬಹಳ ಅರ್ಥಪೂರ್ಣವಂತ ಮಾತು ಹೇಳಿದ್ರು, ಪ್ರೇರಣಾದಾಯಕ ಮಾತು ಹೇಳಿದ್ರಿ. ಈ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅನ್ನೋದಕ್ಕೆ ನಮಗೆ ಬರ್ತಕ್ಕಂತಹ ಶುಭಾಶಯಗಳೇ ಸಾಕ್ಷಿ ಅಂತಕ್ಕಂಥ ಮಾತು ಹೇಳ್ತಾರೆ. ಇದೆಲ್ಲ ನಿಮ್ಮಿಂದಾಗಿ. ಕೇಂದ್ರ ಬಿಂದು ಡಾಕ್ಟರ್ CR ಚಂದ್ರಶೇಖರ್ ಅವರು, ಅವರೊಂದಿಗಿರೋ ಒಡನಾಟವೇ ನಮ್ಮ ಸೌಭಾಗ್ಯ ಅಂತ ಮಾತು ಹೇಳ್ತಾ, ಕಾರ್ಯಕ್ರಮಕ್ಕೆ ಆಗು ಮಾಡೋದ್ರಲ್ಲಿ ನನಗೆ ಬಲಗೈಯಾಗಿದ್ದಂಥವ್ರು ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಅವರು, ಅವರಿಗೆ ನಾನು ಅನಂತ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ನಾವು ಸಂಪನ್ನಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ.